ಇದು ನಟನೆಯನ್ನ ಸಂಭ್ರಮಿಸುವಂತಹ ಕಲಾ ಲೋಕ. ಭವಿಷ್ಯದ ನಟಿಯರಿಗೊಂದು ಬೃಹತ್ ಅವಕಾಶ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತಹ ಪಾಠಶಾಲೆ. ಮುಂದುವರಿಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. ಇದೊಂದು ಕಲಾ ಮಂದಿರ ಅಂತ ಹೇಳಿದ್ರೆ ತಪ್ಪಾಗಲ್ಲ. 16 ಹೊಸ ಜೀವನ, ನಟನೆಯ ಹೊಸ ಪಯಣ ಈಗ ಶುರುವಾಗಿದೆ. ಮೆಗಾ ಆಡಿಷನ್ ಅಲ್ಲಿ ಆಯ್ಕೆಯಾದಂತಹ ನಟಿಯರೆಲ್ಲ ಶುರುವಿನಲ್ಲೇ ಒಂದು ಹೊಸ ಆಶ್ಚರ್ಯವನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಆ ಅಚ್ಚರಿ ಏನು ಅಂತ ನಾವು ನೋಡೋಣ. ಅವರ ಮೊದಲ ಬ್ಲಾಕ್ ಬಸ್ಟರ್ ಎಕ್ಸ್ಪೀರಿಯನ್ಸ್ ಅನ್ನ ಅವರ ಜೊತೆ ಹಂಚ್ಕೊಳ್ಳೋಣ. ಶುರು ಮಾಡೋಣ. ಲಕ್ಸ್ ಕೋ ಪ್ರೆಸೆನ್ಸ್ ಮಹಾನಟಿ ಸೀಸನ್ 2. Gold winner Ramraj Mithu Towels, special partner Jar Gold Savings App, Sparsh Masala, Hyundai, Seat, Sudarshan Silk, Chickpet ಮತ್ತು ಮಾರಥಹಳ್ಳಿ. Gold Bank partner White Gold, digital streaming partner ZEE5. ಈಗ ವೇದಿಕೆ ಸಿದ್ಧವಾಗಿದೆ. ನಮ್ಮ ಪ್ರೀತಿಯ ನಿರ್ದೇಶಕ, ಆತ್ಮೀಯರು, ಆಪ್ತ ಮಿತ್ರರನ್ನ ಈಗ ವೇದಿಕೆ ಮೇಲೆ ಬರಮಾಡಿಕೊಳ್ಳುವಂತಹ ಸಮಯ. ಲೆಟ್ಸ್ ವೆಲ್ಕಮ್ ದ ವೆರಿ ಬ್ಯೂಟಿಫುಲ್ ಅಂಡ್ ಟ್ಯಾಲೆಂಟೆಡ್ ನಿಶ್ವಿಕಾ ಹಾಗೂ ಅವರ ಜೊತೆ ಬಿಗ್ ಹಿಟ್ಟುಗಳ ಬಿಗ್ಗೆಸ್ಟ್ ಡೈರೆಕ್ಟರ್ ತರುಣ್ ಸುಧೀರ್ ಹಾಗೂ ದ ಓಜಿ ಮಹಾನಟಿ ಪ್ರೇಮಾ ಮ್ಯಾಮ್ ಮತ್ತು ಸಕಲ ಕಲಾ ವಲ್ಲಭಾದ ಮಾಸ್ಟರ್ ಮೈಂಡ್ ಡಾಕ್ಟರ್ ರಮೇಶ್ವರ್ ವಿಲ್ಸನ್. ಹೆಣ್ಣೆ ಹೆಣ್ಣೆ ಕನಸುಗಳು ಕೋಟಿರಲಿ, ಮುಂದೆ ನಡೆಯೇ ನನಸಾಗುವ ದಾರಿಯಲಿ, ಮನಸ್ಸು ಇದ್ರೆ ಮಾರ್ಗ ಧೈರ್ಯವಾಗಿರು, ಬೆಟ್ಟದಷ್ಟು ಆಸೆ ಹೊತ್ತಿರೋ ಮನವೇ, ಹಳ್ಳಿಗಾಡಿನಲ್ಲಿ ನೀನಿದ್ದರು ಬೆಳ್ಳಿ ಪರದೆ ನಿನ್ನ ವಿಳಾಸವೇ, ನೀ ಕಮ್ಮಿ ಇಲ್ಲವೇ. ಒಂದು ವಿಷಯ ಕೇಳೋದಕ್ಕೆ ನಾನು ಕಾಯ್ತಾ ಇದ್ದೀನಿ ನೋಡಿ. ನಂಗೆ ಬೇರೆಯವ್ರ ಮನೆ ವಿಚಾರ ಮಾತಾಡೋದು ಅಷ್ಟು ಇಷ್ಟ ಇಲ್ಲ. ಆದ್ರೂ ನಿಮ್ ಹೆಂಡತಿ ಏನ್ ಹೇಳಿದ್ರು ಪ್ರೋಗ್ರಾಮ್ ನೋಡಿ, ಹೋಮ್ ಮಿನಿಸ್ಟ್ರಿ ಏನೇನ್ ಹೇಳಿದ್ರು? ಐ ಥಿಂಕ್ ಸಂಡೇ ಎಪಿಸೋಡ್ ಇರಬೇಕು. ನಾನು ಎಲ್ಲ ಆಚೆ ಹೋಗಿದ್ದೆ, ಸರಿ ಬರೋದಕ್ಕೂ ಟೈಮ್ ನೋಡಿದೆ. ಓಕೆ, ಶುರುವಾಗಿ ಹೋಗಿದೆ ಮಹಾನಟಿ ಮೋಸ್ಟ್ಲಿ ಅಂತ ಅಂದ್ಬಿಟ್ಟು ಅದೇ ತಲೆಯಲ್ಲಿದೆ ನನಗೆ. ಬಂದು ನಮ್ಮ ಮನೆಗೆ ನಂದೊಂದು ಸ್ಪೇರ್ ಕೀ ಇರುತ್ತಲ್ಲ, ನಾನು ಹಿಂಗೆ ಓಪನ್ ಮಾಡಿದ್ರೆ ಫಸ್ಟ್ ನಮ್ಮ ಮನೇಲಿ ನಮ್ಮ ಒಂದು ಊರಿಂದ ಬಂದಿರೋ ಒಂದು ಹುಡುಗಿ ಇದ್ದಾಳೆ. ಅವಳು ಅಳ್ತಾ ಕೂತಿಯಾಳೆ. ಅಯ್ಯಯ್ಯೋ, ನನಗೆ ಸ್ವಲ್ಪ ಗಾಬರಿ ಆಯ್ತು, ಏನಪ್ಪಾ ಇದು ಅಂತ. ಅಲ್ಲಿ ನೋಡಿದ್ರೆ ಸೋನಲ್ ಗಾಬರಿ ನಿಂತಿಯಾಳೆ. ಏನು ಅಂತ, ಏನಾಯ್ತು ಏನಾಯ್ತು ಅಂತ ಒಂಚೂರು ಒಳಗೆ ಬಂದ್ರೆ ನಾನು ಮಹಾನಟಿ ಎಪಿಸೋಡ್ ಬರ್ತಾ ಇದೆ ಅಲ್ಲಿ. ಪಾಪ ಹುಡುಗಿ ಒಬ್ರು ಅದೊಂದು ಹುಚ್ಚಿ ಪಾಠ ಮಾಡಿದ್ರು, ದಿವ್ಯಾಂಜಲಿ ಅವ್ರ ಎಪಿಸೋಡ್ ಬರ್ತಾ ಇದೆ. ಅದಕ್ಕೆ ಕನೆಕ್ಟ್ ಆಗ್ಬಿಟ್ಟು ಇವರು ಲಿಟ್ರಲಿ ಶಿ ಇಸ್ ವೀಪಿಂಗ್, ಹತ್ಕೊಂಡು ಕೂತಿದ್ದಾರೆ. ನಾನು ಏನು ಮಾತಾಡಿಲ್ಲ, ಸುಮ್ಮನೆ ಒಳಗಡೆ ಹೋಗಿ ಕೂತ್ಕೊಂಡು ಆಮೇಲೆ ನಾನು ಒಳಗಡೆ ಬಂದ್ಬಿಡೋದು, ಏನ್ ಪಾಪ ಹಂಗಿದೆಯಲ್ಲ ಲೈಫು, ನೋಡು ನಮ್ಮ ಲೈಫಲ್ಲಿ ಏನೋ ಫಿಲಾಸಫಿ ಮಾತ್ರ ಶುರು ಮಾಡಿದವಳು. ಸರಿ ಬಿಡಮ್ಮ ಆಯ್ತು, ಓಕೆ. ಸರ್, ಈ ಅಭಿಮಾನ ಪ್ರೀತಿ ಬಗ್ಗೆ, ರೆಸ್ಪಾನ್ಸ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಇಲ್ಲ, ಬಹಳ ಪಾಸಿಟಿವ್ ಆಗಂತೂ ಇದೆ. ಎಲ್ಲದಕ್ಕಿಂತ ಬೆಸ್ಟ್ ರೆಸ್ಪಾನ್ಸ್ ಬಂದಿತ್ತು ಅಂದ್ರೆ ಇವರಿದಾರಲ್ಲ, ಇವರೆಲ್ಲ ಸ್ಟೇಜ್ ಮೇಲೆ ಬಂದಾಗ, ಸರ್ ನೀವು ಬಂದಾಗ ನಮ್ಮ ಹಿರಿಯರು ನೀವು ಬಂದಾಗ ಸ್ಟೇಜ್ ಮೇಲೆ ನಾನು ಇಲ್ಲಿ ಕೂತಲ್ಲಿ ನನಗೆ ಬಹಳ ಫೀಲ್ ಆಯ್ತು, ಆಡಿಯನ್ಸು ಬಹಳ ಫೀಲ್ ಆಗಿದೆ. ನಾನು ಎದುರು ನೋಡ್ತಾ ಇರೋದು ಏನು ಅಂದ್ರೆ ಈ ಸಾಧ್ಯತೆಗಳಿದೆಯಲ್ರಿ, ನಾಳೆ ಇವರಲ್ಲಿ ಯಾರೊಬ್ರು ಆರತಿ ಭಾರತಿ ಮಂಜುಳ ಕಲ್ಪನಾ ಚಂದ್ರಕಲಾ ಆಗ್ಬಿಡ್ಬೋದು. ಅತ್ತಾನೆ ಮಹಾನಟಿ. ಸೊ ಆ ಮಹಾನಟಿ ಯಾರು ಅಂತ ಕಾಯ್ತಾ ಇದ್ದೀನಿ ಅಷ್ಟೇ. So once again, let's welcome ನಮ್ಮ judges of ಮಹಾನಟಿ. Thank you. ಓಕೆ, ಮಹಾನಟಿಗೆ ನಮ್ಮ ಜಡ್ಜಸ್ ಮಾಸ್ಟರ್ ಮೈಂಡ್ ಬಂದಾಯ್ತು. ಈಗ ಈ ವೇದಿಕೆಗೆ 16 ನಟಿಯರನ್ನ ಈ ಕಲಾಮಂದಿರಕ್ಕೆ ವೆಲ್ಕಮ್ ಮಾಡುವಂತಹ ಸಮಯ. ಲೆಟ್ಸ್ ವೆಲ್ಕಮ್ ಮಹಾನಟಿಯ 16 ನಟಿಯರು. ಹೆಣ್ಣೆ ಹೆಣ್ಣೆ ಕನಸುಗಳು ಕೋಟಿರಲಿ, ಮುಂದೆ ನಡೆಯೇ ನನಸಾಗುವ ದಾರಿಯಲಿ, ಮನಸ್ಸು ಇದ್ರೆ ಮಾರ್ಗ ಧೈರ್ಯವಾಗಿರು, ಬೆಟ್ಟದಷ್ಟು ಆಸೆ ಹೊತ್ತಿರೋ ಮನವೇ, ಹಳ್ಳಿಗಾಡಿನಲ್ಲಿ ನೀನಿದ್ದರು ಬೆಳ್ಳಿ ಪರದೆ ನಿನ್ನ ವಿಳಾಸವೇ, ನೀ ಕಮ್ಮಿ ಇಲ್ಲವೇ, ಆದರ್ಶ ಆಗುವೆ, ಮಾದರಿಯಾಗುವೆ, ಬಾ ಬೇಲಿ ದಾಟಿ
ಎಲ್ಲ ನಟಿಯರಿಗೆ ಅವರ ಹೊಸ ಜೀವನಕ್ಕೆ ಸ್ವಾಗತ ಸುಸ್ವಾಗತ. ಏನು ಆರ್ಭಟ ಅಂತೀರಾ, ಏನು ಒಬ್ಬೊಬ್ರು ಕತೆಗಳು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಇವ್ರದ್ದು ಅವ್ರದ್ದು ಅದರಲ್ಲೂ ನಮ್ಮ ಮೈಸೂರು ಹುಡುಗಿ ತನಿಷ್ಕಾ ಇದಾರಲ್ಲ, ಅವರಿಂದ ಇನ್ಸ್ಪೈರ್ ಆಗಿ ಜಿಮ್ಮಲ್ಲಿ ಅಡ್ಮಿಷನ್ಸೇ ಸಿಗ್ತಾ ಇಲ್ಲ. ಅಷ್ಟು ನಾನು ಹೋಗಿಕ್ಕಿಲ್ಲ ಅಣ್ಣ, ನನ್ಗೊಂದು ನಿಮಗೆ ಫಸ್ಟ್ ಕೊಡಬೇಕು, ಆದರೆ ನಮ್ಗೆ ಅಡ್ಮಿಷನ್ ಇಲ್ಲ ಅಂತ ಹೇಳಿದ್ರು. ಏನು ತನಿಷ್ಕಾ ಹವಾ ಆಚೆ ಹಿಂಗಿದೆ? ಒಳ್ಳೆ ಇಂಪ್ಯಾಕ್ಟ್, ನಂಗಂತೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಅಂಡ್ ಅನುಶ್ರೀ ಮ್ಯಾಮ್ ಪ್ರಮೋಷನ್ ಮಾಡಿದಾರೆ ನಾನೇ ಕ್ಲಾಸಿಗೆ ಬರ್ತೀನಿ ಅಂತ. ಅದಕ್ಕೆ ಎಲ್ಲರೂ ಅನುಶ್ರೀ ಮ್ಯಾಮ್ ಕ್ಲಾಸಿಗೆ ಬಂತಾರೆ ಅಂತ ಅವ್ರನ್ನ ನೋಡಕ್ಕಾದ್ರೂ ಬರ್ತೀವಿ ಅಂತ ಹೇಳಿ ಎಲ್ಲರೂ ಪಾಪ ನನ್ನನ್ನು ನೋಡಕ್ಕೆ ಅಂತ ವರ್ಕೌಟ್ಗೆ ಒಂದಷ್ಟು ಜನ ಬರ್ತಾರೆ. ಅವ್ರನ್ನ ಇಲ್ಲಿ ಮೀಟ್ ಇನ್ ದ ಜಿಮ್ ತನಿಷ್ಕಾ. ಓಕೆನಾ, ಲವ್ಲಿ. ಎಲ್ಲಾ ಕಡೆ ಸಖತ್ ಸೌಂಡ್ ಮಾಡ್ತಿರೋದು ಇನ್ನೊಬ್ರು ಅಂತ ಅಂದ್ರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ವರ್ಷ ದಿಗ್ಗಜೆ. ಎಲ್ಲಿದ್ದಾರೆ ವರ್ಷ? ನಮಸ್ಕಾರ ರೀ ಅಕ್ಕ. ನಮಸ್ಕಾರ ರೀ, ಹೆಂಗಿದಿರಿ? ಬೆಂಕಿ ಅದೀವ್ರಿ. ಆಚೆ ನಿಮ್ ಹವಾ ಬೆಂಕಿ ಆದಾಗ ಐತಿಲ್ರಿ? ರೆಸ್ಪಾನ್ಸ್ ಅಂತೂ ಗಿಚ್ ಗಿಲಿ ಐತ್ರಿ ಅಕ್ಕ. ಎಲ್ಲ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಭಾಳ ಖುಷಿ ಆತ. ನಮ್ಮ ಉತ್ತರ ಕರ್ನಾಟಕ ಮಂದಿ ಅಕ್ಕ ಎಲ್ಲರೂ ನಮ್ಮ ಮನಿ ಮಗಳದಾಳ, ನಮ್ಮ ಮನಿ ಮಗಳ. ನಮ್ಮ ಅವ್ವ ಅಪ್ಪಗೆ ಡೌಟ್ ಬಂದ್ಬಿಟ್ಟದ, ಈಕಿ ನಮ್ಮ ಮನಿ ಮಗಳದಾಳ. ಇವರೆಲ್ಲರೂ ಯಾಕೆ ಈ ರೀತಿ ವಿಭಿನ್ನ ಗೆಟಪ್ ಅಲ್ಲಿ ಬಂದಿದ್ದಾರೆ ಅಂತ ನೀವು ಯೋಚನೆ ಮಾಡಿರ್ತೀರಾ. ಆ ಉತ್ತರ ಇನ್ ಸ್ವಲ್ಪ ಹೊತ್ತರಲ್ಲಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಆಲ್ ಬ್ಯೂಟೀಸ್ ಹೋಗಿ ಕೂತ್ಕೊಳ್ಳಿ ಪ್ಲೀಸ್. ಅಂಡ್ ಬೆಸ್ಟ್ ವಿಶಸ್ ಫಾರ್ ದ ಫಸ್ಟ್ ರೌಂಡ್. ನಮ್ಮ ನಟಿಯರೆಲ್ಲ ಯಾಕೆ ಇಷ್ಟು ಡಿಫ್ರೆಂಟ್ ಗೆಟಪ್ ಅಲ್ಲಿ ಆಕರ್ಷಕವಾಗಿ ಅಟ್ರಾಕ್ಟಿವ್ ಆಗಿ ಬಂದಿದ್ದಾರೆ ಅಂತಂದ್ರೆ, ಸಿನಿಮಾ ಜೀವನದ ಮೊದಲ ಇನ್ವಿಟೇಷನ್ ಅಂತ ಅಂದ್ರೆ ಒಂದು ಬ್ಯೂಟಿಫುಲ್ ಫೋಟೋ. ಅದಕ್ಕೋಸ್ಕರ ನಮ್ಮ ನಟಿಯರು ಒಂದು ವಿಶೇಷವಾದ ಸ್ಥಳಕ್ಕೆ ಹೋಗಿ ಫೋಟೋ ಶೂಟ್ ಅನ್ನ ಮುಗಿಸಿದ್ದಾರೆ. ಆ ಫೋಟೋ ಶೂಟ್ ಜರ್ನಿ ಹೇಗಿತ್ತು, ಎಲ್ಲಿ ನಡೀತು, ಅಲ್ಲಿ ಕರ್ಕೊಂಡು ಹೋಗಿದ್ ಯಾರು ಅನ್ನೋದನ್ನ ನಾವು ನೋಡೋಣ ನಮ್ಮ ಮಹಾನಟಿ ಟೆಂಟ್ ಅಲ್ಲೇ. ಆಕ್ಚುಲಿ ಮೆಗಾ ಆಡಿಷನ್ ಆದ ತಕ್ಷಣ ನಮಗೆ ಮ್ಯಾಮು ಒಂದು ಸರ್ಪ್ರೈಸ್ ಇದೆ, ಬನ್ನಿ ವಿ ಆರ್ ಗೋಯಿಂಗ್ ಸಮ್ವೇರ್ ಅಂತ ಹೇಳಿದ್ರು. ಸೊ ಲೈಕ್ ಎಲ್ಲಿ ಹೋಗ್ತಿದ್ದೀವಿ ಅನ್ನೋ ಕ್ಯೂರಿಯಾಸಿಟಿ ತುಂಬ ಇದೆ ನಮಗೆ. ನಾವಂತೂ ಫಸ್ಟ್ ಟೈಮ್ ಹೋಗ್ತಿರೋದು ಬಾಲ್ಕಿದಿಂದ. ನಾವು ಎಲ್ಲಿ ಬಿನೇ ಹೋಗಿದ್ದಿಲ್ಲ ಹೊರಗೆ. ಇವಾಗ ಹೋಗ್ತಾ ಇದೀವಿ. ನನಗಂತೂ ಫುಲ್ ಖುಷಿ ಆಗ್ತೈತೆ. ಎಷ್ಟು ಖುಷಿ ಆಗ್ತೈತೆ ಅಂದ್ರೆ ತುಂಬ ಖುಷಿ ಆಗ್ಲತ್ತದ ಈಗ ನಂಗೆ. ವಾವ್, ಇವತ್ತು ನಾವು ರಾಮೋಜಿ ಫಿಲಂ ಸಿಟಿಗೆ ಬಂದಿದ್ದೀವಿ. ಪುನೀತ ಕನ್ನಡಿಗರಿಗೆ ನಮಸ್ಕಾರ. ಆಯ್ಕೆಯಾದಂತಹ ನಟಿಯರನ್ನ ಒಂದು ವಿಶೇಷವಾದ ಸ್ಥಳ ಕರ್ಕೊಂಡು ಬಂದಿದ್ದೀನಿ. ಸೊ ಲೆಟ್ಸ್ ವೆಲ್ಕಮ್ ಭವಿಷ್ಯದ 16 ನಟಿಯರು. ಯು ಆಲ್ ಲುಕ್ ಸೋ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ ಎಲ್ಲರೂ. ಇದೇ ಜೋಶಲ್ಲಿ ಇನ್ನ ಸಿಕ್ಕಾಪಟ್ಟೆ ಸರ್ಪ್ರೈಸಸ್ ಇದೆ. ಶುರು ಮಾಡೋಣ. ಇದು ಮೊದಲನೇ ಪಾಠ, ಮೊದಲನೇ ದಿನ, ಮೊದಲನೇ ಕೆಲಸ. ಅದಕ್ಕೋಸ್ಕರ ನೀವು ಬಂದಿರೋದು ವಿಶ್ವವಿಖ್ಯಾತಿ ರಾಮೋಜಿರಾವ್ ಫಿಲ್ಮ್ ಸಿಟಿ. ಎರಡು 2000 ಎಕರೆ ಪ್ರದೇಶದಲ್ಲಿ ಗಿನ್ನಿಸ್ ವಿಶ್ವ ದಾಖಲೆಯನ್ನ ಪಡೆದಂತ ಅತಿ ದೊಡ್ಡ ಫಿಲ್ಮ್ ಸ್ಟುಡಿಯೋ ಈ RFC. ಇಲ್ಲಿ ಕಾಡಿದೆ, ಮಹಲ್ ಇದೆ, ಅರಮನೆ ಇದೆ, ಸೆರೆಮನೆ ಇದೆ, ಅತ್ಯಾಧುನಿಕ ಸ್ಟುಡಿಯೋಗಳಿದೆ. ಸುಮಾರು 500ಕ್ಕೂ ಹೆಚ್ಚಿನ ಸೆಟ್ಗಳನ್ನ ಇಲ್ಲಿ ಹಾಕ್ಬೋದು. ಈ ಜಾಗ ಎಷ್ಟೋ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ಒಂದು ರೀತಿಯ ಪುಣ್ಯ ಭೂಮಿ ಇದ್ದ ಹಾಗೆ. ಇಂಥ ಪುಣ್ಯ ಭೂಮಿಗೆ ನಾವಿವತ್ತು ಬಂದಿದ್ದೀವಿ. ಇಲ್ಲಿ ಕೈ ಮುಗಿದು ಇವತ್ತು ನಾವು ಕೆಲಸ ಶುರು ಮಾಡೋಣ. ಓಕೆನಾ? ಆರ್ ಯು ಗರ್ಲ್ಸ್ ರೆಡಿ?
ಓಕೆ, ಬಟ್ ಎಲ್ಲರೂ ಬಂದಿದ್ದೀವಿ. ನಾವು ಯಾಕೆ ಬಂದಿದ್ದೀವಿ ಅಂತ ಯಾರಿಗಾದ್ರೂ ಗೊತ್ತಾ? ಎನಿ ಗೆಸ್? ಯಾವೇ ನಟಿಯ ಒಂದು ಬದುಕಿನ ಮುಖ್ಯ ಭಾಗ ಏನು ಗೊತ್ತಾ? ಪೋರ್ಟ್ಫೋಲಿಯೋ. ದೊಡ್ಡ ದೊಡ್ಡ ನಿರ್ದೇಶಕರ ಹತ್ರ ಹೋಗಿ ನಿಮ್ಮ ಭಾವಚಿತ್ರ ತೋರಿಸಿ ಅವಕಾಶ ಕೇಳೋದಕ್ಕೆ ಈ ಪೋರ್ಟ್ಫೋಲಿಯೋ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೇ ಯಾಕೆ, ಹುಡುಗಿರಿಗೆ ಒಳ್ಳೆ ಗಂಡು ಬೇಕು ಅಂತ ಅಂದ್ರೂ ಕೂಡ ಅಪ್ಪಂದ್ರು ತೋರಿಸೋದೇ ನಮ್ಮ ಸುಂದರವಾದ ಫೋಟೋ. ಓಕೆನೆ? ಸೊ ನಿಮ್ಮ ದಾರಿ ಸುಲಭ ಆಗ್ಬೇಕಂದ್ರೆ ನೀವು ಡಿಫ್ರೆಂಟ್ ಭಾವ ಭಂಗಿಗಳ ಮೂಲಕ ಫೋಟೋಗಳನ್ನ ತಗೊಂಡು ಜಡ್ಜಸ್ ಮುಂದೆ ಅದನ್ನ ಪ್ರೆಸೆಂಟ್ ಮಾಡ್ಬೇಕಾಗತ್ತೆ. ಅದಕ್ಕೆ ಫೋಟೋಸ್ ಚೆನ್ನಾಗಿ ಬರ್ಬೇಕಂದ್ರೆ ಜಾಗನೂ ಚೆನ್ನಾಗಿರ್ಬೇಕಲ್ವಾ? ಹಾಗಾಗಿ ಸುಂದರವಾದಂತಹ ಸ್ವರ್ಗದ ಸಿಟಿ ಈ ರಾಮೋಜಿ ಫಿಲ್ಮ್ ಸಿಟಿಗೆ ನಾವು ಬಂದಿದ್ದೀವಿ. ನಿಮ್ಮ ಜೊತೆ ಈ ಸ್ವರ್ಗ ಕೂಡ ಸಹಕರಿಸುತ್ತೆ. ನೀವು ಇವತ್ತು ಪಡ್ಕೋತಾ ಇರುವಂತಹ ಮೊದಲ ಪಾಠ ಇದಾಗತ್ತೆ, ನಾವು ಕೊಡ್ತಾ ಇರುವಂತಹ ಮೊದಲ ಪಾಠ ಕೂಡ ಇದೇ ಆಗತ್ತೆ. ಸೊ ಹಾಗಾದ್ರೆ ವೆಲ್ಕಮ್ ಟು ಸಿನಿಮಾ ಲೋಕ. ಓಕೆ, ಈಗ ಫುಲ್ಲು ನಮ್ದೇ ಹವಾ. ಇವಾಗ ಹೋಗೋಣ, ಮಜಾ ಮಾಡೋಣ. ಅಂಡ್ ಪವರ್ ಗರ್ಲ್ಸ್ ಏನದು ಹೆಣ್ಮಕ್ಳೇ? ರೈಟ್ ಗುರು. ಓಕೆ, ಈಗ ನಿಮ್ಗೋಸ್ಕರ ಒಂದು ಸ್ಪೆಷಲ್ ರಥ ರೆಡಿ ಮಾಡಿಸಿದ್ದೀನಿ. ಇಡೀ ರಾಮೋಜಿ ಫಿಲ್ಮ್ ಸಿಟಿ ಹೇಗಿದೆ, ಎಲ್ಲೆಲ್ಲಿ ಯಾವ ತರ ಸೆಟ್ ಇದೆ, ಓಕೆನಾ? ಇಲ್ಲಿ ಮೈಥಾಲಜಿ ಸಿನಿಮಾಗಳನ್ನ ಮಾಡ್ಬೋದು, ಅಥವಾ ಆಕ್ಷನ್ ಸೀಕ್ವೆನ್ಸ್ ಸಿನಿಮಾಗಳನ್ನ ಮಾಡ್ಬೋದು, ಕಾಮಿಡಿ ಸಿನಿಮಾ ಮಾಡ್ಬೋದು, ಫ್ಯಾಂಟಸಿ ವರ್ಲ್ಡ್ ಇರೋಂಥ ಒಂದು ಸಿನಿಮಾಗಳನ್ನ ಮಾಡ್ಬೋದು. ಎಲ್ಲ ಜಾನರ್ ಆಫ್ ಸಿನಿಮಾಗಳನ್ನ ಇದೊಂದು ಸೆಟ್ಟಲ್ಲಿ ಮಾಡ್ಬೋದು. ಸೊ ಟುವರ್ಡ್ಸ್ ಯುವರ್ ರೈಟ್ ಆರ್ ಲೆಫ್ಟ್ ನೀವು ನೋಡ್ಬೋದು. ಆ್ಯಂಡ್ ಯು ಕ್ಯಾನ್ ಸಿ ದಟ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸಿಕ್ಕಿರೋದು ಹಾಕಿದ್ದಾರೆ. ಅಕ್ಕಳ ಚೂಡು. Next stop is Ramoji Film City. ಒಂದು ವಿಷಯ ನೀವು ನೆನ್ಪಿಟ್ಕೋಬೇಕು, ನೀವು ನೋಡಿದಂತಹ ಎಲ್ಲ ಸ್ಪೆಷಲ್ ಜಾಗಗಳಲ್ಲಿ ಸೂಪರ್ ಸ್ಟಾರ್ಸ್ಗಳು ನಿಂತು ಪರ್ಫಾರ್ಮ್ ಮಾಡಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದಂಥ ಜಾಗಗಳು. ನಾಟ್ ಜಸ್ಟ್ ಹೀರೋಸ್, ಲೆಟ್ಸ್ ಟಾಕ್ ಅಬೌಟ್ ಹೀರೋಯಿನ್ಸ್. ನೀವೆಲ್ಲರೂ ಡಿಫ್ರೆಂಟ್ ಆಗಿ ಎಕ್ಸೈಟೆಡ್ ಆಗಿರುವಂಥ ಪೋರ್ಟ್ಫೋಲಿಯೋನ ನೀವೆಲ್ಲರೂ ರೆಡಿ ಮಾಡ್ಕೋಬೇಕು. ಆ ಪೋರ್ಟ್ಫೋಲಿಯೋ ಹೆಂಗಿರ್ಬೇಕಂದ್ರೆ, ಫಸ್ಟ್ ಎಪಿಸೋಡ್ ಟೆಲಿಕಾಸ್ಟ್ ಆದ ತಕ್ಷಣ ಡೈರೆಕ್ಟರ್ಗಳು ಕಾಲ್ ಮಾಡಬೇಕು, ಮೇಡಮ್ ಆಮೇಲೆ ನೀವೆಲ್ಲ ಎಲ್ಲೆಲ್ಲಿ ಪೋರ್ಟ್ಫೋಲಿಯೋ ಮಾಡ್ತಿರಲ್ಲ ಶೂಟು, ನಾನು ಅಲ್ಲೆಲ್ಲ ಬರ್ತೀನಿ. ಗುಡ್ ಲಕ್ ಗರ್ಲ್ಸ್, ಲೆಟ್ಸ್ ರಾಕ್. ಓಕೆ ಎವ್ರಿಬಡಿ, 3, 2, 1 ಆ ಕಡೆ ತಿರುಗಿ. ಇಲ್ಲ ಹಿಡ್ಕೋಬಾರ್ದು, ಇಲ್ಲಿ ಮುಂದೆ ನೋಡಬೇಕು. ಯು ಹ್ಯಾವ್ ಟು ಟಾಕ್ ಟು ದ ಕ್ಯಾಮೆರಾ ಮೋರ್. ಟುವರ್ಡ್ಸ್ ದಿಸ್ ಸೈಡ್, ಕೀ ಕ್ಯಾಮ್ರಾ ಫೇಸಿಂಗ್. ರಿಯಲಿ ಫ್ಯಾಂಟಸಿ ವರ್ಲ್ಡ್ ಅಲ್ಲಿ ಬಂದಂಗಿದೆ. ಅಸಹಾಯಕತೆಯಿಂದ ನೋಡಮ್ಮ. ಇನ್ನು ಸ್ವಲ್ಪ ಆಚೆನೇ ಇಲ್ಲಿ ನೀವು. ಲೈಕ್ ನೀನು ಆಚೆ ಟಿಲ್ಟ್ ಆಗೋ ಥರ. ಎಸ್ ಸೈಡ್ ಲುಕ್ಕೆ ಕತ್ತಿ ಥರ ಇರಬೇಕು. ಸೂಪರ್ ಸೂಪರ್. ಹೇ 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 ಗಾಬರಿ ಆಗ್ಬೇಡ. ಹೆಣ್ಣೆ ಹೆಣ್ಣೆ ಕನಸುಗಳು ಕೋಟಿರಲಿ. ವಾವ್ ಅನ್ನಿಸ್ತು, ಬಿಕಾಸ್ ನಾನು ಈ ತರ ಸಿನಿಮ್ಯಾಟಿಕ್ ಆಗಿ ಶಾರ್ಟ್ ಯಾವತ್ತೂ ಮಾಡಿರ್ಲಿಲ್ಲ. ಮನ್ಸು ಇದ್ರೆ ಮಾರ್ಗ ಧೈರ್ಯ. ಕ್ಯಾಮ್ರಾ ಅಲ್ಲಿದೆ. ಬೆಟ್ಟದಷ್ಟು ಆಸೆ ಹೊತ್ತಿರೋ ಮನವೇ. ಎವ್ರಿ ಫೋಟೋಗ್ರಾಫರ್ಸ್ ನಮಗೆ ಅದ್ರಲ್ಲಿ ಒಂದು ಎಮೋಷನ್ನ ಹೇಗೆ ಆ್ಯಡ್ ಮಾಡಬೇಕು ಅಂತೆಲ್ಲ ಚೆನ್ನಾಗಿ ಹೇಳ್ಕೊಟ್ರು. ನೀ ಕಮ್ಮಿ ಇಲ್ಲವೇ
ಆದರ್ಶ ಆಗು ನಾನು ನಿಜವಾಗ್ಲೂ ನನ್ನಲ್ಲಿರುವಂಥ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ. ಸೊ ನಾನು ಈ ಕಾನ್ಫಿಡೆನ್ಸ್ ಲೆವೆಲ್ನ ತಂದಿದ್ದಕ್ಕೆ ನನ್ನ ಮಹಾನಟಿಗೆ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್. ಫೇಮಸ್ ಜಾಗಗಳಲ್ಲಿ ಎಷ್ಟು ದೊಡ್ಡ ಸೂಪರ್ ಹಿಟ್ ಸಿನಿಮಾಗಳು ನಡೆದಂತಹ ಸ್ಪಾಟ್ಗಳಲ್ಲಿ ಇವರ ಫೋಟೋ ಶೂಟ್ಗಳನ್ನ ಮಾಡಿದೀವಿ. ಇಲ್ಲೆಲ್ಲ ಫೋಟೋ ಶೂಟ್ ಅನ್ನ ನಾನ್ ನೋಡಿದೀನಿ. ಆದ್ರೆ ಇದನ್ನ ನಮ್ಮ ಜಡ್ಜಸ್ ನೋಡಿ ಏನ್ ಅಂತಾರೆ ಅಂತ ಕೇಳೋದಕ್ಕೆ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ. ಹಾಗಾದ್ರೆ ಇಲ್ಲಿಂದ ಡೈರೆಕ್ಟ್ ಆಗಿ ನಾವು ನಮ್ಮ ಜಡ್ಜಸ್ ಹತ್ರ ಹೋಗೋಣ. ಸೆಟ್ಗೆ ಹೋಗೋಣ ಆಫ್ ಮಹಾನಟಿ ಸೀಸನ್ 2. ಮೊಟ್ಟ ಮೊದಲ ಬಾರಿಗೆ RFCಗೆ ಹೋಗಿ ಈ ರೀತಿಯ ಒಂದು ಫೋಟೋ ಶೂಟ್ ಮಾಡಿದ್ದು ಇದೇ ಮೊದಲು. ಅದೇ ನಮ್ಮ ಮಹಾನಟಿ ಕಾರ್ಯಕ್ರಮದಲ್ಲಿ. ಡೈರೆಕ್ಟ್ರೆ, RFC ಹೋಗೋದು ಇಟ್ ಇಸ್ ನಾಟ್ ಅನ್ ಈಸಿ ಜಾಬ್. ನಾವೇ ಸಿನಿಮಾಗಳು ಮಾಡಬೇಕು ಅಂತಂದ್ರೆ RFC ಹೋಗ್ಬೇಕಾ ಅಂತ ಯೋಚನೆ ಮಾಡ್ತೀವಿ. ಅಂದ್ರೆ ಕಾಸ್ಟ್ ಆಗಿರ್ಬೋದು, ಆ ಫೆಸಿಲಿಟೀಸ್ಗೋಸ್ಕರ ಆ ಕಾಸ್ಟ್ ಇದೆ. ಇಟ್ ಇಸ್ ನಾಟ್ ಸೋ ಈಸಿ ನಮಗೆ. ಸೊ ಆ ನಿಟ್ಟಿನಲ್ಲಿ ವೆರಿ ಫಸ್ಟ್ ಎಪಿಸೋಡ್ ಏನೆ ಇವ್ರುಗಳಿಗೆಲ್ಲ ಅಲ್ಲೂ ಹೋಗಿ ಫೋಟೋ ಶೂಟ್ ಮಾಡುವಂತ ಭಾಗ್ಯ ಸಿಕ್ಕಿದೆ ಅಂತಂದ್ರೆ ದೇರ್ ಆಲ್ ವೆರಿ ಲಕ್ಕಿ. ಇಂಡಿಯಾದಲ್ಲೇ ಫಸ್ಟ್ ಟೈಮು ಏನಿಲ್ಲ, ಬರೀ ಆಕ್ಟರ್ಸ್ ನ ಒಳಗಡೆ ಕರ್ಕೊಂಡು ಹೋದ್ರೆ ಫಸ್ಟ್ ಕಾಪಿ ತಗೊಂಡು ಆಚೆ ಬರ್ಬೋದು ಅನ್ನೋ ಫೆಸಿಲಿಟೀಸ್ ಮಾಡಿದಂತ ಒಂದು ಜಾಗ ವಾಸ್ RFC. ಅಲ್ಲಿ 2 ಸಿನಿಮಾ ನಾನು ನೋಡ್ದಂಗೆ, ಒಂದು ಯಶೋರ್ದು ಅಲ್ಲೊಂದು ಸ್ಟ್ಯಾಚು ಕಾಣಿಸುತ್ತೆ, ನೀವು ಅವ್ರದ್ದು ಮೇನ್ ಒಂದು ಆಫೀಸ್ ಇದೆ ಒಳಗಡೆ, ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಇದೆ ಅಲ್ಲಿ ಹೋದ್ರೆ ಅಲ್ಲೊಂದಷ್ಟು ಡಿಸ್ಪ್ಲೇ ಹಾಕಿದ್ದಾರೆ. ಅಲ್ಲಿ ಡಿಸ್ಪ್ಲೇ ಆದಂತ ಒಂದು ಕನ್ನಡ ಸಿನಿಮಾ ಅಂತಂದ್ರೆ ಕುರುಕ್ಷೇತ್ರ ಸಿನಿಮಾದೊಂದು ಡಿಸ್ಪ್ಲೇ ಹಾಕಿ. ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲಿಗಲಾದಂತ ಒಂದು ಸಿನಿಮಾ ಕುರುಕ್ಷೇತ್ರ. ಇಡೀ ಸಿನಿಮಾ ಶೂಟಿಂಗ್ ಅಲ್ಲೇ ನಡೆದಿದ್ದಂತೆ. ಒಂದು ಜಾಗ ಡೆಡಿಕೇಟ್ ಮಾಡಿದ್ದಾರೆ ಕುರುಕ್ಷೇತ್ರ. ಸೊ 2 ಸಿನಿಮಾ ಅದು ಯಾವಲ್ಲ ಥ್ಯಾಂಕ್ ಯು ಸೋ ಮಚ್ ಮಹಾನಟಿ ಟೀಮ್, ನಮ್ಗೆ ಆ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನಮ್ಮ ಡೈರೆಕ್ಷನ್ ಟೀಮ್ ಅಪೂರ್ವ ಅಂಡ್ ಟೀಮ್. ಹ್ಯಾಟ್ಸ್ ಆಫ್ ನಮ್ಮ ಮಾಸ್ಟರ್ ಮೈಂಡ್ ರಮೇಶ್ ಸರ್. ಆ ಇಡೀ ವಿಡಿಯೋಲ್ ಬಹಳ ಇಷ್ಟ ಆಗಿದ್ದು ನಿಮ್ಮಲ್ಲಿದ್ದ ಉತ್ಸಾಹ, ನಿಮ್ಮಲ್ಲಿದ್ದ ಖುಷಿ, ಅದೇ ಹೈಲೈಟ್. ನೀವು ಅಲ್ಲಿ ಮಾಡಿದ್ರಲ್ಲ, ಯಾರು ಏರ್ಪೋರ್ಟ್ ಲೇಡಿ, ನೀನ್ ನಡ್ಕೊಂಡ್ಗೆಲ್ಲಮ್ಮ ಏರೋಪ್ಲೇನು, ಅಲ್ಲೇನು ಅವ್ರ ರಾಮ ಶ್ಯಾಮ ಮಾಮ ಮುಂದ ಅಲ್ಲೇ ನಡೆದಿದ್ದು. ಟ್ರೈನ್ದು ಹುಡುಗಿ ಯಾರದು, ಶಿವಾಜಿ ಸೂರತ್ಕಲ್ ಟ್ರೈನ್ ಶೂಟ್ ಮಾಡಿದ್ದು ಅಲ್ಲೇ. ನೀವು ಅಲ್ಲಿ ನೋಡ್ತಾ ಇದ್ರೆ ಒಂದೊಂದು ಸೀನು ನೆನಪಿದೆ. ನಾನು ಶಿವರಾಜ್ ಕುಮಾರ್ ಡ್ಯಾನ್ಸ್ ಮಾಡಿದ್ವಿ ಒಂದು ಪಿಕ್ಚರ್, ಭೂಮಿ ತಾಯಿ ಚೊಚ್ಚಲ ಮಗ, ಅದ್ರಲ್ಲಿ ಒಂದು ಹುಡುಗಿ ಫೋಟೋ ಶೂಟ್ ಮಾಡಿದಲ್ಲ, ಅಲ್ಲಿ ಬಂದ ಹೇಳ್ತೀನಿ ನಾನು. ಸೊ ಎವ್ರಿಥಿಂಗ್ ಒಂದು ನೆನಪು ನನ್ ಕಾಡ್ತಾ ಇತ್ತು. ಸೊ ಲೆಟ್ಸ್ ಡಿಸ್ಕಸ್ ಎವ್ರಿಥಿಂಗ್. ಆಲ್ ಆಫ್ ಯು ಲುಕ್ ಗ್ರೇಟ್, ಗುಡ್ ಲಕ್. ಪ್ರೇಮ ಮ್ಯಾಮ್, ಇವತ್ತಿಗೂ ಕೂಡ ನಿಮ್ಮ ಫೋಟೋ ತಗೋಬೇಕು ಅಂತ ಹೇಳ್ಬಿಟ್ಟು ಒಬ್ರು ಕಾಯ್ತಾ ಇದ್ದಾರೆ ಮೇಡಮ್. ಬಾರಪ್ಪ ಬ್ರೋ. ಸಿನಿಮಾ ರೀಲ್ ತರ ಅವರ ಫೋಟೋಗಳನ್ನೇ ಒಂದು ರೀಲ್ ಮಾಡ್ಕೊಂಡು ಸ್ಯಾಶೆ ಮಾಡ್ಕೊಂಡು ತಗೊಂಡ್ಬಿಟ್ಟಿದ್ದಾರೆ. ಮೇಡಮ್ ಮುಟ್ಬೇಡಿ, ನೀವು ಬರೀ ನೋಡಿದ ತಕ್ಷಣ ಅವನಿಗೆ ಕಣ್ಣಿತ್ತು. ಲಾಸ್ಟ್ ಟೈಮ್ ಅವನ ಕಡೆಯಿಂದ ಕೊಡೆ ತಗೊಂಡ್ರಿ, ಕೈ ಬಂದ್ಬಿಡ್ತು. ನಾಳೆ ನೀವು ಕೈ ಮುಟ್ಟಿ ಇನ್ನೇನೇನು ಬರುತ್ತಾ ಬೇಡ ಮೇಡಮ್. ಈ ರೌಂಡ್ ಅನ್ನ ಶುರು ಮಾಡೋಕ್ಕಿಂತ ಮುಂಚೆ ಆಕ್ಟಿವ್ ಕ್ಯಾಮರಾ ಸುತ್ತಿನ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಹೇಳೋದಾದ್ರೆ, ನಿಮಗೋಸ್ಕರ ಸಿನಿಮಾ ಕ್ಯಾಮ್ರಾವನ್ನ ನಾವು ತರಿಸಿದೀವಿ. ಮಾಸ್ಟರ್ ಮೈಂಡ್ ರಮೇಶ್ ಅರವಿಂದ್ ಸರ್ ಅವರು ಒಂದು ಸಿಚುವೇಶನ್ ಕೊಡ್ತಾರೆ. ನೀವು ಆ ಕ್ಯಾಮ್ರಾಗೆ ಮುಖ ಕೊಟ್ಟು ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಮೂಲಕ ನಿಮ್ಮ ಅಭಿನಯ ಚಾತುರ್ಯವನ್ನ ನೀವು ತೋರಿಸಬೇಕಾಗತ್ತೆ. ಅಂಡ್ ಇವತ್ತಿಂದ ನಮ್ಮ ಜಡ್ಜಸ್ ನಿಮ್ಮ ಪರ್ಫಾರ್ಮೆನ್ಸ್ಗೆ ರೇಟಿಂಗ್ಸ್ ಅಂದ್ರೆ ಸ್ಟಾರ್ ರೇಟಿಂಗ್ ಸ್ಕೋರ್ಸ್ ಅನ್ನ ಕೊಡ್ತಾರೆ. ಸೊ 3 ಜಡ್ಜಸ್ ಕಡೆಯಿಂದ ಸ್ಟಾರ್ಗಳು ಸಿಕ್ಕರೆ ಅದು ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್ ಆಗುತ್ತೆ. ಸೊ ಶುರು ಮಾಡೋಣ ಹಾಗಾದ್ರೆ. ಓಕೆ, ಲೆಟ್ಸ್ ಬಿಗಿನ್. ಆಕ್ಟ್ 2 ಕ್ಯಾಮರಾ ರೌಂಡ್. ಮನೇಲಿ ಕೂತು ಕಾರ್ಯಕ್ರಮ ನೋಡುವಂತಹ ಪ್ರೀತಿಯ ಆಡಿಯನ್ಸ್, ನಿಮಗೋಸ್ಕರ ಒಂದು ಸರ್ಪ್ರೈಸ್ ಸುದ್ದಿ ಇದೆ. ಇವತ್ತು ಮತ್ತೆ ನಾಳಿನ ಸಂಚಿಕೆಯನ್ನ ನೀವು ನೋಡ್ತಾ ಇರಿ. ನಿಮಗೆ ಮನರಂಜನೆ ಜೊತೆಗೆ ಬಹುಮಾನ ಕೂಡ ಸಿಗಲಿದೆ. ಮಹಾನಟಿ ವಾಚ್ ಆ್ಯಂಡ್ ವಿನ್ ಕಾಂಟೆಸ್ಟ್ ಅಲ್ಲಿ ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಎಪಿಸೋಡ್ಗಳನ್ನ ನೋಡ್ತಾ ನಾವು ಕೇಳುವಂತಹ ಸರಳ ಪ್ರಶ್ನೆಗಳಿಗೆ ಉತ್ತರ ಕೊಟ್ರೆ ನಿಮಗೆ ಸಿಗಲಿದೆ 43 ಇಂಚಿನ LED ಕಲರ್ ಟಿವಿ. ಕ್ಯಾಮ್ರಾ ಮುಂದೆ ನಡ್ಸೋದೇ ಒಂದು ದೊಡ್ಡ ಕಲೆ. ಅದೆಲ್ಲ ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸೋದಕ್ಕೆ ನಮ್ಮ ಲೆಜೆಂಡ್, ನಮ್ಮ ಮಾಸ್ಟರ್ ಮೈಂಡ್ ರಮೇಶ್ ಅರವಿಂದ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.
ಮೊದಲ ಹೆಜ್ಜೆ ಶುರು ಮಾಡೋಕ್ಕಿಂತ ಮುಂಚೆ ಈ ಎಪಿಸೋಡ್ಗೋಸ್ಕರ ನಾವು ತಗೊಂಡ್ಬಂದಿರೋಂಥ ಸಿನಿಮಾ ಕ್ಯಾಮ್ರಾ ಬರ್ಬೇಕಪ್ಪ ಸ್ಟೇಜ್ ಮೇಲೆ. ಸೊ ಸಿನಿಮಾದಲ್ಲಿ ನೀವು ಹೀರೋಯಿನ್ ಲವ್ ಮಾಡಿದ್ರು, ಪ್ರೊಡ್ಯೂಸರ್ ಡೈರೆಕ್ಟರ್ನ ಲವ್ ಮಾಡಿದ್ರು, ಅದೆಲ್ಲ ಕೇಳಿರ್ತೀರ. ಅದೆಲ್ಲ ಅಲ್ಲ ಲವ್ ಸ್ಟೋರಿ. ಇರೋದು ಒಂದೇ ಲವ್ ಸ್ಟೋರಿ, ನಿಮ್ಮ ಮತ್ತು ಆ ಕ್ಯಾಮ್ರಾಗೆ ಅಷ್ಟೇ. ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. ಅಲ್ಲಿರೋದು ಅದು ಕ್ಯಾಮ್ರಾ ಇದೆಯಲ್ರಿ, ಕ್ಯಾಮ್ರಾ ಅಲ್ಲ, 6 ಕೋಟಿ ಕನ್ನಡ ಜನತೆ ಅದ್ರ ಹಿಂದೆ ಇದ್ದಾರೆ. ಇದು ಬರೀ ಒಂದು ಮೆಷಿನ್ ಅಲ್ಲ ರೀ, 6 ಕೋಟಿ ಜನರ ಪ್ರತಿನಿಧಿ ಇದು. ಒಂದು ಫ್ರೇಮ್ ಪೊಸಿಷನ್ ಇದ್ದಾರೆ. ಅನು ಸ್ವಲ್ಪ ನೋಡಿ, ಬೇರೆ ಬೇರೆ ಕಡೆ ಸಿನಿಮಾದಲ್ಲಿ ನಾವು ಮಾರ್ಕಿಂಗ್ ಅಂತ ಹೇಳ್ತೀವಿ ನೋಡಿ, ಇಲ್ಲೊಂದು ಮಾರ್ಕಿಂಗ್ ಇದೆ, ಇದು ನಾನು ಅಲ್ಲಿಂದ ನಡ್ಕೊಂಡ್ಬಂದು ಇಲ್ಲಿ ನಿಂತ್ಕೋಬೇಕು ಅಂತ ಅರ್ಥ. ಈಗ ಅನವ್ರು ಈ ಮಾರ್ಕಲ್ಲಿ ಬಂದು ನಿಂತ್ರೆ ಈ ಕ್ಯಾಮ್ರಾ ಪರ್ಫೆಕ್ಟ್ ಆಗಿರುತ್ತೆ. ಬನ್ನಿ ಅನು. ಓಕೆ, ಇಲ್ಲಿದ್ದಾರೆ ಫ್ರೇಮ್ ಪ್ಲೀಸ್. ಓಕೆ ಅನು, ಏನೋ ಒಂದು ಕಾಂಪೇರಿಂಗ್ ಮಾಡಿ, ನೀವು ಕೈಯೆಲ್ಲ ಮಾಡ್ತೀರಾ, ಆ ಥರ ಮಾಡಿ. ವೆಲ್ಕಮ್ ಟು ಮಹಾನಟಿ ಸೀಸನ್ 2. ಓಕೆ, ಇದು ನೋಡಿ ಹೆಂಗ್ ಕಾಣಿಸ್ತಾ ಇದೆ ಕ್ಲೋಸ್ ಅಪ್ ಅಲ್ಲಿ. ಈಗ ಲಾಂಗ್ ಹೋಗಿ ಸರ್. ಎಸ್, ಅದೇ ಬೋಲ್ಡ್ ವಿತ್ ಮಾಡಿ. ಈಗ ವೆಲ್ಕಮ್ ಟು ಮಹಾನಟಿ ಸೀಸನ್ 2. ಗೊತ್ತಾಯ್ತಾ? ಈ ಕೈ ಮಾಡೋದು ಅದನ್ನೆಲ್ಲ ನೀವು ಕ್ಲೋಸ್ ಅಪ್ ಅಲ್ಲಿ ಮಾಡಿದಾಗ ಸಮ್ ಟೈಮ್ ಬಹಳ ವಿಚಿತ್ರವಾಗಿ ಕಾಣುತ್ತೆ, ಚೆನ್ನಾಗೂ ಕಾಣಲ್ಲ. ಈಗ ಫೇಸ್ ನ ಕವರ್ ಮಾಡಿ. ವೆಲ್ಕಮ್ ಟು ಮಹಾನಟಿ ಸೀಸನ್ 2. ಯು ಗೆಟ್ ಇಟ್? ಎಷ್ಟು ವೇರಿಯೇಷನ್ ಇದೆ ನೋಡಿ. ಅವರು ಅನು ಬಂದು ಆರ್ಟಿಸ್ಟ್ ಆಗಿರೋದ್ರಿಂದ ಬಹಳ ಈಸಿಯಾಗಿ ಕ್ಯಾಪ್ಚರ್ ಮಾಡ್ತಾರೆ. ಓಕೆ, ಲೆಟ್ಸ್ ಗೋ ವಿತ್ ಆಲ್ ದಿಸ್. ಥ್ಯಾಂಕ್ ಯು ಅನು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಅನು, ಈಗ ನೀನ್ ಸ್ಟಾರ್ಟ್ ಮಾಡು. ಸರ್, ಇಷ್ಟು ವರ್ಷ ಎಲ್ಲರೂ ನನ್ನ ಆಂಕರ್ ಅಂತ ಹೇಳಿದ್ರು. ಫಸ್ಟ್ ಟೈಮ್ ಸರ್ ನೀವು ನನ್ನ ಆಕ್ಟ್ರೆಸ್ ಅಂತ ಹೇಳಿದ್ರು. ಖಂಡಿತವಲ್ಲ, ಇವ್ರು ಎಂತ ಆಕ್ಟ್ರೆಸ್ ಅಂತ ಈ ಎಪಿಸೋಡ್ ಅಲ್ಲಿ ಪ್ರೂವ್ ಮಾಡ್ತೀವಿ. ನಿಮಗೆಲ್ಲ ಇನ್ನೊಂದು ರೋಲ್ ಇರುತ್ತಲ್ಲ, ಆ ರೋಲ್ ಇವರೇ ಮಾಡೋದು. ಬಟ್ ಆನ್ ಅ ವೆರಿ ವೆರಿ ಸೀರಿಯಸ್ ನೋಟ್, ಮನ್ಸಾರೆ ಹೇಳ್ತಾ ಇದ್ದೀನಿ, ಅ ಸ್ಟ್ಯಾಂಡಿಂಗ್ ಓವೇಷನ್ ಟು ದಿಸ್ ಜೀನಿಯಸ್ ರಮೇಶ್ ಅರವಿಂದ್ ಸರ್. ಸಣ್ಣದಾಗಿ ಈ ವಿಷಯನ ನೀವು ಹೇಳ್ಕೊಡ್ಬೋದಿತ್ತು, ಬಟ್ ಇಷ್ಟು ಪ್ರಾಕ್ಟಿಕಲ್ ಆಗಿ ಅವ್ರು ಬಂದು ನಿಂತು ಜೀವ ತುಂಬಿ ಹೇಳ್ಕೊಟ್ಟು ಅಲ್ಲಿರುವಂತಹ ಪ್ರತಿ ನಟಿಯರ ಕನಸನ್ನ ಇನ್ನಷ್ಟು ಎತ್ತರಕ್ಕೆ ತಗೊಂಡು ಹೋಗಿದ್ದಕ್ಕೆ ಹ್ಯಾಟ್ಸ್ ಆಫ್ ಟು ಯು ಸರ್, ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು. ಮಾಸ್ಟರ್ ಮೈಂಡ್ ರಮೇಶ್ ಸರ್ ಅವರ ಪಾಠ ಆಗಿದೆ. ಅದನ್ನ ಕೇಳ್ತಾ ಎಲ್ಲರೂ ಹಂಗೆ ಎದೆ ಮೇಲೆ ಕೈ ಇಟ್ಕೊಂಡ್ಬಿಡ್ತಾರೆ, ಅಬ್ಬಾ ಈ ತರ ಇದೆಯಾ ಅಂತ ಹೇಳಿ. ಸೊ ಎಲ್ಲರೂ ಬ್ಯಾಕ್ ಎಂಡ್ ಅಲ್ಲಿ ಪ್ರಿಪೇರ್ ಆಗ್ತಾ ಇರೋದು ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾದ್ರೆ ಜಾಸ್ತಿ ಕಾಯಿಸೋದ್ ಬೇಡ, ಯಾವ ನಟಿ ಇಲ್ಲಿ ಬಂದು ಹೇಗ್ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡೋಣ. ಲೆಟ್ಸ್ ವೆಲ್ಕಮ್ ಮೈಸೂರಿನ ಸಿಂಚನಾ. ಸಿಂಚನಾ ಹತ್ರ ಕೇಳಿದೆ, ಸಿಂಚನಾ ಏನಕ್ಕೆ ಈ ಜಾಪನೀಸ್ ಕಾಸ್ಟ್ಯೂಮ್ ಅಂದ್ರೆ, ಮೇಡಮ್ ಇಲ್ಲಿ ಒಂದು 2-3 ಪಿಕ್ಚರ್ ಆದ್ಮೇಲೆ ಅಫ್ಕೋರ್ಸ್ ನಂಗೆ ಜಪಾನಿಂದೆಲ್ಲ ಆಫರ್ ಬರುತ್ತಲ್ಲ, ವೈ ನಾಟ್ ಡೂ ಜಾಪನೀಸ್ ಫಿಲ್ಮ್ ಅಂತ ಹೇಳಿ ಇವಾಗಲೇ ಅವಳು ಫೋಟೋ ಶೂಟ್ ಮಾಡ್ಕೋತಾ ಇದ್ದಾಳೆ. ಹೆಂಗ್ ಅನ್ಸ್ತು ಆ ಫೋಟೋ ಶೂಟ್ ಬೇಬಿ ಅಲ್ಲಿ? ಆಕ್ಚುಲಿ ರಾಮೋಜಿ ಫಿಲ್ಮ್ ಸಿಟಿ ಯಾವತ್ತೂ ಹೋಗಿರ್ಲಿಲ್ಲ, ಲೈಕ್ ಹೇಳಿದ್ನಲ್ಲ ಮ್ಯಾಮ್, ಮೈಸೂರು ಬಿಟ್ಟೆ ಹೋಗಿರ್ಲಿಲ್ಲ ಅಂತ ಅಂದ್ಬಿಟ್ಟು. ಸೊ ಅಲ್ಲಿಗೆ ಹೋದ್ರೆ ಎಲ್ಲ ಹೇಳ್ದಂಗೆ ಬರೀ ಬಾಹುಬಲಿ ಸೆಟ್ ಇರುತ್ತೆ ಅಂತ ಗೊತ್ತಿತ್ತು ಮ್ಯಾಮ್. ಓಕೆ, ಬಾಹುಬಲಿನೇ ಅಷ್ಟು ದೊಡ್ಡ ಸೆಟ್ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಅಲ್ಲಿ ಹೋಗ್ತಿದ್ದಂಗೆ ಫುಲ್ ಜೈಲು, ರೈಲ್ವೆ ಸ್ಟೇಷನ್ ಎಲ್ಲ ಇತ್ತು. ಸೊ ಸಖತ್ ಎಕ್ಸೈಟ್ ಆಗಿದೆ. ನನ್ನ ಜಾಪನೀಸ್ದು ಯಾವ ತರ ಇರುತ್ತೆ ಅಂತ ನೋಡಿದ್ರೆ ಫುಲ್ ಆ ಕಂಟ್ರಿ ತರಾನೇ ಒಂದು ಫುಲ್ ಸೆಟ್ ತರ ರೆಡಿ ಇತ್ತು ಮ್ಯಾಮ್. ಜಾಪನೀಸ್ ಥೀಮ್ ಅಲ್ಲಿ ಸಿಂಚನಾ ಅವರ ಫೋಟೋ ಶೂಟ್ ಹೆಂಗಾಯ್ತು ಅಂತ ನೋಡೋಣ. ಜಾಪನೀಸ್ ಥೀಮಲ್ಲಿ ನಾವು ಪೋರ್ಟ್ರೇಟ್ ಮಾಡಿಸ್ತಿದ್ದೀವಿ ಅಂದ ತಕ್ಷಣ ಐ ವಾಸ್ ಲೈಕ್ ಸೂಪರ್ ಎಕ್ಸೈಟೆಡ್. ಒಂದು 2 ಹೆಜ್ಜೆ ಹಿಂದೆ ಹೋಗಿ, ಇನ್ನೊಂದು ಹೆಜ್ಜೆ. ಸಿಂಚನಾ, ಮೊದಲನೇದಾಗಿ ಫೋಟೋ ಶೂಟ್ದು ಐ ಥಿಂಕ್ ಓವರ್ ಆಲ್ ಬಿಕಾಸ್ ಆಫ್ ದ ಬ್ಯಾಕ್ ಗ್ರೌಂಡ್, ನಿಮ್ಮ ಕಾಸ್ಟ್ಯೂಮ್ ಅದೆಲ್ಲ ಸೇರಿ ತುಂಬಾ ಚೆನ್ನಾಗಿತ್ತು. ನಿಮ್ಮ ಕ್ಲೋಸ್ ಅಪ್ಸ್ ಇಸ್ ಮಚ್ ಬೆಟರ್ ಅನ್ಸುತ್ತೆ, ಬಿಕಾಸ್ ಯೋರ್ ಫೇಶಿಯಲಿ ನಿಮ್ಮ ಎಕ್ಸ್ಪ್ರೆಷನ್ಸ್ ಇಸ್ ಮೋರ್ ಎವಿಡೆಂಟ್, ಸೊ ಬಾಡಿ ಲ್ಯಾಂಗ್ವೇಜ್ಗಿಂತ. ಸೊ ನನಗೆ ನಿಮ್ಮ ಕ್ಲೋಸ್ ಅಪ್ಸ್ ಇಷ್ಟ ಆಯ್ತು. ನಮ್ಮ ಮಾಸ್ಟರ್ ಮೈಂಡ್ ನಿಮ್ಗೆ ಯಾವ ಸಿಚುವೇಶನ್ ಕೊಡ್ತಾರೆ, ನೀವು ಹೆಂಗ್ ಆಕ್ಟ್ ಮಾಡ್ತೀರಾ, ಕ್ಯಾಮ್ರಾ ನಿಮ್ಗೆ ಕಾಯ್ತಾ ಇದೆ, ನೀವು ಕ್ಯಾಮ್ರಾನ ಎಷ್ಟು ಪ್ರೀತಿ ಮಾಡ್ತೀಯಾ ಅಂತ ನೋಡೋಣ. Yes, ma'am. ರಮೇಶ್ ಸರ್, ಓವರ್ ಟು ಯು.
ನೀವೊಂದು ಜಾಪನೀಸ್ ಹುಡುಗಿ ಕರ್ನಾಟಕಕ್ಕೆ ಬಂದಿದ್ದೀರಾ ಅಂತಾನೆ ಇಟ್ಕೊಳ್ಳಿ. ಓಕೆ, ನೀವು ಹಾಕೊಳ್ಳೋ ಕಾಸ್ಟ್ಯೂಮ್ ಇದು. ಇಲ್ಲಿ ಕರ್ನಾಟಕಕ್ಕೆ ಬಂದಾಗ ಎಲ್ಲರೂ ನಿಮ್ಮನ್ನ ಮೊದಲು ಅನುಮಾನದಿಂದ ನೋಡ್ತಾರೆ. ನಿಮ್ ಕಣ್ಣು ಹಿಂಗ್ ಹೇಳೋದಿರುತ್ತೆ, ನಿಮ್ಮ ಲುಕ್ಸ್ ಬಗ್ಗೆ, ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ, ಎಲ್ಲದರ ಬಗ್ಗೆ ನಿಮ್ಮನ್ನ ಒಪ್ಕೊಳ್ಳಲ್ಲ ಇನಿಷಿಯಲಿ. ಪ್ರಾಬ್ಲಮ್ ಒಂದು 7-8 ತಿಂಗಳಾಗಿದೆ. ಮೆತ್ತಿಗೆ ನಿಮ್ಮ ಕರ್ನಾಟಕ ಇಷ್ಟ ಆಯ್ತು, ಕನ್ನಡಿಗರಿಗೆ ನಿಮ್ಮನ್ ಕಂಡ್ರೆ ಇಷ್ಟ ಆಯ್ತು. ಕೊನೆಗೆ ನಿಮ್ಗೆ ಗೊತ್ತಾಯ್ತು, ಓ ಇದು ಡ್ರೆಸ್ಸು ಗಿಸ್ಸು ಅಲ್ಲ, ನಮ್ಗೆ ಇಷ್ಟವಾದ ಜನ ಎಲ್ಲಿರ್ತಾರೋ ಅದೇ ನಮ್ಮನೆ. ಇಷ್ಟವಾದ ಜನ ಇರಬೇಕು, ನಮ್ಮನ್ ಜನ ಇಷ್ಟ ಪಡ್ಬೇಕು, ಅಷ್ಟೇ ಲೈಫ್ ಅಂತ ಗೊತ್ತಾಯ್ತು ನಮ್ಗೆ. ಆತರ ಏನೋ ಒಂದ್ ಮಾಡಿ. ಈಗ ಸಿನ್ಸ್ ಶೀಲ್ ಫೇಸ್ ದಟ್ ಕ್ಯಾಮ್ರಾ, ಆ ಮಾರ್ಕ್ ಅಲ್ಲಿ ನಿಂತ್ಕೊಮ್ಮ. ಫಸ್ಟ್ ಪೊಸಿಷನ್ ಯಾವ್ದು ವಾಕ್ ಮಾಡಿ ಮಾತಾಡ್ತೀರೋ ಅಲ್ಲಿ ನಿಂತ್ಕೊಂಡ್ ಮಾತಾಡ್ತೀರಾ ನೀವು? ವಾಕ್ ಮಾಡ್ಕೊಂಡು ಮಾತಾಡಿ. ವೆರಿ ಗುಡ್. ಫಸ್ಟ್ ಪೊಸಿಷನ್ಗೆ ಹೋಗಿ. ಫಸ್ಟ್ ಪೊಸಿಷನ್ ಕೊಡಿ ಕ್ಯಾಮ್ರಾಮನ್ ಸರ್. ಲೈಟ್ ಎಲ್ಲಿ ಫೇವರಿಂಗ್ ಫಸ್ಟ್ ಪೊಸಿಷನ್ ಕೊಡಿ ಅವ್ರಿಗೆ. ಇನ್ನು ಮಾರ್ಕ್ ಕೊಡ್ರ ಅವ್ರಿಗೆ. ನಿಮ್ಗೆ ಎಲ್ಲಿ ಬೇಕು ಹೇಳಿ ಸರ್. ಇಲ್ಲೊಂದು ಸರ್, ನೀವು ರಿಹರ್ಸ್ ಮಾಡ್ಕೊಳ್ಳಿ ಮೆಂಟಲಿ. ಅಲ್ಲಿ ಬಂದು ಓಕೆ, ಇಲ್ಲಿಗೆ ಬರ್ತೀರಾ. ಓಕೆ, ರೆಡಿ. ತರುಣ್ ಫಸ್ಟ್ ಫ್ರೇಮ್ ಓಕೆ ನಮಗೆ ಮಾನಿಟರ್ಲಿ. ಆರ್ ಯು ರೆಡಿ? ಎಸ್ ಸರ್. ಸ್ಟಾರ್ಟ್ ಕ್ಯಾಮ್ರಾ, ಆಕ್ಷನ್. ನಾನು ಇಲ್ಲಿ ಇಂಡಿಯಾಗ ಬಂದದ್ದು ಇವತ್ತು. ಏನು ಅಂದ, ನನ್ನ ಹೆಸರು ಸುಲ್ಸನ ಭೂಪಾಲನ ಅತ್ತಾಗಲ್ಲ ಗೊಸಾಯವಾಸು ಅಂತ ಅಂದ್ರ ನಿಮ್ಗೆಲ್ಲ ಗುಡ್ ಮಾರ್ನಿಂಗ್ ಹೇಳಿದ್ದು ನಾನು. ನಂಗೆ ಕರ್ನಾಟಕ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಇಲ್ಲಿಗೆ ಬಂದಿದ್ದೆ ನಾನು. ನನ್ನ ಹೆಸರು ತೋಸಿ ಅಂತ. ನಾನು ಅಲ್ಲಿಂದ ಬಂದಿದ್ದೇನಲ್ಲ ಜಪಾನೀಸಿಂದ. ಯಾಕೆ ಅಂತ ಕೇಳ್ತೀರಾ? ನಾನು ಜಪಾನೀಸಲ್ಲಿ ತುಂಬ ಚೆನ್ನಾಗಿ ಹಾದು ಹಾಡ್ತೀನಿ. ಅದಕ್ಕೆ ಇಲ್ಲಿಗೆ ಕಸಿದಾರೆ ನನಗೆ. ಇಂಡಿಯಾ ಎಲ್ಲ ನೋಡ್ಕೊಂಡು ಮಜಾ ಮಾಡ್ಕೊಂಡು ಹೋಗ್ಬೋದು ಇವತ್ತು ನಾವು. ಒನಿಚಾನ್ ಅಣ್ಣ, 1 ಸೆಕೆಂಡ್. ಹೇ ಗೂಗಲ್, ಹಣ ಕೊಡ್ತದ ಶಾ. ಅನ್ನ ಇದು ಯಾವ ಏರಿಯಾ? ಚಿಟ್ಟಿ, ಚಿಕ್ಕಿ, ಚಿಕ್ಪೀಟಿ ಕಣಕ್ ಬಿಡ್ತಲ್ಲ ಶಾ ಹಣಗಸ. ನಂದು ಜಪಾನೀಸಿಂದ ಬಂದಿದೆಯಲ್ಲ, ನಿಮ್ಗೆ ಇದು ಅಡ್ರೆಸ್ಸು ಹೇಳ್ಕೊಟ್ರಿ. ಅದಕ್ಕೆ ಒಂದು ಸಾಂಗ್ ಹಾಡ್ತೀನಿ ನಿಮ್ಗೋಸ್ಕರ. ಸಿಂಗ್ಲಾ? ಎಸ್. ಕಮಕಿಯ ಪಾಪ ಉಮ್ಮಕಿನ ಪಾಪ ಕುರಿಯಪ್ಪ ಕುರಿಯಮ್ಮ ಚೀಚಾವ ಕುರಿಯಮ್ಮ ಕುರಿಯಪ್ಪ ಚೀಚಾವ. Got it. Okay. Lovely. ಕುರಿಯಪ್ಪ ಕುರಿಯಮ್ಮ ಚೀಚಾವ. ಯಾವ ಹಾಡಿದು? ಸರಿಗಮಪದ ಇತಿಹಾಸದಲ್ಲೇ ನಾವು ಕೇಳಿರ್ಲಿಲ್ಲ ಈ ಹಾಡು. ಓ ಮೈ ಗಾಡ್. ಅಂಡ್ ಫಸ್ಟ್ ಟೈಮ್ ನಮ್ಮ ಕರ್ನಾಟಕ ಡಿಶ್ನ ಹೆಸರಾಗಿ ಇಟ್ಕೊಂಡು ಬಂದಿರೋಂಥ ಹುಡುಗಿ ದೋಸಿ. ತುಂಬ ಚೆನ್ನಾಗಿತ್ತು. ಅಂಡ್ ನೀವು ಸಿಂಗಿದ್ದಂತೂ ತುಂಬಾ ಚೆನ್ನಾಗಿತ್ತು. ಕರೆಕ್ಟಾಗೂ ಹಾಡ್ತು ನಮ್ದು. ತುಂಬಾನು ಚೆನ್ನಾಗೂ ಹಾಡ್ತು. ಎಷ್ಟು ಚೆನ್ನಾಗೂ ಹಾಡ್ತು ಅಂತ ಅವ್ರು ಹೇಳ್ತು. ನೀವೇ ಜಪಾನೀಸ್ ಲ್ಯಾಂಗ್ವೇಜ್ ಕೇಳ್ತು. ಸಾಲ್ ಒಳ್ಳೆ ಖುಷಿ. ಹೆಂಗತ್ತು ನಾನು ಸಿಂಚನ ಹಾ ಸರ್. ಐ ಲವ್ ದ ಟೋನ್ ಯು ಗಾಟ್. ಸ್ವಲ್ಪ ಬಿಟ್ರೆ ಜಾಪನೀಸ್ ಇಂದ ಥೈಲ್ಯಾಂಡ್ ತನಕ ಹಿಂಗ್ ಹೋಗಿ ಬರ್ತಾರೆ ನಮ್ಮ. ವೆರಿ ವೆಲ್ ಡನ್ ಸಿಂಚನ, ವೆರಿ ವೆಲ್. ಥ್ಯಾಂಕ್ ಯು ಸರ್. ಅಂಡ್ ಏನ್ ಸರ್ ನಿಮಗೆ ಕಾನ್ಸೆಪ್ಟ್ ಕೊಟ್ಟರು. ಐ ಥಿಂಕ್ ಇಟ್ ವಾಸ್ ಅಮೇಸಿಂಗ್. ಸೂಪರ್ಬ್ ಮಾಡಿದ್ರಿ ನೀವು. ಥ್ಯಾಂಕ್ ಯು ಸರ್. ನಾವು ಯಾವಾಗಲೂ ಹೇಳ್ತೀವಿ ಅದೇನೆ, ಇಟ್ ಇಸ್ ನಾಟ್ ಈಸಿ ಟು ಡೂ ಹ್ಯೂಮರ್. ಅಷ್ಟು ಬ್ಯೂಟಿಫುಲ್ ಆಗಿ, ಅಷ್ಟು ಕಾನ್ಫಿಡೆಂಟ್ ಆಗಿ, ಫಸ್ಟ್ ಲೈನೇ ನನಗೊಂದು ಸ್ಮೈಲ್ ಬಂದ್ಬಿಡ್ತು. ನೀವು ಹೇಳಿದ ಫಸ್ಟ್ ಲೈನಿಗೆ ಒಂದು ಸ್ಮೈಲ್ ಅಂದ್ರೆ ನಿಮ್ ಕ್ಯಾರೆಕ್ಟರ್ ಕ್ಲಿಕ್ ಆಯ್ತಲ್ಲಿ ಅಂತ ಲೆಕ್ಕ. ರಮೇಶ್ ಸರ್ ಕಟ್ ಅಂದ ತಕ್ಷಣ ನಾನು ಏನು ಬರೀ ಒಂದು ನಿಮಿಷ ಕಟ್ ಆಯ್ತಾ ಇದು ಅಂತಂದು, ಇಲ್ಲ ಸರ್ ಒಂದು 3 ನಿಮಿಷದ ಮೇಲೆ ಆಯ್ತು ಇದು ಅಂತಂದ್ರೆ, ಅಂದ್ರೆ ಅಷ್ಟು ಎಂಗೇಜಿಂಗ್ ಆಗಿತ್ತು ನನಗೆ. ಥ್ಯಾಂಕ್ ಯು ಸರ್. ಸೊ ಫಾರ್ ಮೀ ಯುವರ್ ಪರ್ಫಾರ್ಮೆನ್ಸ್ ವರ್ಕ್. ಸೂಪರ್ ಬೇಬಿ. ಹಾಯ್ ಸಿಂಚನ. ಹಾಯ್ ಮ್ಯಾಮ್. ಆ ಚಿಕ್ಕಪೇಟೆ ಅನ್ನೋದು ನೀವು ಡೈಲಾಗ್ ಹೇಳ್ತಾನೆ, ಡೈಲಾಗೂ ಬರ್ದಿಲ್ಲ, ನೀವೇ ಮಾಡಿಕೊಂಡು ಅದು ತುಂಬ ಕಷ್ಟ. ಆ ಥರ ಇಮ್ಮಿಡಿಯೇಟ್ ನಾನು ಮಾಡ್ತೀನಿ ಸರ್ ಅಂತ ಹೇಳಿದ್ರಲ್ಲ, ಅದು ಭಾಳ ಖುಷಿ ಆಯಿತು ನನಗೆ.
ಯಾಕಂದ್ರೆ ನಾವು ಜನರಲಿ ಆಕ್ಟರ್ ಆಗಲಿ ಸ್ವಲ್ಪ ಟೈಮ್ ತಗೋತಾರೆ. ಆಮೇಲೆ ಡೈಲಾಗ್ ಬರ್ಕೊಟ್ಟಂಗೆ ಅವ್ರು ಹೇಳ್ಬೇಕಾಗುತ್ತೆ. ಬಟ್ ನೀವು ಆ ಥರ ಇಲ್ಲ ಸರ್ ನಾನು ರೆಡಿ, ಐ ಆಮ್ ರೆಡಿ ಅಂತ ಹೇಳಿದ್ರಲ್ಲ, ದಟ್ ಐ ಲೈಕ್ ದಟ್. ತುಂಬಾ ಖುಷಿ ಆಯ್ತು ನನಗೆ. ನಿಮಗೆ ಪರ್ಸೆಂಟೇಜ್ ಬೇಕಾ? ನಿಮ್ಮಿಂದ ಸ್ವಲ್ಪ ಬೇಕು. ಐ ಗಿವ್ ಯು 70%. ಥ್ಯಾಂಕ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಈಗ ರಮೇಶ್ ಸರ್ ನಿಮ್ಗೆ ಸಿಚುವೇಶನ್ ಕೊಟ್ಟಿದ್ದಲ್ವಾ, ಸೊ ಅಕಸ್ಮಾತ್ ನಿಮ್ಗೊಂದು ಅವಕಾಶ ಕೊಟ್ರೆ ನಮ್ಮ ರಮೇಶ್ ಸರ್ಗೋಸ್ಕರ ಜಾಪನೀಸ್ ಲ್ಯಾಂಗ್ವೇಜ್ ಅಲ್ಲಿ ಒಂದು ಹಾಡು ನೋಡೋಣ. ಬಾಲೆ ಬಾಲೆ ಚಂದದ ಚಂದಲ್ಲ ಗಂದು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಲ್ಲಿ ನೀನು, ನಿನ್ನ ಬೂಟಿ ಹೋಗಲಲು ಬಂದ ಪುಂಜ ಸಾಲದು, ನಿನ್ನ ಕಂಗಲಲ್ಲೈಟಿಂದ ತಾನೆ ಉಲ್ಲ ಹೊಂಬಲಕು, ನೀನು ಹೆಜ್ಜೆಯ ನಿಚ್ಚಲನ್ನು ನಾನು ಸೋಳಾಗಿ ಬರ್ಬೇಕು. ಹಿಲ್ಲೇರಿಯಸ್ ಬೈ. ಸಿಂಚನ ಸೂಪರ್ ಸಿಂಚನ, ಬಹಳ ಎಲ್ಲವೂ ನೀವು ಈ ಬಲೆ ಚಂದದ. ಅಲ್ಲ ಸರ್ರೆ ಇನ್ನೊಂದ್ಸಲಿ ಯಾಕೆ ಮಾಡಿದ್ರೆ ಹೆಂಗಿರುತ್ತೆ ಅಂತ ಇಲ್ಲ, ಈ ತರ ಹಾಡಿದ್ರೆ ಅಮೃತೇಶ್ವರ ಸಮಸ್ಯೆನೇ ಆಗ್ತಿರ್ಲಿಲ್ಲ. ಆಗ್ಲೇ ಸುಹಾಸಿನಿ ಬಿಟ್ಟು ಓಡೋಗ್ಬಿಟ್ರಿ ಅವರು. ವೆರಿ ಬ್ಯೂಟಿಫುಲ್ ಸಿಂಚನ, ಬಹಳ ಇಷ್ಟ ಆಗಿದ್ದು. ದಿಢೀರಂತ ಮೊಬೈಲ್ ತಗೊಂಡು ಗೂಗಲ್ ಟ್ರಾನ್ಸ್ಲೇಟ್ಗೆ ಹೋದ್ರಲ್ಲ ಅದು. ಸಿ ಆಲ್ ಆಫ್ ಯು ಈಗ ಕಾಂಟೆಂಪ್ರರಿ ಆಗಿ ಈಗ ಜಗತ್ತಲ್ಲಿ ನಡೀತಾ ಇರುವಂತ ವಿಷಯಗಳನ್ನ ನಿಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ ತರುವಂತ ಜಾಣ್ಮೆ ಇರಬೇಕು. ಯು ಶುಡ್ ಬಿ ಕಾಂಟೆಂಪ್ರರಿ. ಈಗ ನಡೀತಿರೋ ವಿಷಯಗಳು ಅದೆಲ್ಲ ಬರ್ತಾ ಇರ್ಬೇಕು ನಿಮ್ ಪರ್ಫಾರ್ಮೆನ್ಸ್ ಅಲ್ಲಿ. ಹಾಗಾಗಿ ಎಲ್ಲಾ ರೀತಿಯಲ್ಲೂ ಸಿಂಚನ ಎಕ್ಸಲೆಂಟ್ ಸ್ಟಾರ್ಟ್. ಥ್ಯಾಂಕ್ ಯು ಸರ್. ನೌ ಇಟ್ಸ್ ಟೈಮ್ ಫಾರ್ ಸ್ಟಾರ್ ರೇಟಿಂಗ್ಸ್. ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಇಂದ ಶುರು ಮಾಡೋಣ. ಡೈರೆಕ್ಟ್ರೇ 4.5. ಪ್ರೇಮಮ್ಮ 4 ಸ್ಟಾರ್ಸ್. ನಿಶ್ವಿಕಾ 4.5 ಸ್ಟಾರ್ಸ್. ಕಂಗ್ರ್ಯಾಚುಲೇಷನ್ಸ್ ಸಿಂಚನಾ, ಸೂಪರ್. ಓಕೆ, ಆಕ್ಟಿವ್ ಕ್ಯಾಮರಾ ಸುತ್ತಿಗೆ ಬರ್ತಾ ಇರುವಂತಹ ನಮ್ಮ ಮುಂದಿನ ನಟಿ, ಸ್ವಾಗತಿಸಿ ಬೀದರಿನ ಬಸವ ಶಿಶು, ಮಹಾನಟಿಯ ಸಂಪತ್ತು ದಿವ್ಯಾಂಜಲಿ. ದಿವ್ಯಾಂಜಲಿ, ಬೀದರ್ ಕಡೆ ಎಲ್ಲ ರೆಸ್ಪಾನ್ಸ್ ಎಲ್ಲ ಬಾಳ್ ಚಲೋ ಇತ್ತಂತ ಹೇಳಿದ್ರಿ ನೀವು. ಭಾಳ ಇತ್ರಿ. ಅಲ್ಲ, ಅಲ್ಲಿ ನಾವು RFC ಹೋದ್ವಲ್ಲ ಫೋಟೋ ಶೂಟ್ ಮಾಡ್ಸೋದಕ್ಕೆ, ಅದ್ ಹೆಂಗಿತ್ತು ಅದು ನಿಮ್ಗೆ? ಅದ್ ಹೆಂಗ್ ನನ್ಗಂತೂ ಫುಲ್ ಖುಷಿ ಆಯ್ತ್ರಿ. ನಾನು ಯಾವತ್ತು ಫೋಟೋ ಶೂಟೇ ಮಾಡಿಲ್ರಿ. ಯಾವತ್ತಿನ ದಿನ ಫಸ್ಟ್ ಟೈಮ್ ನಾನು ಫೋಟೋ ಶೂಟ್ ಮಾಡಿದ್ರಿ. ಅದು ದೇವಸ್ಥಾನಕ್ಕೆ ಹೋಗಿ ಫೋಟೋ ಶೂಟ್ ಮಾಡಿನಲ್ರಿ. ಎಷ್ಟು ಖುಷಿ ಆಯ್ತು ಅಂದ್ರೆ ನಂಗೆ ಅಷ್ಟು ಬಾಳ್ ಖುಷಿ ಆಯ್ತ್ರಿ. ನಮ್ಮ ಅಪ್ಪಾಜಿ ಆ ಫೋಟೋ ಶೂಟ್ ನೋಡಿ ಫುಲ್ ಇದ್ನೇ ಆಗ್ಬಿಟ್ರಿ. ಅಪ್ಪಾಜಿ ಏನ್ ಹೇಳಿದ್ರು ನಿಮ್ಮ ಆಯ್ಕೆ ಬಗ್ಗೆ, ಕಾರ್ಯಕ್ರಮದ ಬಗ್ಗೆ? ಅವ್ರು ಹತ್ತು ಬಿಟ್ಟುರಿ. ಏನ್ ಹೇಳ್ಬಿಟ್ಟು ಬಂದ್ರಿ ಅಪ್ಪಾಜಿಗೆ ನೀವು? ಅಪ್ಪಾಜಿಗೆ ಅಂತಂದ್ರೆ ನಾನು ಸೆಲೆಕ್ಟ್ ಆಗಿ ಬರ್ತೀನಿ ತಗೋರಂತಂದ್ರಿ. ಆಯ್ತು, ನೀನ್ ಆಗ್ತಿ ಅಂತ ನನಗೆ ಭರೋಸೆ ಅದ. ಮತ್ ಅವ್ರಿಗೆ ಹೇಳಿದ್ದು ನೀನ್ ಚೆನ್ನಾಗಿ ಕೇಳಿಸ್ಕೋಬೇಕು, ನಾಟಕ ಸ್ವಲ್ಪ ಬಿಡು, ಇವಾಗ ಸಿನಿಮಾ ಕಡೆ ಹೋಗು, ಈ ತರ ಎಲ್ಲ ಹೇಳಿ ಬಂದ್ರಿ. ವಾವ್, ಅವರೇ ಫಸ್ಟ್ ಪಾಠ ಹೇಳ್ಕೊಟ್ಬಿಟ್ಟಿದ್ದಾರೆ. ನಾಟಕಗಳನ್ನ ಬಿಟ್ಟು ಈಗ ಸಿನಿಮಾ ಕಡೆ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅದನ್ನೆಲ್ಲ ಕಲಿಬೇಕು ಅಂತ ಹೇಳಿ. ಸೊ ಹಂಗಂದ್ರೆ ನಿನ್ ಫೋಟೋಸ್ ಹೆಂಗ್ ಬಂದಿದೆ ಅಂತ ನೋಡೋಣ. ವಿಟಿ ಪ್ಲೀಸ್. ಹಾಯ್ ಮಾ, ಅವರ್ ಯು? ದಿವ್ಯಾಂಜಲಿ ಅಂತ. ನನ್ನ ಹೆಸರು ರಾಘವೇಂದ್ರ ಬಿ ಕೋಲಾರ್ ಅಂತ. ನೀನು ಇದಕ್ಕಿಂತ ಮುಂಚೆ ಈ ತರ ಕಾಸ್ಟ್ಯೂಮ್ ಎಲ್ಲ ಹಾಕಿರೋ ಫೋಟೋ ಶೂಟ್ ಏನಾದ್ರು ಮಾಡಿಸ್ಕೊಂಡಿದ್ದೀರಾ? ಇಲ್ಲ ರೀ, ಇದೇ ಫಸ್ಟ್ ಟೈಮ್ ರೀ. ಓಕೆ ಮಾ, ಒಳ್ಳೇದಾಗ್ಲಿ. ನೀಟಾಗಿ ಫೋಟೋ ಶೂಟ್ ಮಾಡೋಣ, ಬನ್ನಿ ಶುರು ಮಾಡೋಣ. ತುಂಬಾ ಖುಷಿಯಾಗಿ ಓಪನ್ ಸ್ಮೈಲಲ್ಲಿ ಫುಲ್ ನಗ್ಬೇಕು, ಕಣ್ಣಲ್ಲೂ ಕಾಣಿಸ್ಬೇಕು ಸ್ಮೈಲು. ನಾನು ಯಾವತ್ತೂ ಈ ತರ ಫೋಟೋ ಇಳಿಸ್ಕೊಂಡಿಲ್ಲ, ಈ ತರ ಕಾಸ್ಟ್ಯೂಮ್ ಹಾಕೊಂಡಿಲ್ಲ. ನನ್ಗಂತೂ ಫುಲ್ ಖುಷಿ ಆಯ್ತು. ಅದನ್ನ ಎತ್ಕೊಂಡು ವೈಯಾರವಾಗಿ ಬರಬೇಕು, ನಗು ಇರಬೇಕು. ರೆಡಿ? ಸ್ಮೈಲ್ ಅಲ್ಲೇ ನೋಡಿ, ಡೈರೆಕ್ಟ್ ನೋಡಿ. ನಾನು ಈ ಡ್ರೆಸ್ ಎತ್ಕೊಂಡು ಬರೋಕ್ಕೆ ನಂಗೆ ಭಾಳ ಕಷ್ಟ. ನಾನು ಫಸ್ಟ್ ಟೈಮ್ ಉಟ್ಕೊಂಡು ಈ ಡ್ರೆಸ್ಸು ಎತ್ಕೊಂಡು ಬಂದು ಅಲ್ಲಿ ಮೇಲೆ ಹತ್ತೋದು, ಮೆಟ್ಲು ಹತ್ತೋದು, ಗುಡಿ ಒಳಗೆ ಹೋಗಿ ಪೂಜೆ ಅದೆಲ್ಲ ಹಿಂಗೆ ಫೋಟೋ ಇದು ಮಾಡ್ಕೊಳ್ಳೋದು ಭಾಳ ಕಷ್ಟ ಆಗಿತ್ತು ನನ್ಗೆ ಈ ಡ್ರೆಸ್ ಹಾಕ್ಕೊಂಡ್ರೆ. ಈ ಕಡೆ ಸ್ವಲ್ಪ ಹಿಂದೆ ತಗೋರ, ಲೈಟ್ ಇರೋ ನಿಮಿಷ. ಹಾಗೆ ಇರಮ್ಮ, ಹಾಗೆ ಇರಮ್ಮ. ಸ್ಮೈಲ್, ಕಣ್ಣು ಕ್ಲೋಸ್ ಮಾಡ್ಕೊಮ್ಮ. ಏನಕ್ಕೆ ನಡುಗ್ತಾ ಇದ್ದೀರಾ? ಇಲ್ಲ, ನಡಗಲ್ ತಗೋರಿ. ಓಕೆನಾ? ನಡಗಬಾರ್ದು, ಭಯ ಪಡಬಾರ್ದು. ಏನು ದಿವ್ಯಾ, ಹೀರೋಯಿನ್ ತರ ಕಾಣ್ತಿದ್ಯಾ? ಎಷ್ಟೋ ಸಿನಿಮಾಗಳಲ್ಲಿ ಹೀರೋಯಿನ್ ಎಂಟ್ರಿ ಇಲ್ಲ, ದೇವಸ್ಥಾನದಲ್ಲೇ ಆಗತ್ತೆ. ಫಸ್ಟ್ ಹೆಜ್ಜೆಲೇ ದೇವರ ಆಶೀರ್ವಾದ ಪಡ್ಕೊಬಿಟ್ಟಿದ್ಯಾ. ಮತ್ತೆ ಅನುಶ್ರೀ ಮ್ಯಾಮ್ ಬಂದ್ರು, ಫೋಟೋ ಹೆಂಗ್ ಇದ್ ಮಾಡ್ಕೊಂತಾರ ಅದಕ್ಕೆಲ್ಲ ಫೋಸ್ ಹೇಳ್ಕೊಟ್ರು. ಲೈಕ್ ನೀನ್ ಹಿಂಗ್ ಇಟ್ಕೊಂಡಿದ್ಯಾ ಅಥವಾ ಈ ಕಂಬನ ಹಿಂಗ್ ಇಟ್ಕೊಂಡು ನೋಡ್ತಿದ್ಯಾ? ಇವಾಗ ಹಂಗೆ ನೀನೇನಾಗೋ ತರ ಹಿಂಗೆ
ನನಗೆ ಭಯ ಆಗ್ತಿತ್ತು, ಹಿಂಗ್ ಬರಲ್ಲ ಹಿಂಗರಲ್ಲ ಅಂತ. ಅದಕ್ಕೆ ಅವ್ರು ಏನು ಅಂದಿಲ್ಲ, ಆರಾಮಾಗಿ ಹೇಳ್ಕೊಟ್ರು, ಖುಷಿಯಾಗೆ ಹೇಳ್ಕೊಟ್ರು. ನಾನು ಖುಷಿಯಾಗೆ ಫೋರ್ಸ್ ಕೊಟ್ಟೆ. ನಾವು ನಾಟಕ ಮಾಡೋ ಹೊತ್ತಿಗೆಲ್ಲ ಒಬ್ರೊಬ್ರು ಏನೇನೋ ಹೆಂಗೆಂಗೋ ಮಾಡ್ಕೊಂತಿದ್ವಿ. ಇಲ್ಲಂತೂ ನೀಟಾಗಿ ಕರೆಕ್ಟಾಗಿ ಹೀರೋನಿ ಹೆಂಗಿರ್ತಾರ ಆ ಥರ ನಮಗೆ ರೆಡಿ ಮಾಡಿದಾರ. ತುಂಬ ಥ್ಯಾಂಕ್ಸ್. ಅವರೆಲ್ಲ ಹೇಳ್ತಿದ್ರಿ ನಂಗ್ರಿ, ನೀನ್ ಆರಾಮಾಗಿರು ನನ್ಗೂ ಫುಲ್ ಕೈಯೆಲ್ಲ ನಡಕ್ತಿದ್ರಿ, ಬುಟ್ಟಿ ಇಟ್ಕೊಂಡು ನೋಡ್ದೆ. ಹೆಂಗೆಂಗೋ ಆಗ್ತಿತ್ರಿ. ಆಮೇಲೆ ಆರಾಮಾಗಿರು, ನೀನ್ ಏನ್ ಮಾಡ್ಬೇಡ ನಾನು ಹೇಳ್ತೀನಿ ಅಂತಂದ್ರಿ. ಮತ್ ನೀವು ಬಂದ್ ಅದ್ರಾಗ ಇನ್ನೂ ಇದು ಮಾಡಿದ್ರಿ, ಸ್ವಲ್ಪ ಆರಾಮಾಗ್ಬಿಟ್ಟೆ. ದಿವ್ಯಾ, ಮೆಗಾ ಆಡಿಷನ್ ಅಲ್ಲಿ ನಾವೇನ್ ಹೇಳಿದ್ವಿ, ದಿವ್ಯಾ ದೇವರ ಮಗು ಅಂತ ಹೇಳಿದ್ವಿ. ಸೊ ಈ ದೇವರ ಮಗುಗೆ ಮೊದಲ ಅವಕಾಶ, ದೇವರ ಮುಂದೆನೆ ಫೋಟೋ ಶೂಟ್ ಮಾಡುವಂತ ಒಂದು ಅವಕಾಶ. ಐ ಥಿಂಕ್ ಒನ್ ಆಫ್ ದಿ ಬೆಸ್ಟ್ ಫೋಟೋಶೂಟ್ ಆಗಿರೋದು ನಿಮ್ಮದು. ಅಂದರೆ ಇದರಲ್ಲಿ ಒಂದು ತುಂಬ ಅದ್ಭುತವಾದಂಥ ಕಾಸ್ಟ್ಯೂಮು, ಮೇಕಪ್ ಮಾಡಿ ಅದಕ್ಕೊಂದು ಬ್ಯೂಟಿಫುಲ್ ಲೈಟಿಂಗು, ಅದಕ್ಕೊಂದು ಬ್ಯಾಕ್ ಡ್ರಾಪು. ನಿಮ್ದು ಏನು ಪಾಸಿಟಿವ್ ಇರುತ್ತೆ, ಒಬ್ಬ ಆಕ್ಟರ್ಗೆ ಅಥವಾ ಆಕ್ಟ್ರೆಸ್ಗೆ ತುಂಬ ನಿಮ್ಮ ಸ್ಟ್ರೆಂತ್ಸ್ ಮಾತ್ರನೇ ಫೋಕಸ್ ಮಾಡಿ ಅವರು ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ಐ ಥಿಂಕ್ ನಿಮ್ಮ ಫೋಟೋಶೂಟ್ ಮಾಡಿರೋದು ರಾಘವೇಂದ್ರ ಬಿ ಕೋಲಾರ್ ಅಂತಂದ್ರಲ್ವಾ. ನಿಮಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಫೇವ್ರೆಟ್ ಆಕ್ಟರ್? ಯಶ್ ಅವ್ರಿಗೆ ಫೇವ್ರೆಟ್ ಫೋಟೋಗ್ರಾಫರು ರಾಘವೇಂದ್ರ. ಹೌದು, ನೀವು ಯಾವ್ದು ಇವತ್ತು ಕಟೌಟ್ ಹಾಕ್ತಾ ಇದೀವಿ, ಯಾವ್ದು ಫೋಟೋ ನಾವು ವರ್ಷಿಪ್ ಮಾಡ್ತಾ ಇದೀವಿ ಯಶ್ ಅವ್ರದ್ದು, ಅದಷ್ಟು ತೆಗ್ದಿರೋದು, ಮೋಸ್ಟ್ ಆಫ್ ಇಟ್ ತೆಗ್ದಿರೋದು ರಾಘವೇಂದ್ರ ಬಿ ಕೋಲಾರ್. ಎಷ್ಟಂದ್ರೆ ಎಷ್ಟಿಷ್ಟ ದಿವ್ಯಾ ನಿಮಗೆ? ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ರೀ. ಅವ್ರ ಜೊತೆ ಮಾತಾಡ್ಬೇಕು, ಫೋಟೋ ತಗೋಬೇಕಂತ ಭಾಳ ಇಷ್ಟ ರೀ. ಆತರ ಅವಕಾಶ ಸಿಕ್ಕರೆ ಫಸ್ಟ್ ಸಿಕ್ಕಿದ ತಕ್ಷಣ ಈಗ ಇಮ್ಯಾಜಿನ್ ಮಾಡು, ನಾಳೆ ಬೆಳಿಗ್ಗೆ ಎದ್ದೇಳ್ತೀಯ, ಮಾನಟಿ ಸೆಟ್ಟಿಗೆ ಬರ್ತೀಯ, ಟಕ್ಕಂತ ಎಷ್ಟು ಸರ್ ಇರ್ತಾರೆ, ಬಂದ್ರಿ ಇಲ್ಲಿ ಅವ್ರ ಜೊತೆ ಮಾತಾಡ್ಬೇಕು, ಅವ್ರ ಜೊತೆ ಫೋಟೋ ಹಿಡಿಸ್ಕೋಬೇಕು, ಅವ್ರಿಗೆ ಸೆಕೆಂಡ್ ಕೊಡ್ಬೇಕಂತ ಬಹಳ ಆಸೆ. ಆ ಕ್ಯಾಮ್ರಾನ ಪ್ರೀತಿಯಿಂದ ನೋಡ್ಬಿಟ್ಟು ಅಲ್ಲಿ ಎಷ್ಟ್ ಸರೇ ಇದಾರೆ ಅಂತ ಹೇಳ್ಬಿಟ್ಟು, ಅಲ್ಲಿ ಎಷ್ಟ್ ಸರ್ ನಿಂತಿದ್ದಾರೆ ನಿಮ್ಮನ್ನ ನೋಡ್ಬೇಕು ಅನ್ನೋ ಒಂದು ಆಸೆನ ಹೇಳ್ಬಿಡು. ಯಾರಿಗೊತ್ತು ಮಹಾನಟಿ ಪ್ರೋಗ್ರಾಮ್ ಎಷ್ಟ್ ಸರ್ ನೋಡಿದ್ರು ನೋಡ್ಬಿಟ್ಟಾರು. ಯಶ್ ಸರ್ ನಿಮ್ ನೋಡ್ಬೇಕಂತ ಬಹಳ ಆಸೆ ಆಗ್ಯದ್ರಿ ನಂಗ್ರಿ. ಐ ಲವ್ ಯು ಸರ್. ನಿಮ್ ಜೊತೆ ನಾನು ಮಾತಾಡ್ಬೇಕು, ನಿಮ್ ಜೊತೆ ನಾನು ಫೋಟೋ ಹಿಡಿಸ್ಕೋಬೇಕು ಅಷ್ಟೇ ರೀ. ನೀವು ಯಾವಾಗ ಸಿಗ್ತಿರೋ ಗೊತ್ತಿಲ್ಲ, ಬೇಗ ಬರ್ರಿ ಸರ್ ಪ್ಲೀಸ್ ರೀ. ಸರ್, ನಮ್ಮ ಜೀ ಕನ್ನಡ ಪ್ರೋಗ್ರಾಮ್ಸ್ ನೀವು ನೋಡ್ತಿರ್ತೀರಾ, ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಿರ್ತೀರಾ. ಏಕೆ ನಿಮ್ಮ ಅಭಿಮಾನಿ ಈ ಎಪಿಸೋಡ್ ನೋಡಿ ನಿಮ್ಮ ಅಭಿಮಾನಿಗೆ ಒಂದು ಅವಕಾಶ ಮಾಡಿಕೊಡಿ, ಆಕೆಗೆ ನಿಮ್ಮ ಜೊತೆ ಫೋಟೋ ಇಟ್ಕೊಳ್ಳೋದಕ್ಕೆ, ಓಕೆನಾ? ನಾನು ಕೇಳಿದ್ದೀನಿ. ಸೊ ಈಗ ಫೋಟೋಸ್ ಎಲ್ಲ ನೋಡಿದ್ವಿ, ಓಕೆನಾ? ಮಾಸ್ಟರ್ ಮೈಂಡು ಏನ್ ಸಿಚುವೇಶನ್ ಕೊಡ್ತಾರೆ, ಅದಕ್ಕೆ ದಿವ್ಯಾ ಹೇಗ್ ಆಕ್ಟ್ ಮಾಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ನೀನ್ ರೆಡಿನಾ? ರೆಡಿ ರೀ. ರೆಡಿ ಇದಾರ್ರಿ. ಓವರ್ ಟು ಯು ಸರ್. ದಿವ್ಯಾ, ಬಹಳ ಖುಷಿ ಆಯ್ತು ನಿಮ್ಮ ಫೋಟೋಸ್ ನೋಡಿ. ನಾವು ಲಾಸ್ಟ್ ಟೈಮು ಹೇಳಿದೆ, ನಿಮ್ಮನ್ನ ನೋಡಿದಾಗ ನಿಮ್ಮಲ್ಲಿ ಏನೋ ಒಂದು ಬೆಳಕಿದೆ ರೀ, ಅದು ಹೊರಗೆ ಬರಬೇಕು, ಆಡಿಯನ್ಸ್ ರೀಚ್ ಆಗಬೇಕು. ಓಕೆ, ಅದನ್ನೇ ಸಿಚುವೇಶನ್ ಆಗಿ ಇಟ್ಕೋಣ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ದಾರೆ ಜನ, ಆಗ ನೀವು ದೇವ್ರ ಹತ್ರ ಮೊರೆ ಹೋಗ್ತಿದ್ರ. ಇದು ಸೀನು, ಇದನ್ನ ನಿಮ್ಮ ಪದಗಳಲ್ಲಿ ಹೇಳಿ. ರೆಡಿನಾ? ಎಸ್, ಕ್ರೇನ್ ಪ್ಲೀಸ್. ಓಕೆ ಗರ್ಲ್ಸ್, ಇದು ಮಿನಿ ಕ್ರೇನ್. ಓಕೆ, ಇದು ಮಿನಿ ಕ್ರೇನ್ ಅಂದ್ರೆ ಚಿಕ್ಕದಾಗಿದೆ ಅಂತ. ಇದು ಈ ತರ ಸೆಟ್ಟು ಮನೆ ಒಳಗೆಲ್ಲ ತಗೊಂಡ್ಬರ್ಬೋದು. ಇನ್ನೊಂದು ದೊಡ್ಡ ಕ್ರೇನ್ ಇರುತ್ತೆ, ಹೊರಗಡೆ ಯೂಸ್ ಮಾಡ್ತೀವಿ. ಇಲ್ಲಿ ಕ್ಯಾಮ್ರಾಮನ್ ಇದ್ದಾರೆ, ಕ್ಯಾಮರಾ ಇದೆ, ಇವರಿದ್ದಾರೆ. ಈ ಕಡೆ ಈ ವೆಯ್ಟ್ಸ್ ಎಲ್ಲ ಕೌಂಟರ್ ವೆಯ್ಟ್ಸ್ ಅಂತ, ಅವ್ರ ವೆಯ್ಟ್ಗೆ ತಕ್ಕಂತೆ ಈ ಕಡೆ ವೆಯ್ಟ್ ಇರುತ್ತೆ. ನೀವು ಸೀಸಾ ಆಡ್ತಿರಲ್ಲ, ಆ ತರ ವೆಯ್ಟ್ ಇದ್ರೆ ಒಬ್ಬ ಮನುಷ್ಯ ಎಳಿಬಹುದು. ಅದು ಪೊಸಿಷನ್, ಅದು ಸಿನಿಮಾದ ಬ್ಯೂಟಿನೇ ಈ ಕ್ಯಾಮ್ರಾ ಮತ್ತು ಅದರ ಶಾರ್ಟ್ಸ್. ಸೊ ಕ್ರೇನ್ ಶಾಟ್ ನ ಬ್ಯೂಟಿಯನ್ನ ಗಮನಿಸಿ. ರೆಡಿ ದಿವ್ಯಾ? ನಿಮ್ಮನ್ನ ವೇಷಿ ಅಂತ ಜನ ತಪ್ಪು ತಿಳ್ಕೊಂಡಿದ್ದಾರೆ, ದೇವ್ರ ಹತ್ರ ನೀವು ಕೊರಗ್ತಾ ಇದ್ದೀರಾ. ರೆಡಿ? ಹಿಯರ್ ವಿ ಗೋ. ರೆಡಿ ಬಾಯ್ಸ್? ಸೌಂಡ್, ಕ್ಯಾಮ್ರಾ, ಎಸ್, ಕ್ಲಾಪ್ ಇನ್. ಮಹಾನಟಿ ಸೀಸನ್ 2 ಶಾಟ್ ನಂಬರ್ 1, ಟೇಕ್ ನಂಬರ್ 1, ಆಕ್ಷನ್. ಪರಮೇಶ್ವರ, ಮಲ್ಲಿಕಾರ್ಜುನ, ಸರ್ವೇಶ್ವರ ಅಂದ್ರೆ ಯಾರು? ಜಗತ್ತನ್ನೇ ಉದ್ಧರಿಸೋ ಜನಾರ್ದನ, ವಿಷವನ್ನೇ ಕುಡಿದ ವಿಷಕಂಠ. ನಂಜುಂಡ ಅಂತಂದ್ರೆ ಯಾರು? ಮದ್ವೆ ಆಗ್ದಿರೋ ಹೆಣ್ಣು ಅಂತ ಊರೆಲ್ಲ ಗೇಲಿ ಮಾಡ್ಬೋದು. ಮಕ್ಕಳಿಲ್ದಿರೋಳು, ಗೊಟ್ಟು ಹೆಂಗ್ಸು, ಬಂಜೆ ಅಂತೇಳಿ ದೂಷಿಸ್ಬೋದು. ಆದ್ರೆ ಈ ಜಾಣಿ ಅನ್ನೋ ಕಳಂಕ ಹೊತ್ಕೊಂಡು ನಾನು ಹೆಂಗ ಬಾಳ್ಲಿ ಅಪ್ಪ? ನಾನು ಏನಂತ ತಪ್ಪು ಮಾಡಿದ್ದೀನಿ? ನನಗೆ ಯಾಕಿಂತ ಶಿಕ್ಷೆ ಕೊಟ್ಟೆ? ಎಲ್ಲ ಗೊತ್ತಿದ್ದು
ಗೊತ್ತಿಲ್ದರೆ ಯಾಕೆ ಸುಮ್ಮನೆ ಕೂತಿದ್ಯಾ? ಹೇಳು ಹೇಳು. ನಾನ್ ಮಾಡಿದ್ ನಿನಗೆ ಸರಿ ಅನ್ಸಿದ್ರೆ, ನಾನು ಈ ಭೂಮಿಗೆ ಭಾರ ಆಗಿದ್ರೆ ನನ್ನ ಜೀವ ತಗೊಂಡ್ಬಿಡು. ನಾನು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋ ಶಕ್ತಿ ನಿನಗಿಲ್ಲ ಅಂತಂದ್ರೆ ನಾನು ನಿನ್ ಗುಡಿಯಲ್ಲೇ ಪ್ರಾಣ ತ್ಯಾಗ ಮಾಡ್ತೀನಿ. ಇದು ಸತ್ಯ, ನಿನ್ನಾಣೆ ನಿನ್ನಾಣೆ, ಇದು ಸತ್ಯ ಸತ್ಯ ಸತ್ಯ. ನನಗೆ ನೀವು ಆಡಿಷನಲ್ ಮಾಡಿದಷ್ಟು ಆ ಫೀಲು, ಆ ಆನೆಸ್ಟಿ ಇನ್ನೂ ಬೇಕು ನನಗೆ ಅನಿಸ್ತಾ ಇದೆ. ಬಟ್ ಎನಿವೆ ಜಡ್ಜಸ್ ಏನ್ ಹೇಳ್ತಾರೆ ನೋಡೋಣ. ಥ್ಯಾಂಕ್ ಯು ರಮೇಶ್ ಸರ್. ನಮ್ಮ ಡೈರೆಕ್ಟರ್ ತರುಣ್ ಅವ್ರಿಗೆ ನಿಮ್ಮ ಈ ಒಂದು ಅಭಿನಯ ಹೇಗನ್ಸ್ತು ಅಂತ ಕೇಳೋಣ. ಪರ್ಫಾರ್ಮೆನ್ಸ್ ಅಂತ ಬಂದಾಗ ಐ ಥಿಂಕ್ ಅದೇ ಮೇ ಬಿ ಆ ಕಾನ್ಸೆಪ್ಟ್ ಅಷ್ಟು ನಿಮ್ಗೆ ಒಳಗಡೆ ಇಳ್ದಿಲ್ಲ ಅಂತ ಅನಿಸ್ತಾ ಇದೆ ನನಗೆ. ನೀವೇನೋ ಒಂದು ಆ ಗ್ಯಾಪ್ ಅಲ್ಲಿ ಒಂದಷ್ಟು ಲೈನ್ಸ್ ಫಿಕ್ಸ್ ಆಗ್ಬಿಟ್ಟಿದ್ದೀರಾ, ಅದನ್ನ ಡೆಲಿವರ್ ಮಾಡಬೇಕು ಅಂತ ಹೋಗ್ತಾ ಇದ್ರಿ. ಕೆಲವೊಂದು ಟೈಮ್ ಮಾತೇ ಅವಶ್ಯಕತೆ ಇರಲ್ಲ, ಅಲ್ಲಿ ಎಮೋಷನ್ಸ್ ಸಾಕಾಗುತ್ತೆ. ಇನ್ಕ್ಲೂಡಿಂಗ್ ಡೈಲಾಗ್ಸ್ ಬಂದ್ರು ಕೂಡ ಒಂದು ನೀವು ಕರೆಕ್ಷನ್ ಏನ್ ಮಾಡ್ಕೋಬಹುದು ಅಂತಂದ್ರೆ, ಒಂದು ಲೈನ್ ಮುಗಿದು ಇನ್ನೊಂದು ಲೈನ್ ಮಧ್ಯದಲ್ಲಿ ಪಾಸಸ್ ಅಂತ ಹೇಳ್ತೀವಲ್ಲ, ಆ ಪಾಸಸ್ ಅಲ್ಲಿ ಕೂಡ ನೀವು ಕ್ಯಾರೆಕ್ಟರ್ ಬಿಡಬಾರ್ದು. ಆ ಲೈನ್ ಮುಗಿದ ತಕ್ಷಣ ಅಲ್ಲ ಬ್ರೀತಿಂಗು, ಆ ಕ್ಯಾರೆಕ್ಟರ್, ನನಗೆ ಪೇನ್ ಏನಿದೆ ಅದಷ್ಟು ಕಂಟಿನ್ಯೂ ಆಗ್ಬೇಕು. ಸರಿನಾ? ಸೊ ಇದೆಲ್ಲ ಕರೆಕ್ಷನ್ಸ್ ಒಂಚೂರು ಬೆಟರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟೈಮ್. ಓಕೆ, ಥ್ಯಾಂಕ್ ಯು ತರುಣ್ ಅವರೇ. ಪ್ರೇಮಾ ಮ್ಯಾಮ್, ಆಕ್ಟಿಂಗ್ ಅಂತ ಬಂದಾಗ ನೀನ್ ಅವತ್ತು ಮಾಡಿದ್ಯಲ್ಲ, ಎಲ್ಲಾರನ್ನೂ ಕಣ್ಣಲ್ಲಿ ನೀರು ಬರ್ಸ್ಬಿಟ್ಟೆ. ಬಟ್ ಇವತ್ತೇನೋ ನಿಮ್ಗೆ ಅದು ಅರ್ಥ ಆಗ್ಲಿಲ್ವಾ, ಇಲ್ಲ ಡೈಲಾಗ್ ಡೆಲಿವರಿ ಹೆಂಗ್ ಮಾಡೋದು ಅಂತ ನಿಮಗೆ ಗೊತ್ತಾಗ್ಲಿಲ್ಲ. ಹೆಂಗಂದ್ರೆ ಈಗ let's welcome the legend, the OG Mahanati Prema ma'am, please. ಯೂನಿಟ್ ರೆಡಿ, ಸ್ಟಾರ್ಟ್ ಕ್ಯಾಮ್ರಾ, ಆಕ್ಷನ್. ದೇವ್ರಿ, ಯಾಕೆಷ್ಟು ಕಷ್ಟ ಕೊಡ್ತಿದ್ದೀಯ? ಒಂದು ಮಾತು ಕೇಳಿ 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 ಸಾಕಾಗೋಗಿದಪ್ಪ. ನೀನು ಯಾಕೆ ನನ್ನನ್ನು ಜೀವಂತವಾಗಿ ಇಟ್ಕೊಂಡಿದ್ದೆ ಹೇಳಿ ನೋಡೋಣ. ಯಾರು ಏನು ತಪ್ಪು ಮಾಡಿದೆ ನಾನು? ಏನು ತಪ್ಪು ಮಾಡಿದೆ? ನಾನು ಬದುಕಿರೋದೇ ಒಂದು ತಪ್ಪ ತಗೊಂಡ್ಬಿಡು ನನ್ನ. Got it. Lovely, Prema. Lovely. Wow, lovely. Got it. Take. Okay, come. So beautiful, so beautiful. ಅದಕ್ಕೆ ಇವ್ರನ್ನ ಮಹಾನಟಿ ಅಂತ ಕರೆಯೋದು. ಅವ್ರು ಈ ಕಥೆಲೇ ಇಲ್ಲ, ಈ ಪಾತ್ರದಲ್ಲೇ ಇರಲಿಲ್ಲ. ಕಥೆನ ತನ್ನದಾಗಿಸ್ಕೊಂಡು, ಪಾತ್ರವನ್ನ ತನ್ನದಾಗಿಸ್ಕೊಂಡು ಹೆಚ್ಚಿನ ಸಮಯ ಕೂಡ ತಗೊಳ್ದೆ ಇವತ್ತಷ್ಟು ಕಣ್ಗಳಲ್ಲಿ ಒಂದ್ ಇಂಚ್ ನೀರು ಬರೋದಕ್ಕೆ ಕಾರಣ ಮೇಡಮ್ ಅವರ ಅಭಿನಯ. ಇಲ್ಲಿರೋರು ಪ್ರತಿಯೊಬ್ಬರಿಗೂ ಅದು ಫೀಲ್ ಆಗಿರುತ್ತೆ. A big huge round of applause for ಮಹಾನಟಿ ಪ್ರೇಮಾ ಮ್ಯಾಮ್. ಇವತ್ತು ನಾವು ಕಾಲರ್ ಅಂತ ಹೇಳ್ಬೇಕು. ಪ್ರೇಮಾ ಮ್ಯಾಮ್ ನಮ್ಮ ಕನ್ನಡದ ಆಸ್ತಿ ಅಂತ ನಾವು ಹೇಳಬೇಕು. ಇವರನ್ನ ಕಾಪಾಡ್ಕೋಬೇಕು ಮ್ಯಾಮ್. ವಿ ಆರ್ ವೆರಿ 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 ಪ್ರೌಡ್ ದಟ್ ನೀವು ನಮ್ಮ ಕಾರ್ಯಕ್ರಮದ ಜಡ್ಜ್ ಆಗಿರೋದು. ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು. ದಿವ್ಯಾ, ಇಷ್ಟು ಅದ್ಭುತವಾಗಿ ಆ ಪಾತ್ರವನ್ನ ನಿನಗೆ ಹೇಳ್ಕೊಟ್ಟಿದ್ದಾರೆ. ತಾಯಿ ಬೇರೆಲ್ಲ, ಈ ಗುರು ಬೇರೆಲ್ಲ ನಿನಗೆ. ಅಂದ್ರೆ ಇವಳು ಫಸ್ಟ್ ಎಪಿಸೋಡ್ ಅಲ್ಲಿ ಎಲ್ಲಾರ ಕಣ್ಣಲ್ಲಿ ನೀರು ಬರ್ಸಿದ್ಲು. ಅದು ಎಲ್ಲೋ ಇಂಪ್ಯಾಕ್ಟ್ ಆಗಿದೆ ಜನಕ್ಕೆ, ಅಂದ್ರೆ ಎಲ್ಲರಿಗೂ ಇಂಪ್ಯಾಕ್ಟ್ ಆಗಿದೆ, ಈವನ್ ಇನ್ಕ್ಲೂಡಿಂಗ್ ಮೀ. ಇವಳು ಕುಗ್ಬಾರ್ದು. ನಾನು ಅದಕ್ಕೆ ಅವಳಿಗೆ ಹೇಳಿದ್ದೆ ಈ ಥರ ಮಾಡು. ಶಿ ವಿಲ್ ಡೂ ಇಟ್. We love you, ma'am. We Thank love you you. so much. Let's hear it for Prema, ma'am, please. ಮುಂದೆ ನಾನು ಮಾಡ್ತೀನಿ. ಮುಂದೆ ಗ್ಯಾರಂಟಿ ಮಾಡ್ತೀನಿ. ಸೂಪರ್, ಅಷ್ಟೇ, ನಾನು ಮಾಡ್ತೀನಿ. ಈಗ ರೇಟಿಂಗ್ಸ್ ತಗೊಳ್ಳೋಣವಾ? ನಮ್ಮ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಅವರು 3.5. 3.5. ಪ್ರೇಮಾ ಮ್ಯಾಮ್ 3. ಓಕೆ, ನಿಶ್ವಿಕಾ 3.5. 3.5. ಥ್ಯಾಂಕ್ ಯು ಸೋ ಮಚ್ ಬೇಬಿ. ಥ್ಯಾಂಕ್ ಯು. ಆಕ್ಟ್ ಟು ಕ್ಯಾಮ್ರಾ ಸುತ್ತಲ್ಲಿ ಈಗ ಬರ್ತಾ ಇರುವಂತಹ ಮುಂದಿನ ನಟಿ ದಾವಣಗೆರೆಯ ವರ್ಷ KP.
ವರ್ಷಾ ವಾವ್, ಈಗ ಫೋಟೋ ಶೂಟ್ ಹೆಂಗಾಯ್ತು? ಹಾಕಿ ವರ್ಷ ಅವರ ಫೋಟೋ ಶೂಟ್. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಬೆಣ್ಣನಗರಿ ಹುಡುಗಿ ವರ್ಷ KP. ಅಂಡ್ ನಂದು ಫೋಟೋಶೂಟ್ ಎಲ್ಲ ಮಾಡಿದ್ದು ಪುನೀತ್ ಸರ್ ಅಂತ ಅಂದ್ಬಿಟ್ಟು ಸಖತ್ತಾಗಿ ಫೋಟೋಸ್ನೆಲ್ಲ ತೆಗ್ದಿದ್ದಾರೆ. ಬಹಳ ಬ್ಯೂಟಿಫುಲ್ ಆಯ್ತು ನಿಮ್ಮ ಫೋಟೋಗ್ರಾಫ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಅದನ್ನೇ ಸಿಚುವೇಶನ್ ಅಂತ ಅನ್ಕೊಳ್ಳಿ. ಓಕೆ, ಆ ತರ ಒಂದು ಹುಡುಗಿ ಆ ಕಾರ್ ಹಿಂದೆ ಇತ್ತು ನೋಡಿ. ಲೈಫ್ ಇರೋದು ಎಂಜಾಯ್ ಮಾಡಕ್ಕೆ. ಐ ವಾಂಟ್ ಟು ಎಂಜಾಯ್ ಮೈ ಲೈಫ್, ಐ ವಾಂಟ್ ಟು ಎಂಜಾಯ್ ಮೈ ಯೂತ್ ಅನ್ನೋ ಆಟಿಟ್ಯೂಡ್ ಅಲ್ಲಿ ಈ ಶತಮಾನದ ಮಾದರಿ ಹೆಣ್ಣು ತರ ಓಡಿರಿ. ರೋಲ್ ಕ್ಯಾಮ್ರಾ, ಆಕ್ಷನ್. ವಾಟ್? ನೀನು ನನ್ನ ಲವ್ ಮಾಡ್ತಿದ್ಯಾ? ಅಲ್ಲ, ಫಸ್ಟ್ ಆಫ್ ಆಲ್ ನಾನಿನ್ ಲವ್ನ ಅಕ್ಸೆಪ್ಟ್ ಮಾಡ್ತೀನಿ ಅಂತನಾದ್ರು ಹೇಗೋ ಅನ್ಕೊಂಡೆ. ನೀನ್ ತಿಂಗಳೆಲ್ಲ ಕಷ್ಟಪಟ್ಟು ದುಡಿಯೋ ದುಡ್ಡು ಇಲ್ಲಿ ನೋಡು, ನಾನು ಇಟ್ಕೊಂಡಿರೋ ಈ ಹ್ಯಾಂಡ್ ಬ್ಯಾಗಿಗೂ ಸಾಲಲ್ಲ. ಅಂಥದ್ರಲ್ಲಿ ನನ್ನ ಜೀವನ ನಡೆಯುತ್ತಾ? ವಾಟ್ ಲವ್? ಈ ನನ್ನ ಲಕ್ಸುರಿ ಲೈಫ್ ಲೀಡ್ ಆಗ್ತಿರೋದು ಲವ್ವಿಂದ ಅಲ್ಲ, ಮನಿಯಿಂದ. ದಿಸ್ ಇಸ್ ಮೈ ಲೈಫ್. ಫುಟ್ಪಾತಲ್ಲಿ ಫುಟ್ವೇರ್ನ ತಗೊಳ್ಳೋದು ನೀನು, ಮಾಲಲ್ಲಿ ಇಷ್ಟ ಬಂದಿದ್ದ ಸ್ಲಿಪ್ಪರ್ನ 1000 ಗಟ್ಟಲೆ ಕೊಟ್ಬಿಟ್ಟು ತಗೊಳ್ಳೋ ನಾನು. ನಿನ್ನ ರೇಂಜ್ ಏನು, ನನ್ನ ರೇಂಜ್ ಏನು? ನೀನು ಭೂಮಿ ಆದರೆ ನಾನು ಆಕಾಶ. ಕನ್ಸಲ್ಲೂ ನನ್ನ ಸ್ಟೇಟಸ್ಗೂ ನಿನ್ನ ಸ್ಟೇಟಸ್ಗೂ ಮ್ಯಾಚ್ ಮಾಡಕ್ ನೋಡ್ಬೇಡ. ಓಕೆ, ಕರೆಕ್ಟ್, ಫೈನ್, ಗುಡ್ ಇನಫ್. ಹಾಯ್ ವರ್ಷ. ಹಾಯ್ ಸರ್. ನಾನು ಡೈಲಾಗ್ಸ್ ಬಗ್ಗೆನೋ ನೀವೇನ್ ಕಾಂಟೆಂಟ್ ಹೇಳ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನನ್ನ ಕಾನ್ಸಂಟ್ರೇಷನ್ ಇಲ್ಲ. ನೀವೇನ್ ಇಮೋಟ್ ಮಾಡ್ತಾ ಇದ್ದೀರಾ ಅನ್ನೋದು ಮಾತ್ರ ನನ್ನ ತಲೆಯಲ್ಲಿ ಇರೋದು. ನಾನು ಏನ್ ಹೇಳಬೇಕು ಅನ್ನೋ ಭರದಲ್ಲಿ ತುಂಬಾ ಮೆಕ್ಯಾನಿಕಲ್ ಆಗ್ತಾ ಇದ್ರಿ. ಅಂದ್ರೆ ಡೈಲಾಗ್ ಇಂಟೋನೇಷನ್ಸ್ ಒಂದು ಫಿಕ್ಸ್ಡ್ ಪ್ಯಾಟರ್ನ್ ಇದೆ ನಿಮಗೆ. ಅದೇ ಪ್ಯಾಟರ್ನ್ ಅಲ್ಲೇನೆ ಬರ್ತಾ ಇದೆ, ಏನು ಬೇರೆ ವೇರಿಯೇಷನ್ಸ್ ಇಲ್ಲ, ಏನಿಲ್ಲ, ಒಂದೇ ಫಿಕ್ಸ್ ಪ್ಯಾಟರ್ನ್ ಅದು. ಹಂಗೇನೆ ಅಷ್ಟು ಲೈನ್ಸ್ ಹೋಗ್ತಾ ಇರುತ್ತೆ ನಿಮ್ಗೆ. ಸೊ ನೆಕ್ಸ್ಟ್ ಟೈಮ್ ಅದೊಂಚೂರು ಕಾನ್ಸಂಟ್ರೇಟ್ ಮಾಡಿ. ಓಕೆ, ನಿಮ್ಮ ಇಂಟೋನೇಷನ್ ಬಗ್ಗೆ ವರ್ಕ್ ಮಾಡಿ ಒಂಚೂರು. ಶೋರ್. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ತರುಣ್ ಅವರೇ. ಪ್ರೇಮ ಮ್ಯಾಮ್. ವರ್ಷ, ಹಾಯ್ ಮ್ಯಾಮ್. ಹಾಯ್ ಮ್ಯಾಮ್. ಫೋಟೋ ಶೂಟ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ವೈಸ್ ಬಂದಾಗ ಎಲ್ಲಿ ನೀನು ಪಾಸ್ ಕೊಡಬೇಕು, ಎಲ್ಲಿ ನಾನು ಹೆಂಗೆ ಹೇಳಬೇಕು, ಅಲ್ಲೆಲ್ಲೋ ಫ್ಲ್ಯಾಟ್ ಆಯಿತು ಅನ್ನಿಸ್ತು. ಈಗ ಅಮ್ಮನ ಹತ್ರ ಹೆಂಗೆ ಹೇಳ್ತೀಯ, ಇವನೊಂದು ಮದುವೆ ಆಗ್ಬೇಕಾ, ಅವಾಗಮ್ಮ ಯಾವನ್ ಮದುವೆ ಆಗ್ತಾನೆ, ಅವಾಗಮ್ಮ ನನ್ನ ಇದಕ್ಕಲ್ಲ, ಅವನು ನನ್ನ ಸ್ಟೈಲೇ ಬೇರೆ, ಅದು ನಂದೇ ಅಮ್ಮ ಹೇಳಿದ ತಕ್ಷಣ ನೀನು ನಂಗೆ ಕೊಡಲ್ಲ, ನೀನು ಎಷ್ಟು ನೋ ಅಂತಾನೆ ಹೇಳ್ತೀಯ ಅಲ್ವಾ? ಸೊ ನಿನ್ನ ಸ್ಟೈಲ್ ಹೇಗಿರುತ್ತೆ ಅದು ಬೇಕಾಗಿದ್ದು ನಮಗೆ. ಓಕೆ ಮ್ಯಾಮ್. ಓಕೆ, ನೆಕ್ಸ್ಟ್ ಟೈಮ್. ಶೋರ್. ಓಕೆ, ಥ್ಯಾಂಕ್ ಯು ಪ್ರೇಮ ಮ್ಯಾಮ್. ನಿಶ್, ಇದನ್ನ ಒಂದು ಚೂರು ಅವ್ರು ಹೇಗೆ ಮಾಡಬಹುದಿತ್ತು ಅಂತ ಏನಾದ್ರು ಒಂದು ಸಣ್ಣದಾಗಿ ತೋರಿಸ್ಕೊಡೋದಕ್ಕಾಗತ್ತಾ? ಹೇಳ್ಬೇಕಂತಿದೆ ಏನು? ಅಬ್ಬಿ ಯಾರ್, ಎಷ್ಟೊತ್ತೆ ಹೇಳೋದು ನಾನು ನಿನಗೆ. ಐ ಡೋಂಟ್ ಲೈಕ್ ದಿಸ್ ವೆಡ್ಡಿಂಗ್ ಲವ್ ಗಿವ್ ಎಲ್ಲ. ಐ ಜಸ್ಟ್ ನೀಡ್ ಟು ಎಂಜಾಯ್ ಲೈಫ್, ಯುನೋ. ಇರೋದು ಒಂದೇ ಲೈಫ್ ಅಬ್ಬಿ. ಯಾಕೆ ಯಾವಾಗ ನೋಡಿದ್ರು ಪ್ರೀತಿ ಪ್ರೇಮ ಅಂತ ಹಳೇ ಗೋಳ್ ಹಾಡ್ತಿರ್ತೀಯ? ಸ್ಟಾಪ್ ಇಟ್, ಲಿವ್ ಫಾರ್ ಒನ್ಸ್. ಕಣ್ಬಿಟ್ಟು ನೋಡಬ್ಬಿ, ಜಗತ್ ಎಷ್ಟು ದೊಡ್ಡದಾಗಿದೆ, ಎಷ್ಟು ಮಾಡೋದಿದೆ. ಅದನ್ನೆಲ್ಲ ಬಿಟ್ಟು ನೀನು ಒಂದೇ ಹುಡುಗಿ ಜೊತೆ ಹೇಗಿಷ್ಟು, ಐ ಡೋಂಟ್ ನೋ, ಯಾಕೆ ಈ ಥರ ಯೋಚನೆ ಮಾಡ್ತೀಯಾ? ಲುಕ್, ನಾನಂತೂ ಗ್ಯಾರಂಟಿ, ನಾನು ಪ್ರಪಂಚ ಸುತ್ತಬೇಕು, ದೇಶ ಎಲ್ಲ ನೋಡಬೇಕು, ಬೇರೆ ಬೇರೆ ಜನರನ್ನ ಮೀಟ್ ಮಾಡಬೇಕು, ಒಳ್ಳೊಳ್ಳೆ ಊಟ ಮಾಡಬೇಕು, ಇರೋ ದುಡ್ಡೆಲ್ಲ ಖರ್ಚು ಮಾಡಬೇಕು. ನಿನ್ನ ಜೊತೆ ಇದ್ರೆ ಅದೇ ಮನೆ, ಮದುವೆ, ಮಕ್ಕಳು, ಪಾತ್ರೆ ತೊಳಿ, ದಟ್ಸ್ ನಾಟ್ ಮೈ ಥಿಂಗ್. ಓಕೆ, ಇನ್ನು ನನಗಾಗಲ್ಲ. ಸೊ ನೋಡು, ನಾನು ನೀನು ಒಂದು ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ. ಆ ಫ್ರೆಂಡ್ಶಿಪ್ನ ಉಳಿಸ್ಕೊ. ಡೋಂಟ್ ಪ್ಲೇ ವಿತ್ ದಿಸ್ ಮೀ. ಓಕೆ? ನೋ ಅಭಿ, ಸ್ಟಾಪ್ ಇಟ್ ಮ್ಯಾನ್. ಐ ಕಾಂಟ್. Got it. Lovely. Thank you. ಬರ್ಲಿ ಚಪ್ಪಾಳೆ ವಾಲಿಶ್ವಿಕಾಗೆ.
ವರ್ಷ ಅವರ ಈ ಅಭಿನಯಕ್ಕೆ ನಮ್ಮ ಜಡ್ಜಸ್ ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ಮೊದಲನೇದಾಗಿ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಅವರೇ 3.5. 3.5. ಪ್ರೇಮಾ ಮ್ಯಾಮ್ 3 ಸೂಪರ್ 3. ನಿಶ್ವಿಕಾ 3.5. 3.5. ಓಕೆ, ಇಬ್ರು 3.5 ಕೊಟ್ಟಿದ್ದಾರೆ. ಪ್ರೇಮಾ ಮ್ಯಾಮ್ 3 ಕೊಟ್ಟಿದ್ದಾರೆ. ಅಮ್ಮನ ಹತ್ರ ಕೇಳೋಣ. ಮೇಡಮ್ ಬನ್ನಿ ಇಲ್ಲಿ. ಆಕ್ಚುಲಿ ನಮ್ದು ಒಂದು ಹಳ್ಳಿ ದಾವಣಗೆರೆ ಹತ್ರ ಕಾಶಿಪುರ ಅಂತನ. ನಾವು ಮಗಳಿಗೋಸ್ಕರ ನಾನು ಓದಿಸ್ಲಿಕ್ಕೆ ನಾನು ದಾವಣಗೆರೆಗೆ ಬಂದಿದ್ದು. ಈಗ ಅವಳು ಯಾವ್ದ್ರಲ್ಲಿ ಮುಂದುವರಿತಾಳ ಅದರಲ್ಲಿ ನಾನು ಮುಂದುವರಿಯಕ್ಕೆ ಇಷ್ಟಪಡ್ತೀನಿ. ಅವಳು ಯಾವ್ದ್ರಲ್ಲಾದ್ರೂ ಏನಾದ್ರೂ ಮಾಡ್ಲಿ, ಅವಳಿಗೆ ಒಂದು ಒಳ್ಳೆ ಕಲೆ ಇದೆ, ಅದನ್ನ ಅವಳು ಒಳ್ಳೇದಾಗಿ ಉಪಯೋಗಿಸ್ಕೊಂಡು ಹೋಗ್ಲಿ ಅಂತೀನಿ. ಅಮ್ಮ, ನಿಮ್ಮ ಹೆಸರು? ಸವಿತಾ KP. ಸವಿತಾ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಎಂಥ ದೊಡ್ಡ ಸ್ಫೂರ್ತಿ ವರ್ಷ ನಿನ್ನ ಜೀವನದಲ್ಲಿ. ನಿನ್ನ ಐಡಲ್ ಆಕ್ಚುಲಿ ನಿನ್ನ ಮುಂದೆನೇ ಇದ್ದಾರೆ. ಎಲ್ಲವನ್ನ ಮರೆತು ನಿನ್ನ ಖುಷಿಗಾಗಿ, ನಿನ್ನ ಸುಖಕ್ಕಾಗಿ ಇವತ್ತು ಬದುಕ್ತಾ ಇದ್ದಾರೆ. ನಿನ್ನ ಶಕ್ತಿಯಾಗಿ ನಿಂತಿರೋಂಥ ಈ ತಾಯಿ ಬಗ್ಗೆ ಏನು ಹೇಳ್ತೀಯಾ? ಆಗ ಫಸ್ಟ್ ಥಿಂಗ್ ಎಲ್ಲರೂ ಹುಟ್ಟಿದಾಗ ಡ್ಯಾಡ್ ಲಿಟ್ಲ್ ಪ್ರಿನ್ಸಸ್, ತಂದೆ ಜಾಸ್ತಿ ಪ್ರೀತಿ ಸಿಗುತ್ತೆ ಹುಟ್ಟಿದಾಗ ಹುಡುಗಿರಿಗೆ ಅಂತ ಅಂತಾರೆ. ಬಟ್ ನನಗೆ ಚಿಕ್ಕಳಿದ್ದಾಗಿಂದ ನಮ್ಮ ಅಪ್ಪಾಜಿ ಇದ್ದಾರೆ. ಎಲ್ಲರಿಗೂ ಮಗಳು ಅಂತ ಅಂದಮೇಲೆ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಎಲ್ಲರೂ ನಮ್ಮ ಪಪ್ಪ ಅದು ತಂದರು, ನಮ್ಮ ಪಪ್ಪ ಇದು ತಂದು ಕೊಟ್ರು ಅಂತ ಹೇಳ್ತಿರ್ಬೇಕಾದ್ರೆ ನನಗೆಲ್ಲೋ ಒಂದು ಕಡೆ ನನಗೂ ಯಾಕೆ ಈ ಥರ ದೇವ್ರು ಅವಕಾಶ ಕೊಡಲಿಲ್ಲ ಅಂತ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ನಾನು ಸ್ಟಾರ್ಟಿಂಗ್ ಮೆಗಾ ಆಡಿಷನ್ 2 days ಬ್ಯಾಕ್ ಸಖತ್ ಅಳ್ತಿದ್ದೆ. ಎಷ್ಟು ಹತ್ತಿದ್ದೀನಿ ಅಂತ ಅಂದರೆ ಎಲ್ಲರಿಗೂ ಗ್ರೂಪಲ್ಲಿ 4 members 5 members 9 members ಅಂತ ಆಗ್ತಿದ್ದಾರೆ. ನಾನು ಅಟ್ಲೀಸ್ಟ್ ಮಮ್ಮಿ ಅಪ್ಪಾಜಿಗಾದರೂ ಕರ್ಕೊಂಬರ್ರಿ ಅಂತ ಹೇಳ್ದೆ. ಅವ್ರು ನಾನು ಚಿಕ್ಕವಳು ಇದ್ದಾಗಿಂದನೂ ನಾನು ಆ್ಯನ್ಯುವಲ್ ಡೇ ಯಾವುದಕ್ಕೂ ಬಂದಿರಲಿಲ್ಲ. ಆ್ಯಂಡ್ ನಮ್ಮ ಮಮ್ಮಿ ಲೈಕ್ ಆಗಿದ್ದಾಗಲೇ ನೀನು ಹೋಗ್ಬಾ, ಯಾರಿದ್ದಾರೆ ಇಲ್ಲ ಅನ್ನೋದನ್ನೆಲ್ಲ ಮರ್ತ್ಬಿಡು, ನೀನು ಸ್ಟೇಜ್ ಮೇಲೆಲ್ಲ ಮರ್ತು ಮಾಡ್ತೀಯ, ಅದು ಇಂಪಾರ್ಟೆಂಟು, ನಿನಗೆ ಎಷ್ಟಾಗುತ್ತೋ ಅಷ್ಟು ಮಾಡು, ಯಾರು ಇರ್ತಾರೆ ಬಿಡ್ತಾರೆ ಅದನ್ನೆಲ್ಲ ತಲೆಯಿಂದ ತೆಗ್ದಾಕು ಅಂತ ಹೇಳಿದ್ರು. ನನ್ನ ಮಮ್ಮಿಗೆ ಲೈಕ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಆ್ಯಂಡ್ ಮೆಗಾ ಆಡಿಷನಲ್ಲಿ ವೇಟಿಂಗ್ ಲಿಸ್ಟ್ ಆಗಿದ್ದಾಗ ಎಲ್ಲರ ಪೇರೆಂಟ್ಸ್ನು ಕರೆಸ್ತಿದ್ರು, ನಮ್ಮ ಮಮ್ಮಿನ ಯಾಕೆ ಕರೆಸ್ಲಿಲ್ಲ, ಅಟ್ಲೀಸ್ಟ್ ಒಂದು ಟೈಮ್ ಬಂದಾದ್ರೂ ಹೋಗ್ಬೋದಿತ್ತಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಥ್ಯಾಂಕ್ ಯು ಝೀ ಕನ್ನಡ, ಫಸ್ಟ್ ಟೈಮ್ ನಮ್ಮ ಮಮ್ಮಿನ ಸ್ಟೇಜ್ ಮೇಲೆ ಹತ್ತಿಸ್ತಿದ್ರು. ಐ ಆಮ್ ಸೋ ಪ್ರೌಡ್ ಆಫ್. ನಿಮ್ಮನ್ನು ನೋಡಿ ನನಗೆ ಬಹಳ ಖುಷಿ ಆಯಿತು, ಬಹಳ ಹೆಮ್ಮೆ ಆಯಿತು ಇವತ್ತು ನಿಮ್ಮನ್ನು ಭೇಟಿ ಮಾಡಿ. ಆ್ಯಂಡ್ ವರ್ಷ, ನನಗೇನೂ ಇಲ್ಲ, ತಂದೆ ಪ್ರೀತಿ ಇಲ್ಲ ಅಂತ ಅನ್ಕೊಬೇಡ. ನಿನಗೆ ಯಾವತ್ತೂ ಇಲ್ಲ ಅಂತ ಹೇಳದೇ ಇರೋವಂಥ ತಾಯಿನೇ ಎಲ್ಲ ಅಂತ ಅನ್ಕೊಬೇಕು ನೀನು, ಓಕೆನಾ? ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ನಮ್ಮ ವರ್ಷ ಅವರ ತಾಯಿ ಸವಿತಾ ಅವರಿಗೆ. ವರ್ಷ, ನಿನ್ನ ಕನಸು ಒಂದು ಕಡೆ, ನಿಮ್ಮ ತಾಯಿ ಕನಸು ಒಂದು ಕಡೆ. ಸೊ ಅವರ ಶಕ್ತಿಯನ್ನು ನೀನು ಉಪಯೋಗಿಸ್ಕೊಂಡು ಜೀವನದಲ್ಲಿ ಇನ್ನೂ ಮುಂದೆ ಹೋಗಬೇಕು, ಓಕೆನಾ? ಗುಡ್ ಲಕ್, ಗುಡ್ ಲಕ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸವಿತಾ ಮ್ಯಾಮ್. ಆಕ್ಟ್ ಟು ಕ್ಯಾಮ್ರಾ ರೌಂಡ್ ಅಲ್ಲಿ ಬರ್ತಾ ಇರುವಂತಹ ನಮ್ಮ ಮುಂದಿನ ನಟಿ ಜೂನಿಯರ್ ಪ್ರೇಮಾ ಮೇಡಮ್ ಅಂತ ಎಲ್ಲರ ಹತ್ರ ಕರೆಸ್ಕೊಂಡಂತ ವಂಶ್ರೀ ಫ್ರಮ್ ಮ್ಯಾಂಗ್ಳೂರ್. ಏನು ಇದು ಈ ಗೆಟಪ್ ಬೇಬಿ? ಇವತ್ತು ರಾಜಸ್ಥಾನಿ ಗೆಟಪ್ ಅಲ್ಲಿ ರೆಡಿ ಆಗಿ ಚೋರಿ, ರಾಜಸ್ಥಾನಿ ಚೋರಿಯಾಗಿ ಬಂದಿದ್ಯಾ ನೀನು? ಸೂಪರ್. ಓಕೆ, ಇವಾಗ ಫೋಟೋ ಶೂಟ್ ಎಲ್ಲ ಹೆಂಗ್ ನಡೀತು RFC ಅಲ್ಲಿ ನಿಂದು? ಫೋಟೋ ಶೂಟ್ ತುಂಬಾನೇ ಚೆನ್ನಾಗಾಯ್ತು. ನನಗೆ ಸಂದೀಪ್ ಸರ್ ಅಂತ ನನ್ನ ಶೂಟ್ ಮಾಡಿದ್ರು. ಫೋಟೋ ತೆಗಿಯೋಕ್ಕಿಂತ ಮುಂಚೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ರು, ಏನು ವಿಷಯ ಹೇಗಿರುತ್ತೆ ಅಂತ. ತುಂಬಾನೇ ಕಲ್ತಿದ್ದೀನಿ ಅಂಡ್ ತುಂಬಾನೇ ಖುಷಿ ಆಯ್ತು. ಸೂಪರ್. ಹಾಗಾದ್ರೆ ಸಂದೀಪ್ ಅವರ ಫೋಟೋಗ್ರಫಿಯಲ್ಲಿ ನಮ್ಮ ವಂಶಿ ಅವರ ಫೋಟೋಸ್ ಹೇಗ್ ಮೂಡ್ ಬಂದಿದೆ ಅಂತ ನೋಡೋಣ. ಫೋಟೋಸ್ ಪ್ಲೀಸ್. ಲವ್ಲಿ ಲವ್ಲಿ ವಂಶಿ. ಇದೇ ಫೋಟೋಸ್ ಇನ್ನೊಂಚೂರು ಸ್ಲೋ ಮೋಷನ್ ಅಲ್ಲಿ ಹಾಕೊಂಡು ರೀಲ್ ಹಾಕ್ಬೋದು. ಹಳ್ಳಿ ದಾವಣಿಯಲ್ಲಿ ಲಾಲಿ ಅಮ್ಮ ಹಾಕ್ಬೋದಲ್ಲ ಮ್ಯಾಮ್, ಸಿಂಕ್ ಮಾಡ್ಬೋದು ಆ ಸಾಂಗ್ನ. ಯಾಕಂದ್ರೆ ನೀನ್ ಜೂನಿಯರ್ ಪ್ರೇಮ ಮೇಡಮ್ ಬೇರೆ, ಅಷ್ಟೇ ಜವಾಬ್ದಾರಿಯಿಂದ ಈಗ ನೀನು ಅಭಿನಯಿಸ್ಬೇಕು. ಆದ್ರೆ ಯಾವ ಸಿಚುವೇಶನ್ಗೆ ಅಭಿನಯ ಮಾಡ್ತೀಯ ಅನ್ನೋದನ್ನ ನಮ್ಮ ರಮೇಶ್ ಸರ್ ಹೇಳ್ತಾರೆ. ಓಕೆ, ಆ ಫೋಟೋ, ಈ ಕಾಸ್ಟ್ಯೂಮ್ ನೋಡಿದಾಗ ಅನಿಸ್ತಾ ಇರೋದು ಒಂದ್ ಜಾತ್ರೆ ಅಂತ ಇಟ್ಕೊಳ್ಳೋಣ. ಎಲ್ರ ಗಮನ ಜಾತ್ರೆ, ಆ ದೇವರು ಅದರ ಬಗ್ಗೆ ಇದ್ರೆ ನೀವು
ನಿಮ್ಮ ಬಾಯ್ ಫ್ರೆಂಡ್ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದೀರಾ. ಒಂದ್ ಕಡೆ ಸಿಕ್ಕದ. ಎಲ್ಲಿದ್ದಾನ ಅವನು? ನನ್ನ ಪಕ್ಕ ಇಬ್ರು ಸುಂದರಿಯರಿದಾರಲ್ಲ, ಅದರ ಪಕ್ಕ ಒಬ್ಬ ಸುರಸುಂದರ ಇದಾನಲ್ಲ, ಅವನೇ ನಿಮ್ಮ ಲವರ್. ಅವನ್ ಸಿಕ್ಬಿಟ್ಟ, ನಿಮಗ್ ಖುಷಿ ಆಯ್ತು, ಆಹಾ ನಮ್ಮ ಹುಡುಗ ಬಂದಿದ್ದಾನೆ ಅಂತ. ಆಮೇಲೆ ಅವನ ಹತ್ರ ಹೆಂಗ್ ಬರ್ತೀರಾ? ಬಂದ್ ಅವನ ಹತ್ರ ಏನ್ ಹೇಳ್ತೀರಾ? ಅವನೇನೋ ಹೇಳ್ದ, ಖುಷಿ ಆಯ್ತು, ವಾಪಸ್ ಓಡೋಗ್ತೀರಾ. ಅಲ್ಲಿ ರೌಂಡ್ ಟ್ರಾಲಿ ರೆಡಿ ಇದೆ, ಹಳ್ಳಿ ಲಾವಳಿಯಲ್ಲಿ ಲಾಲಿ ಅಂತ ಶುರು ಮಾಡ್ಬೇಕು, ಆಯ್ತಾ? ಓಕೆ ಸರ್. ಅಲ್ಲಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಕ್ಯಾಮರಾ ರೌಂಡ್ ಟ್ರಾಲಿಯಲ್ಲಿ ಇರುತ್ತೆ, ಫೇಸಿಂಗ್ ಕರೆಕ್ಟ್ ಆಗಿ ತಗೋಬೇಕು, ಆಯ್ತಾ? ಎಸ್ ಸರ್. ಟ್ರೈ ಮಾಡೋಣ. ಎಸ್ ಸರ್. ರೌಂಡ್ ಟ್ರಾಲಿ ಬರ್ಲಿ. ಸ್ಟಾರ್ಟ್ ಕ್ಯಾಮರಾ, ಆಕ್ಷನ್. ಅಲ್ಲಿ ನೋಡು, ಅದೆಷ್ಟು ಚೆನ್ನಾಗಿದೆಯಲ್ವಾ? ಹಾಂ 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 ಹಾಂ, ಒಂದೇ ಒಂದು ನಿಮಿಷ. ಇಲ್ಲ ಇಲ್ಲ, ನೀವು ಹೋಗಿ. ಹಾಂ ಹಾಂ. ಕಂಡ, ಅವನ್ ಕಂಡ. ಬನ್ನಿ ಇಲ್ಲಿ, ಬನ್ನಿ. ಎಷ್ಟೆಲ್ಲ ಕರೆಯೋದು ನಮ್ಮನ್ನ? ಬನ್ನಿ ಬನ್ನಿ. ಎಷ್ಟು ಅಂತ ಹುಡುಕೋದು ನಿಮ್ಮನ್ನ? ಅವಾಗಿಂದ ಹುಡುಕ್ತಾ ಇದ್ದೆ, ಕಾಣಿಸ್ತಾನೆ ಇರಲಿಲ್ಲ ನೀವು. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಹೇಗಿದ್ದೀನಿ ಅಂತ ಕೇಳಲ್ವಾ? ಚೆನ್ನಾಗಿದ್ದೀರಲ್ಲ, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ದೀರಲ್ಲ. ಆಮೇಲೆ ಅಲ್ಲೊಂದು ಬಳೆ ನೋಡಿದ್ದೆ, ಅದನ್ನು ಕೊಡಿಸ್ತೀರಾ? ಬಳೆ ನಿಮ್ಗೆ ಇಷ್ಟ ಆಗಿದೆಯಾ? ತುಂಬ ಇಷ್ಟ ಆಗಿದೆ. ಕೊಡ್ಸೋಣ. ಏನು ಗೊತ್ತಾ, ಅಮ್ಮ ಮನೇಲಿ ರುಚಿ ರುಚಿಯಾದ ಅಡುಗೆ ಮಾಡಿಟ್ಟಿದ್ದಾರೆ. ಮಧ್ಯಾಹ್ನ ಊಟಕ್ಕೆ ಬನ್ನಿ, ಮನೇಲಿ ಯಾರೂ ಇರಲ್ಲ, ನೀವು ಬಂದ್ಬಿಡಿ. ಏನು ವಿಷಯ ಮನೇಲಿ ಅಂತ ಅಡುಗೆ ಮಾಡಿ ಕರೆಯುವಂಥದ್ದೇನು? ಊರು ತುಂಬ ಜಾತ್ರೆ ನಡೀತಾ ಇದೆ. ಜಾತ್ರೆ ವಿಶೇಷವಾಗಿ ಅಮ್ಮ ಮನೇಲಿ ಅಡುಗೆ ಮಾಡಿಟ್ಟಿದ್ದಾರೆ. ನೀವು ಬನ್ನಿ, ನನ್ನ ಕೈಯಾರೆ ನಿಮ್ಗೆ ಊಟ ಬಡಿಸ್ತೀನಿ. ಬರ್ತೀರಾ ಅಲ್ವಾ? ಪ್ರೀತಿಯಿಂದ ಕರೆದ್ರೆ ನರಕಕ್ಕೆ ಬೇಕಾದ್ರೆ ಹೋಗ್ತೀನಿ ನಾನು. ಲಾವಣಿಯಲ್ಲಿ ಲಾಲಿ ಸುವಲಾಲಿ, ಎಲ್ಲಿ ಲಲಿತವಲ್ಲಿ ಮನಸ್ಸಲ್ಲಿ ನೀ ಮುಡಿದರೆ ನಲಿವು, ನೀ ನುಡಿದರೆ ಕಾವ್ಯ ಸುರಿಯುವುದು. ಅರೆ ಹಳ್ಳಿ ಲಾವಣಿಯಲ್ಲಿ ಲಾಲಿ ಸುವಲಾಲಿ, ಎಲ್ಲಿ ಲಲಿತವಲ್ಲಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಲವ್ಲಿ. ಅನೋರೆ, ಈಗ ಜಡ್ಜ್ ಸಾಹೇಬ್ರು ರೊಮ್ಯಾನ್ಸ್ ಮಾಡಕ್ ಹೋಗ್ಬಿಟ್ರೆ ಜಡ್ಜ್ ಮಾಡೋದು ಯಾರು? ಬನ್ನಿ. ಕರೆಕ್ಟಾಗಿ ಹೇಳಿದ್ರಿ. ಮನೇಲಿ ಒಂದು ಹೋಮ್ ಮಿನಿಸ್ಟರ್ ಇಟ್ಕೊಂಡಿಲ್ಲ ಆಕ್ಟ್ ಮಾಡೋದಕ್ಕೆ. ಮೀಟ್ರ್ ಬೇಕು. ಸೂಪರ್. ಬಟ್ ತರುಣ್ ಸರ್ಗೆ ಇರೋಂತಹ ಎಕ್ಸ್ಪೀರಿಯನ್ಸು, ಎಷ್ಟು ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ, ಅಂಥ ಪ್ರತಿಭೆ ಜೊತೆ ಎದುರು ನಿಂತು ಕಣ್ಣಲ್ಲಿ ಒಂದು ಸೆಕೆಂಡು ಕೂಡ ಭಯ ತೋರಿಸ್ದೆ ಏನ್ ಸಖತ್ತಾಗಿ ಪರ್ಫಾರ್ಮ್ ಮಾಡೋಂಥ ಧೈರ್ಯ ಇದೆಯಲ್ಲ ವಂಶಿ, ಸೂಪರ್ ವಂಶಿ. Thank you, ಅಕ್ಕ, thank you. ದೊಡ್ಡ ಚಪ್ಪಾಳೆ ನಮ್ಮ ವಂಶಿಗೆ ಬರಬೇಕು. ಎಸ್ ನಿಶು. ವಂಶಿ, ಯುವರ್ ಅ ಟ್ರೀಟ್ ವಂಶಿ. ಫಸ್ಟ್ ಆಫ್ ಆಲ್ ಫೋಟೋ ಶೂಟ್ ತುಂಬ ಮುದ್ದಾಗಿತ್ತು. ನಿಮ್ಮ ಮುಖ ಎಷ್ಟು ಮುದ್ದಾಗಿದೆ. ಅಫ್ಕೋರ್ಸ್ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ನೀವು ಜೂನಿಯರ್ ಪ್ರೇಮಾ ಮ್ಯಾಮ್ ಅಂತ. ಆ ಒಂದು ಮುದ್ದಾದ ಕಳೆ ನಿಮ್ಮ ಫೇಸಲ್ಲಿದೆ. ಸೊ ಫೋಟೋ ಶೂಟ್ ವಾಸ್ ವೆರಿ ಗುಡ್. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಆ್ಯಕ್ಟ್ ಕೂಡ ಆ್ಯಕ್ಚುಲಿ ನಾನು ಎಲ್ಲೋ ಒಂದು ಕಡೆ ನೀವು ಕ್ಯಾರೆಕ್ಟರ್ ಬಿಡ್ತೀರಾ, ಸ್ವಲ್ಪ ನರ್ವಸ್ ಆಗ್ತೀರಾ, ಯಾಕಂದರೆ ಇಟ್ಸ್ ವೆರಿ ಡಿಫಿಕಲ್ಟ್. ಯಾರಾದರೂ ಬರೀ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋದು ಓಕೆ, ಇನ್ನೊಬ್ರು ಮುಂದೆ ಆ್ಯಕ್ಟ್ ಮಾಡೋದು ಓಕೆ. ತರುಣ್ ಸರ್ ಎದುರುಗಡೆ ಕರ್ಕೊಂಬಂದು ಆ ಫ್ಲೋ ಬಿಡದೆ ಅಲ್ಲೂ ಅವರು ಸಪೋರ್ಟ್ ಡೈಲಾಗ್, ಬಿಕಾಸ್ ಅವ್ರು ಏನು ಹೇಳ್ತಾರೆ ನಿನಗೆ ಗೊತ್ತಿಲ್ಲ. ಸೊ ಅವ್ರು ಕೇಳಿದ್ರು ಮನೆಗೆ ಏನಕ್ಕೆ ಬರಬೇಕಂದ್ರೆ
ವಿಶೇಷ ಅಲ್ವಾ ಇವತ್ತು, ನಾನೇ ಕೈಯಾರ ಬಡಿಸ್ತೀನಿ. ಸೊ ನೋ ವೇರ್ ಯು ಲೆಟ್ ಯುವರ್ ಕ್ಯಾರೆಕ್ಟರ್ ಗೋ. ಆ್ಯಂಡ್ ಆ ಒಂದು ಮುದ್ದತೆ ಇತ್ತು ನಿಮ್ಮ ಫೇಸಲ್ಲಿ. ಆ್ಯಂಡ್ ಯಾ, ಈ ಬಿಗಿನಿಂಗು ಅಷ್ಟೇ ನೀವು ಹುಡುಕ್ತಾ ಇದ್ದಿದ್ದು, ಇಲ್ಲ ತಗೋ, ಇಲ್ಲ, that look was very 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 natural. Thank you ma'am, thank you. Very subtly done. ತುಂಬಾ ನೀಟಾಗಿ, ಎಷ್ಟು ಹೇಳಿದ್ರು ಅಷ್ಟೊಂದು ನೀಟಾಗಿ ಮಾಡಿದ್ರಿ ಅಂತ ನನ್ನ ಒಂದು ಒಪಿನಿಯನ್ ಆಗಿತ್ತು. ಸೊ ಐ ರಿಯಲಿ ಎಂಜಾಯ್ಡ್ ಇಟ್ ಮ್ಯಾಮ್. Thank you ma'am. Thank you ma'am. Tarun sir, you're so charming sir to watch, really. ಈಗ ಪ್ರೀತಿಯಿಂದ ಕರೆದ್ರೆ ನರ್ಕಕ್ಕೂ ಬರ್ತೀನಿ ಅಂತ ಹೇಳಿದಂತಹ ಮಹಾನಟಿಯ ರಣಧೀರ. ವೆರಿ ವೆಲ್ ಡನ್ ವಂಶಿ, ವೆರಿ ವೆಲ್ ಡನ್. Thank you sir. ರೌಂಡ್ ಟ್ರಾಲಿ ಈಸ್ ದಿ ಮೋಸ್ಟ್ ಡಿಫಿಕಲ್ಟ್ ಶಾರ್ಟ್ಸ್ ದಟ್ ವಿಲ್ ಬಿ ಕಂಪೋಸ್ಡ್. ಬೇರೆ ಎಲ್ಲಾದ್ರೂ ಪರವಾಗಿಲ್ಲ. ರೌಂಡ್ ಟ್ರಾಲ್ ಏನಾಗುತ್ತೆ ಅಂತಂದ್ರೆ ಅದ್ರ ಹಿಂದೆ ಕಮ್ಮಿ ಅಂದ್ರೆ 20 ಜನ ಓಡ್ತಾ ಇರ್ತಾರೆ. ಯಾರೊಬ್ರು ಲೈಟ್ ಇಟ್ಕೊಂಡಿರ್ತಾರೆ, ಇನ್ನೊಂದೇನೋ ಇಟ್ಕೊಂಡಿರ್ತಾರೆ. ಮೋಸ್ಟ್ ಡಿಸ್ಟರ್ಬಿಂಗ್ ಅದು. ಅದಕ್ಕೆ ತುಂಬಾ ಕಮ್ಮಿ ರೌಂಡ್ ಟ್ರಾಲಿ ಶಾರ್ಟ್ಸ್ ಇಡೋದು. ಅಂತದ್ ಬೇಕು ಅಂದಾಗ ಮಾತ್ರ ಹೋಗ್ತಾ ಇರ್ತೀವಿ ಅಂತ ರೌಂಡ್ ಟ್ರಾಲಿ ಶಾರ್ಟ್ನ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ ಒಂದಾದ್ರೆ, ಅಲ್ಲಿಗೆ ಬಂದ ಮೇಲೆ ನಾನು ನಿನಗೊಂದು ಚಾಲೆಂಜ್ ಕೊಟ್ಟೆ. ಏನು ಅಂತ, ನಾನು ನಿಂತ್ಕೊಳ್ಳಲ್ಲ ಇಲ್ಲಿ, ನನಗೆ ರೌಂಡ್ ಟ್ರಾಲ್ ತಿರ್ತಾ ಇದೆ ತಾನೆ, ನಾನು ಯಾಕೆ ಇಲ್ಲೇ ಇರಬೇಕು, ನಾನು ಎಲ್ಲಿ ಬೇಕಾದ್ರೆ ಓಡಾಡ್ತೀನಿ ಅಂತಂದಾಗ ಐ ವಾಸ್ ಥಿಂಕಿಂಗ್, ನಿಮ್ಗೆ ಏನು ಪ್ಯಾನಿಕ್ ಆಗ್ತೀರಾ, ಪ್ಯಾನಿಕ್ ಆಗಲ್ವಾ, ಅಥವಾ ಅಲ್ಲಿ ನಿಂತಲ್ಲೇ ತಿರುಗ್ತೀರಾ ಏನು ಅಂತ. ಬಟ್ ಅಗೇನ್ ಯು ಮ್ಯಾನೇಜ್ ಇಟ್ ವೆರಿ ವೆರಿ ವೆಲ್. Thank you sir. ಸೊ ಇದಿಷ್ಟು ನೋಡಿದಾಗ ದಿಸ್ ವಾಸ್ ಅನ್ ವಂಡರ್ಫುಲ್ ಆಕ್ಟ್. Thank you sir, thank you so much. ವೆರಿ ವೆರಿ ವೆಲ್ ಡನ್. Thank you sir, thank you. ವಂಶಿ, ನಿಮ್ಮ ಫೋಟೋ ಶೂಟಲ್ಲೂ ಸರಿ, ಈಗಲೂ ಸರಿ, ನಿಮ್ಮ ಹೈಲೈಟು, ನಿಮ್ಮ ಪ್ಲಸ್ ಪಾಯಿಂಟ್ ಅಂದರೆ ಬಹಳ ಈಸಿಯಾಗಿ ಸ್ಮೈಲ್ ಮಾಡ್ತೀರಾ ನೀವು. ಬಹಳ ಈಸಿಯಾಗಿ ಸ್ಮೈಲ್ ಮಾಡ್ತೀರಾ. ಅದು ಒಂದು ಹೀರೋಯಿನ್ಗೆ ಬಹಳ ದೊಡ್ಡ ಒಂದು ಪ್ಲಸ್ ಪಾಯಿಂಟ್. ಅದು ಸಾಂಗ್ ಪಾರ್ಟಲ್ಲಂತೂ ಬಹಳ ಚೆನ್ನಾಗಿ ಫೇಸಿಂಗ್ ಮಾಡಿದ್ರಿ ನೀವು. Thank you sir. Thank you sir, thank you so much. Thank you. ರಮೇಶ್ ಸರೇ ಸೂಪರ್ ಅಂತ ಹಿಂಗೆ ಹೇಳ್ಬಿಟ್ಟಿದ್ದಾರೆ. ಆ್ಯಂಡ್ ನಾನು ಇಫ್ ಐ ಆಮ್ ನಾಟ್ ರಾಂಗ್, ಇದೇ ಥರ ಗೆಟಪ್ಪು ಪ್ರೇಮಾ ಮ್ಯಾಮ್ ಅವರು ಸವ್ಯಸಾಚಿ ಸಿನಿಮಾದಲ್ಲಿ ಹಾಕಿದ್ರಲ್ಲ ಮ್ಯಾಮ್, ಇದೇ ಥರ ಗೆಟಪ್ಪು. ಸೊ ಆ ಗೆಟಪ್ಪು ಈ ಗೆಟಪ್ಪು ನೋಡಿದಾಗ ಅಲ್ಲಿ ನೋಡಿ ಮೇಡಮ್, ನಿಜ ಅದೇ ಥರನೇ ಕಾಣ್ತೇವೆ ವಂಶಿ ನೀನು. ಅಲ್ಲ, ಶಿ ಆ್ಯಕ್ಚುಲಿ ರಿಸೆಂಬಲ್ ಸೋ ಮಚ್. ಸೂಪರ್. ಈಗ ನನಗೆ ಒಂದು ಆಸೆ ಇದೆ, ಓಕೆನಾ? ದುಪ್ಪಟ್ಟ ನಾವು ರೆಡಿ ಇಟ್ಕೊಂಡಿದ್ದೀವಿ ಮೇಡಮ್. ಜೂನಿಯರ್ ಇದ್ದಾರೆ, ಓಜಿ ಪ್ರೇಮಾ ಮೇಡಮ್ ಬಂದು ಇದೇ ರೀತಿ ಒಂದು ದುಪ್ಪಟ್ಟನ ಹಾಕೊಂಡು ರೌಂಡ್ ಟ್ರಾಲಿ ಶಾರ್ಟಲ್ಲಿ ಹಂಗೇ ಒಂದು ಬ್ಯೂಟಿಫುಲ್ ಆಗಿ 2 ಹೆಜ್ಜೆ ಹಾಕ್ಬಿಟ್ರೆ ಹಳ್ಳಿ ಲಾವಣಿಯಲ್ಲಿ ಲಾಲಿಸುವ ಲಾಲಿ, ಎಲ್ಲಿ ಕಲಿತವಲ್ಲಿ ಮನಸ್ಸಲ್ಲಿ ನೀ ಮುಡಿದರೆ ನಲಿಯುವುದು, ನೀ ನುಡಿದರೆ ಕಾವ್ಯ ಸುರಿಯುವುದು. ಅರೆ ಹಳ್ಳಿ ಲಾವಣಿಯಲ್ಲಿ ಲಾಲಿಸುವ ಲಾಲಿ, ಎಲ್ಲಿ ಲಲಿತವಲ್ಲಿ ಇಲ್ಲಿ ಮನಸ್ಸಲ್ಲಿ. ಸೂಪರ್ ಮೇಡಮ್. ಈ ಒಂದು ದುಪ್ಪಟ್ಟಾಗೆ ನೀವು ಒಂದು ಅಲಂಕಾರ ಮೇಡಮ್. ಅದು ನೀವು ಅದಕ್ಕೆ ಒಂದು ಘನತೆ ಗೌರವ ತಂದ್ಬಿಟ್ಟಿದ್ದೀರಾ ನೀವು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವಂಶಿ, ಪ್ಲೀಸ್ ಹೇಳು, ಪ್ರೇಮಾ ಮ್ಯಾಮು ಅಂತ ದೊಡ್ಡ ಮಹಾನಟಿ ನಿನ್ನ ಜೊತೆ ಬಂದು ಹೆಜ್ಜೆ ಹಾಕ್ತಾರೆ, ಫೋಟೋ ತಗೋತಾರೆ. ನನಗೆ ಇವ್ರದ್ದು ಮುತ್ತು ಮುತ್ತು ನೀರಹನಿಯ ಸಾಂಗ್ ತುಂಬಾ ಇಷ್ಟ. ನಾನು ಅದಕ್ಕೆ ಆ್ಯಕ್ಚುಲಿ ರೀಲ್ಸ್ ಕೂಡ ಮಾಡಿ ಪೋಸ್ಟ್ ಎಲ್ಲ ಮಾಡಿದ್ದೆ. ಹೌದಾ? ಬಟ್ ಇವತ್ತು ಇವ್ರ ಜೊತೆ ಡ್ಯಾನ್ಸ್ ಮಾಡಿ ತುಂಬಾ ಖುಷಿ ಆಯಿತು. ನಂಗೆ ಒಂದು ಆಸೆ ಇದೆ, ಇದು ಫೋಟೋ ಶೂಟ್ ರೌಂಡ್ ಆಗಿರೋದ್ರಿಂದ ಮ್ಯಾಮ್ ಜೊತೆ ಒಂದು ಫೋಟೋ ಬೇಕು ನನಗೆ. ಆಫ್ ಕೋರ್ಸ್. ಎಲ್ಲಿ ಫೋಟೋಗ್ರಾಫರ್? ಸೂಪರ್, ಥ್ಯಾಂಕ್ ಯು ಮೇಡಮ್. ಲೆಟ್ಸ್ ಹಿಯರ್ ಇಟ್ ಫಾರ್ ಪ್ರೇಮಾ ಮ್ಯಾಮ್. ಓಹೋ, ಇದೇ ನಿಂಥ ಹೊಸ ಥರ ಚೈತ್ರ ಋತುಗಾನ, ಮೈ ಮನವೇ ಋತುಗಳ ಚೇತನ. ವಂಶಿ, ಈಗ ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ಸ್ಟಾರ್ಟಿಂಗ್ ಫ್ರಮ್ ತರುಣ್ ಅವರು. ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಬ್ಲಾಕ್ ಬಸ್ಟರ್. ಮಹಾನಟಿ ಸೀಸನ್ 2 ನ ಮೊದಲ ಬ್ಲಾಕ್ ಬಸ್ಟರ್ ಸಿಕ್ಕಿದೆ ಮಂಗಳೂರಿನ ವಂಶಿ. ಏನ್ ಹೇಳ
ಹೇಳಕ್ ಇಷ್ಟಪಡ್ತೀಯಾ? ಮಾತೆ ಬರ್ತಾ ಇಲ್ಲ, ತುಂಬ ಖುಷಿ ಆಗ್ತಿದೆ. ಅನ್ಕೊಂಡಿರ್ಲಿಲ್ಲ ಇದೆಲ್ಲ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಹ್ಯಾಪಿ, ದಟ್ಸ್ ಇಟ್. ವಂಶಿ, ಫೋಟೋ ತಗೊಂಡೆ, ಆದ್ರೆ ನಿನಗೊಂದು ಸರ್ಪ್ರೈಸ್ ಗಿಫ್ಟ್ ಇದೆ. ತಗೊಂಬನ್ನಿ ಆ ಸರ್ಪ್ರೈಸ್. ಥ್ಯಾಂಕ್ ಯು ಸೋ ಮಚ್. ಆ ಫೋಟೋನ ಫ್ರೇಮ್ ಹಾಕಿ ಇವತ್ತು ವಂಶಿಗೆ ಕೊಡ್ತಾ ಇದ್ದೀವಿ. ಆಕ್ಚುಲಿ ಈ ಫೋಟೋನ ಎಲ್ಲಿಟ್ಕೋತೀಯ ನೀನು ಹೇಳು? ಮನೆಯಲ್ಲಿ ಎದುರುಗಡೆನೋ ಬಂದಾಗ ಎಲ್ಲರೂ ನೋಡಬೇಕು. ಜೂನಿಯರ್ ಪ್ರೇಮ ಮತ್ತೆ OG ಪ್ರೇಮ ಕಾಣ್ತು. ಎಂಟ್ರೆನ್ಸ್ ಅಲ್ಲೇ ಲಿವಿಂಗ್ ಏರಿಯಾದಲ್ಲೇ ಇಟ್ಬಿಡ್ದಲ್ಲ, ಬಂದವರು ಇವ್ರನ್ನ ನೋಡಂಗಿಲ್ಲ, ಫಸ್ಟು ಪ್ರೇಮಾ ಮ್ಯಾಮ್ ಜೊತೆ ಎಲ್ಲ ಫೋಟೋ ತಕೊಂಡಿದ್ಯಾ ಅಂತ ಹೇಳ್ಬೇಕು. ಸೂಪರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಆಕ್ಟು ಕ್ಯಾಮ್ರಾಗೆ ಬರ್ತಾ ಇರುವಂತ ನೆಕ್ಸ್ಟ್ ನಟಿ ಬೆಂಗಳೂರಿನ ಭೂಮಿಕಾ. ಹೇಗ್ ಅನ್ಸುತ್ತೆ ಯೂನಿಫಾರ್ಮ್ ಅಲ್ಲಿ ಇರೋದು? ಹೆಂಗ್ ಅನ್ಸುತ್ತೆ? ತುಂಬಾ ಚೆನ್ನಾಗಿತ್ತಕ್ಕ. ನನಗಂತೂ ಹೆಂಗ್ ಬರುತ್ತೋ ಫೋಟೋಸ್ ಅಂತ ಅಂದ್ಕೊಂಡಿದ್ದೆ. ಫಸ್ಟ್ ಫೋಟೋ ನೋಡ್ತೀನಿ, ಏನಿದು ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನ ನಾನು ಅಲ್ವಾ? ಎಷ್ಟು ಖಡಕ್ ಆಗಿತ್ತು ಫೋಟೋಸ್ ಅಂತ ನಾವು ನೋಡೋಣ. ಖಡಕ್ ಫೋಟೋಸ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭೂಮಿಕಾ ಅಂತ. ನಾನು ಪೊಲೀಸ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಪೊಲೀಸ್ ಕಾಸ್ಟ್ಯೂಮ್ನ ಹಾಕೊಂಡಿದ ತಕ್ಷಣ ಅದೊಂಥರ ಪ್ರೌಡ್ ಫೀಲ್ ತಾನಾಗೇ ಬಂತು, ಆ ಗತ್ತೊಂಥರ ಬಂತು. ಫಸ್ಟ್ ಟೈಮ್ ಪೊಲೀಸ್ ಕ್ಯಾರೆಕ್ಟರ್ ನಾನು ಈ ಥರ ಹಾಕ್ತಿರೋದು. ಆ್ಯಂಡ್ ಇನ್ನೂ ಹೇಳಬೇಕಂದ್ರೆ ಲೈಕ್ ಪೊಲೀಸ್ ಅವ್ರ ಮೇಲೆ ಒಂದು ರೆಸ್ಪೆಕ್ಟ್ ಬಂತು ನನಗೆ ಇವತ್ತು. ಆ್ಯಕ್ಚುಲಿ ಈ ಕ್ಯಾರೆಕ್ಟರ್ ನನಗೆ ಕೊಟ್ಟಿರೋದಕ್ಕೆ ಐ ಆಮ್ ಸೀರಿಯಸ್ಲಿ ವೆರಿ ಪ್ರೌಡ್ ಆಫ್ ಇಟ್. ಬಹಳ ಬ್ಯೂಟಿಫುಲ್ ಆಯ್ತು ನಿಮ್ಮ ಫೋಟೋ ಶೂಟು. ಥ್ಯಾಂಕ್ ಯು ಸರ್. ಅಲ್ಲಿ ಯಾರೋ ಅವ್ರು ಕೈದಿ ಇದಾರೆ, ಅವರು ಪೊಲೀಸ್ ಇದಾರೆ, ಕೈದಿ ಇದಾರೆ, ನೀವು ಬಂದ್ಬಿಡಿ, ಜೊತೆ ಕೊಟ್ಬಿಡ್ತೀವಿ ಅಲ್ವಾ? ವೆರಿ ಗುಡ್ ಸರ್, ವೆರಿ ಗುಡ್. ಪೊಲೀಸ್ ಇದ್ಮೇಲೆ ಅಲ್ಲಿ ಕೈದಿ ಇದಾರೆ, ಒಂದ್ ಜೈಲ್ ಇದೆ ಅಂತ ನಾವೇ ಅನ್ಕೊಳ್ತೀವಿ, ಅಲ್ಲಿದೆ. ಇಬ್ರು ಕಂಟೆಸ್ಟೆಂಟ್ಸ್ ಒಟ್ಟಿಗೆ. ಇದು ಸಿಚುವೇಶನ್. ಓಕೆ, ಬಿಫೋರ್ ಸಿಚುವೇಶನ್ ಇವ್ರ ಫೋಟೋಸ್ ನೋಡ್ಬಿಡೋಣ. ಅವ್ರದ್ದು ಫೋಟೋಸ್ ತೋರಿಸ್ಬಿಡಿ ಒಂದ್ಸಲ. ಕೈದಿ ಅದು ಬೇಡಿ ಹಾಕೊಂಡಾಗ ಹೆಂಗಿರ್ತೈತಿ, ಊಟ ಮಾಡ್ಬೇಕಾದ್ರೆ ಏನು ಫೀಲ್, ಸೊ ಅದೆಲ್ಲ ನಾವು ಭಾಳ ಫೀಲ್ ಮಾಡ್ಕೊಂಡು ಮಾಡಕತ್ತಿದ್ವಿ. ಸೊ ಅವ್ರು ನನಗೆ ಹಿಂಗೆ ಹೇಳ್ಕೊಡಕತ್ತಿದ್ರೆ ಈ ಥರ ಕಾಸ್ಟ್ಯೂಮ್ ಹಾಕ್ಕೊಂಡು ಫೋಟೋಶೂಟ್ ಮಾಡ್ಕೊತ ಎಂಜಾಯ್ ಮಾಡ್ಕೊತ ಇಷ್ಟ ಪ್ಲೇಸ್ ಒಳಗನ್ನ ಎಷ್ಟು ಮೀನಿಂಗ್ ಇರ್ತಾವಪ್ಪ ಅಂಥೇಳಿ ಕಲ್ತ್ನಿ. ಸೊ ಅದು ನನಗೆ ಭಾಳ ಅಂತಂತಂದ್ರೆ ಭಾಳ ಖುಷಿ ಐತ್ರಿ. ಖುಷಿ, ನಿಮ್ದು ಫೋಟೋ ಶೂಟ್ ಸೂಪರ್ಬ್ ಆಗಿತ್ತು. ಥ್ಯಾಂಕ್ ಯು ಸರ್. ವೆರಿ ವೆರಿ ವೆಲ್. ಥ್ಯಾಂಕ್ ಯು ಸರ್. ಅದು ಇಟ್ಕೊಂಡ್ರೆ ಒಂದು ಸಿನಿಮಾ ಪೋಸ್ಟರ್, ಅದು ಟೈಟ್ಲ್ ಹಾಕಿದ್ರೆ ಒಂದು ಸಿನಿಮಾ ಪೋಸ್ಟರ್ ಆಗೋ ರೇಂಜ್ಗೆ ಅಷ್ಟು ಚೆನ್ನಾಗಿತ್ತು. ಸರ್, ಕೈದಿ ಇದ್ದಾರೆ, ಪೊಲೀಸ್ ಇದ್ದಾರೆ ಸರ್. ಒಂದು ಘರ್ಷಣೆ ಶುರು ಮಾಡಿ. ಫಸ್ಟ್ ಒಬ್ಬ ಪೊಲೀಸ್ ಆಫೀಸರ್ ವರ್ಸಸ್ ಕೈದಿ ತರಾನೇ ಇರ್ಲಿ. ಅದು ಒಂದು ಪಾಯಿಂಟ್ ಆದ್ಮೇಲೆ ಆಡಿಯನ್ಸ್ ಗೊತ್ತಾಗಬೇಕು ನೀವು ಅಕ್ಕ ತಂಗಿ ಅಂತ. ಅದಾದ್ಮೇಲೆ ನಿಮ್ ಭಾವನೆಗಳು ಹೇಗಿರುತ್ತೆ, ನೀವ್ ಯಾಕೆ ಹೀಗಾದ್ರಿ, ಅದು ಸರಿಯಾದ ಬದುಕ, ಇದು ಸರಿಯಾದ ಬದುಕ, ಆರ್ಗ್ಯೂ ಮಾಡಿ ನೋಡೋಣ ಯಾರು ಗೆಲ್ತೀರಾ ಅಂತ. ರೋಲ್ ಕ್ಯಾಮ್ರಾ, ಆಕ್ಷನ್. ಇನ್ನೂ ಊಟ ಬಂದಿಲ್ಲ ಮೇಡಮ್, ನಿಮ್ಗೆ ಹೇಳಾಕತ್ತೇನ್ರಿ. ಸೊ ಇನ್ನೂ ಊಟ ಬಂದಿಲ್ಲ. ಇದು ಪೊಲೀಸ್ ಸ್ಟೇಷನ್ನು, ನಿಮ್ಮ ಮನೆ ಅಲ್ಲ. ನಾನು ಮನ್ಸು ಮಾಡಿದ್ರ ಇವತ್ತು ನನ್ನ ಮುಂದೆ ಎಲ್ಲ ಬಂದು ಬೀಳ್ತೈತಿ. ಹೌದು, ನೀನ್ ಮನ್ಸು ಮಾಡಿದ್ರೆ ನಿನ್ ಮುಂದೆ ಎಲ್ಲ ಬಂದು ಬೀಳುತ್ತೆ. ಥೂ, ನೀನಂತ ಕಚಡ ಹುಡುಗಿನ ಇಲ್ಲಿ ಯಾಕೆ ನಿಲ್ಸಿದಾರೆ ಅಂತ ನನಗಂತೂ ಗೊತ್ತಿಲ್ಲ. ಥೂ, ನೀನೇನು ಕಮ್ಮಿ ಕೆಲಸ ಮಾಡಿ ಬಂದಿದ್ಯಾ ಇಲ್ಲಿಗೆ? ನಾನು ಏನು ತಿಳ್ಕೊಂಡಿನಿ, ನನ್ನ ಏನಂತ ತಿಳ್ಕೊಂಡಿನಿ, ನಾ ದೊಡ್ಡ ಡಾನ್ ಅದೇನಿ. ನೀನು ದೊಡ್ಡ ಡಾನ್ ಆಗಿದ್ರೆ ಈಗ ಸದ್ಯಕ್ಕೆ ನನ್ನ ಪೊಲೀಸ್ ಸ್ಟೇಷನಲ್ಲಿ ನೀನೊಬ್ಳು ಕೈದಿ ಅಷ್ಟೇ. ಇವತ್ತು ನಾ ಮನ್ಸು ಮಾಡಿದ್ರ ನೀನಂತ 100 ಪೊಲೀಸರು ಬಂದ. ನೋಡು ಖುಷಿ, ನಾನು ಹೇಳ್ತಾನೆ ಇದ್ದೀನಿ, ಸಿಟ್ಟಾದ್ರೂ ಮಾಡ್ಕೊ, ಅದೇನಾದ್ರೂ ಮಾಡ್ಕೊ, ನನಗೆ ಅದು ಅವಶ್ಯಕತೆ ಇಲ್ಲ. ಆದರೆ ನನ್ನ ಮಾತು ಕೇಳು, ನೀನು ಇದನ್ನೆಲ್ಲ ಬಿಟ್ಬಿಡು. ಒಂದೇ ಒಂದು ಕ್ಷಣ ಯೋಚನೆ ಮಾಡು. ನೀನು ಈ ಕೆಟ್ಟ ಕೆಲಸ, ಈ ಕೊಲೆ, ಅದನ್ನೆಲ್ಲ ಬಿಟ್ಬಿಡು. ನಿಯತ್ತಿಂದ ಸಂಪಾದನೆ ಮಾಡು. ಯಾಕೆ ನೀನು ನಿಯತ್ತಿಂದ ಸಂಪಾದನೆ ಮಾಡಕ್ ಆಗ್ತಿಲ್ಲ? ನಾ ನಿಯತ್ತಿಂದ ಸಂಪಾದನೆ ಮಾಡಿದ್ನಿ ಅಂತಂದ್ರೆ ಇವತ್ತು ನೀ ಈ ಸ್ಥಾನದೊಳಗೆ ಇರ್ತಿರ್ಲಿಲ್ಲ. ಸಾಕು, ನಿಲ್ಸು. ಅವತ್ತನ್ನ ಆ ಅಂಗಡಿಯಾಗ ಚೋರಿ ಮಾಡಿದ್ದಕ್ಕನ ಇವತ್ತು ನೀ ಇಂಥ ಡ್ರೆಸ್ ಹಾಕೊಂಡು ಈ ಅಧಿಕಾರದೊಳಗದಿ. ನಾನು ಅವಾಗ್ಲಿಂದ ಹೇಳ್ತಾನೆ ಇದ್ದೀನಿ, ಸಾಕು, ನಿಲ್ಸು. ನಿನ್ನ ಇಲ್ಲಿ ಕರ್ಕೊಂಬಂದು ಹೆಂಗಾದ್ರೂ ಚೇಂಜ್ ಮಾಡೋಣ ಅಂತಾನೆ ನಾನು ಇಲ್ಲಿದ್ದು. ಆದ್ರೆ ನೀನು ನಿನ್ ಕೆಟ್ಟ ಬುದ್ಧಿನ ಯಾವತ್ತೂ ಬಿಡಲ್ಲ ಅಂತ ಅನ್ಕೊಂತೀನಿ.
ಪ್ಲೀಸ್ ಖುಷಿ, ಇದೊಂದ್ಸತಿ ನನ್ನ ಮಾತು ಕೇಳು. ಹೆಂಗಾದ್ರೂ ಮಾಡಿ ಕೆಟ್ಟ ಕೆಲಸನೆಲ್ಲ ಬಿಟ್ಟು ಬಿಡು ಖುಷಿ, ಬಿಟ್ಟು ಬಿಡು. ಭೂಮಿ, ಇವತ್ತು ನೀ ಈ ಸ್ಥಾನದೊಳಗದಿ ನಂಗೆ ಭಾಳ ಖುಷಿ ಐತಿ. ನೀ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊ, ನನಗಿದು ಬಿಡೋಕ್ಕಾಗಂಗಿಲ್ಲ. ಯಾಕಂತಂದ್ರೆ ಈಗ ಆಲ್ರೆಡಿ ನೈತ ಭಾಳ ಮುಂದೆ ಹೋಗ್ಬಿಟ್ಟಿದ್ದೇನೆ. ನನ್ನ ಕಡೆಯಿಂದ ಆಗಂಗಿಲ್ಲ ಭೂಮಿ. ನಾ ಬಿಡ್ತೇನೆ ಅಂತಂದ್ರು ನನ್ನ ಇದು ಬಿಡಂಗಿಲ್ಲ. ಖುಷಿ, ನಾನು ಪೊಲೀಸ್ ಆಫೀಸರ್ ಆಗಿ ನಿಮ್ಗೆ ಇದು ಕೇಳ್ತಿಲ್ಲ ಖುಷಿ, ಒಬ್ಳು ತಂಗಿಯಾಗಿ ಕೇಳ್ತಿದ್ದೀನಿ. ಪ್ಲೀಸ್, ಅಪ್ಪ ಅಮ್ಮನ ಕಷ್ಟ ನೋಡಕ್ಕಾಗ್ತಿಲ್ಲ ಕಡೆ ನನ್ನ ಕೈಯಲ್ಲಿ. ದಿನ ಕೊರಗ್ತಿದ್ದಾರೆ, ಅದಕ್ಕೆ ನಿನ್ನನ್ನು ಅರೆಸ್ಟ್ ಮಾಡ್ಕೊಂಬಂದು ನನ್ನ ಕೈದಿಲಿ ನನ್ನ ಜೈಲಲ್ಲಿ ಇಟ್ಕೊಂಡಿದ್ದು. ಹೆಂಗಾದ್ರೂ ನಿನ್ನ ಮನಸ್ಸನ್ನ ಬದಲಾಯಿಸೋಣ ಅಂತ. got it. Thank you. ನನಗೆ ಸ್ಟಾರ್ಟ್ ಆಗಿದ್ದು ಒಂದು 2 ಮಿನಿಟ್ಸ್ ತನಕನೂ ತುಂಬಾ ಮಿಸ್ಫೈರ್ ಆಗ್ತಾ ಇತ್ತು ಅಂತ ಅನಿಸ್ತು ನನಗೆ ಪೊಲೀಸ್ ಕಳ್ಳನ್ ತರ ಕಾಣಿಸ್ತಾ ಇದ್ರು, ಕಳ್ಳ ಪೊಲೀಸ್ ತರ ಫೀಲ್ ಆಗ್ತಾ ಇದೆ ನನಗೆ. ಅವ್ರ ಆಟಿಟ್ಯೂಡ್ ಜಾಸ್ತಿ ಇದೆ ಪೊಲೀಸ್ ತರ, ನೀವೇನೋ ಗಿಲ್ಟ್ ಅಲ್ಲಿ ಇದ್ದೀರಾ ಅನ್ನೋ ತರ ಫೀಲ್ ಆಗಕ್ಕೆ ಶುರು ಆಗೋಗಿತ್ತು ನನಗೆ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು ಸರ್. ನಿಶ್ವಿಕಾ, ಐ ಥಿಂಕ್ ನೀವು ಸ್ಟಾರ್ಟ್ ಆಫ್ ಮಾಡಿದಾಗ ಇಬ್ಬರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಆ್ಯಂಡ್ ಸೆಕೆಂಡ್ಲಿ ಅಗೇನ್ ನಾನು ಪ್ರತಿ ಎಪಿಸೋಡ್ ಆಗಿರ್ಬೋದು ಲಾಸ್ಟ್ ಸೀಸನು ಹೇಳಿದ್ದೀನಿ, ಇಟ್ಸ್ ಆಲ್ ಅಬೌಟ್ ರಿಯಾಕ್ಟಿಂಗ್. ಇಲ್ಲಿ ನೀವು ನನ್ನ ಡೈಲಾಗ್ ತಲುಪಿಸ್ಬೇಕು, ನಾನು ಕಾಣಿಸ್ಕೋಬೇಕು, ನಂದು ಮುಂದೆ ಬರಬೇಕು ಅಂತ ಹೇಳಿದ್ರೆ ಆಕ್ಟ್ ಅಲ್ಲಿ ಇಟ್ ವಿಲ್ ನೆವರ್ ವರ್ಕ್. ಸೊ ದೇರ್ ವಾಸ್ ನೋ ಕೆಮಿಸ್ಟ್ರಿ ಬಿಟ್ವೀನ್ ಬೋತ್ ಆಫ್ ಯು. ಸೊ ದಟ್ ವಾಸ್ ಮಿಸ್ಸಿಂಗ್ ಇನ್ ದಿಸ್ ಆಕ್ಟ್ ಐ ಫೀಲ್. ಓಕೆ, ಬಟ್ ಗುಡ್ ಅಟೆಂಪ್ಟ್. ಐ ಲೈಕ್ ದ ಹಗ್ಗಿಂಗ್ ಪಾರ್ಟ್, ಅದೆಲ್ಲ ನ್ಯಾಚುರಲ್ ಅನಿಸ್ತು. ಸೊ ಪಿಕಪ್ ಆಗ್ತಾ ಎಮೋಷನ್ ಚೆನ್ನಾಗಿತ್ತು. ಗುಡ್ ಲಕ್ ನೆಕ್ಸ್ಟ್ ಟೈಮ್. ಓಕೆ, ಥ್ಯಾಂಕ್ ಯು. ನೋ ಬೈ. ಸೂಪರ್ ನಿಶ್ವಿಕಾ ಅವರೇ, ಥ್ಯಾಂಕ್ ಯು. ರಮೇಶ್ ಸರ್, ಸಿನಿಮಾಲಾಗುವಂತ ದೊಡ್ಡ ಪ್ರಾಬ್ಲಮ್ ಇದೆ ಏನ್ ಗೊತ್ತಾ? ನಾನು ಸೆಟ್ಗೆ ಹೋಗ್ತೀನಿ, ಇವ್ರು ಸರ್, ಇವ್ರು ಸೋನ್ಸೋ, ಇವ್ರು ನಿಶ್ವಿಕಾ ಅಂತ ಸರ್, ಇವ್ರು ನಿಮ್ಮ ಹೆಂಡತಿ ಸರ್, ಇಬ್ರಿಗೆ ಲವ್ ಮಾಡಿ ಸರ್ ಅಂತಾರೆ. ಇಟ್ಸ್ ಅಪರಿಚಿತರ ಜೊತೆ ಕೆಮಿಸ್ಟ್ರಿ ಹಿಂಗ್ ಕ್ಲಿಕ್ ಮಾಡ್ಬೇಕು ನೀವು. ಅದು ಬರಬೇಕು ಅಂದ್ರೆ ನೀವು ಕಿವಿ ಕೊಟ್ಟು ಅವ್ರು ಏನ್ ಮಾತಾಡ್ತೀರಂತ ಕೇಳಿಸ್ಕೋಬೇಕು. ನೀವು ಕೇಳಿಸ್ಕೊಳ್ಳೇ ಇಲ್ಲ, ನೀವು ನಿಮ್ಮ ಡೈಲಾಗ್ ನೆಕ್ಸ್ಟ್ ನಾನು ಇದನ್ನ ಹೇಳಬೇಕು, ನನ್ ಅಲ್ಲಿದ್ರಿ ನೀವು ಅಷ್ಟೇ. ಅಬ್ಸಲ್ಯೂಟ್ಲಿ ಯು ಆರ್ ನಾಟ್ ಲಿಸನಿಂಗ್ ಟು ಈಚ್ ಅದರ್. ಅದನ್ನ ಒಂದನ್ನ ಮಾಡಿ ಅಷ್ಟೇ, ಅವ್ರು ಏನ್ ಮಾತಾಡ್ತಿದ್ದಾರೆ ಅಂತ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ, ಎಲ್ಲ ಸರಿ ಆಗುತ್ತೆ. ದಟ್ಸ್ ಆಲ್. ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟು ಭೂಮಿಕಾ ಅವರಿಗೆ ಸ್ಟಾರ್ ರೇಟಿಂಗ್ಸ್ 3. ಥ್ಯಾಂಕ್ ಯು. ಪ್ರೇಮಾ ಮ್ಯಾಮ್ 3. ನಿಶ್ವಿಕಾ 3.5. 3.5. ಖುಷಿ ಅವರಿಗೆ ಏನು ರೇಟಿಂಗ್ಸ್ ಕೊಡ್ತಾರೆ ಅಂತ ನೋಡೋಣ. ತರುಣ್ ಅವರೇ 3.5. 3.5. ಪ್ರೇಮಾ ಮ್ಯಾಮ್ 3. ನಿಶ್ವಿಕಾ 3.5. 3.5. ಸೊ 3.5 ನ ತಗೊಂಡಿದ್ದೀರಾ. ಖುಷಿ, ಆಚೆ ಫ್ಯಾನ್ಸ್ ರೆಸ್ಪಾನ್ಸ್ ಎಲ್ಲ ಹೆಂಗಿತ್ತಮ್ಮ? ಅಕ್ಕ ಅದೇನ್ ಹೇಳ್ತೀರಿ, ಅದೇನ್ ಅಂದ್ರ ನಮ್ ಬೆಳಗಾವಿ ಒಳಗಂತೂ ಅಕ್ಕ ನಿನ್ನೊಂದು ಫೋಟೋ ಕಳ್ಸು, ನಾವು ಬ್ಯಾನರ್ ಹಾಕವ್ರದೀವಿ ಅಂದ್ರ ನಂಗೆ ಹೆಂಗಾಗೈತಿ, ಈ ಸೆಲೆಕ್ಷನ್ ಆಗಿದ್ದ ನಾ ಕಿರೀಟನ ಗೆದ್ದಂಗೆ ಸಂಭ್ರಮ ಮಾಡಕತ್ತಾರಕ್ಕ. ನಮ್ಮ ಉತ್ತರ ಕರ್ನಾಟಕ ಮಂದಿ ಭಾಳ ಅಂತಂದ್ರೆ ಭಾಳ ಸಂಭ್ರಮ ಮಾಡ್ತಾರಕ್ಕ. ಅಲ್ಲ, ಒಂದ್ ಎಪಿಸೋಡ್ಗೆನೆ ಅವರು ಬ್ಯಾನರ್ ಹಾಕೋ ರೇಂಜ್ಗೆ ಹೋಗಿದ್ದಾರೆ. ಜೀ ಕನ್ನಡದಲ್ಲಿ 10-15 ವರ್ಷದಿಂದ ನಾನಿದ್ದೀನಿ, ನನಗೊಂದು ಪೋಸ್ಟರ್ ಹಾಕೋರ್ ಗತಿ ಇಲ್ಲ ಇಲ್ಲಿ. ಇದ್ರೆ ಈ ತರ ಇರ್ಬೇಕು, ಇದ್ರೆ ಈ ತರ ಖುಷಿ ಬಂದ್ರೆ ಈ ತರ ಬರ್ಬೇಕು. ಐ ಥಿಂಕ್ ಇಲ್ಲೂ ನಿಮ್ಮನ್ನ ಸಪೋರ್ಟ್ ಮಾಡೋದಕ್ಕೆ ಒಂದಷ್ಟು ಜನ ಸ್ನೇಹಿತರು ಬಂದಿದ್ದಾರೆ ಅಂತ ಅನ್ಕೊಂತೀನಿ. ಯಾರೆಲ್ಲ ಬಂದಿದ್ದಾರೆ? ನಿಂಗರಾಜ್ ಸಿಂಗಾಡಿ ಟೀಮ್ ಬಂದಿತ್ತು. ಭಾಳ ಖುಷಿ ಆಗತ್ತೆ ರೀ ಮೇಡಮ್. ನಮ್ಮ ಉತ್ತರ ಕರ್ನಾಟಕದ ಅದರಾಗೂ ಬೆಳಗಾವಿ ಪ್ರತಿಭೆ ಇಂಥ ಒಂದು ದೊಡ್ಡ ಸ್ಟೇಜಿಗೆ ಬಂದಿದ್ದು. ನಮ್ಮ ತಂಡದೊಳಗಿದ್ದಂಥ ಮಹಾನಟಿಗೆ ಒಂದು ಮಹಾನಟಿಯ ವೇದಿಕೆ ಸಿಕ್ಕೈತಿ. ಇನ್ನು ಒಂದು ಉತ್ತರ ಕರ್ನಾಟಕದ ಜನರ ಮನಸ್ಸು ಗೆದ್ದಿದ್ಲು, ಇನ್ಮೇಲೆ ಕರ್ನಾಟಕದ ಜನರ ಮನಸ್ಸು ಗೆಲ್ತಾಳೆ ಇನ್ನೊಂದು ಸದ್ದಿಂದಾಗ ಅಂತೇಳಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆ್ಯಂಡ್ ಭೂಮಿಕಾ, ನಿಮ್ಮ ಕಡೆಯಿಂದ ಇವತ್ತು ಯಾರು ಬಂದಿದ್ದಾರೆ? ಅಪ್ಪ ಅಮ್ಮ ಮತ್ತೆ ಆಂಟಿ. ನಮಸ್ತೆ. ಯಜಮಾನ್ರು ಏನ್ ಮಾಡ್ಕೊಂಡಿರೋದು? ಆಟ ಓಡಿಸ್ತಾರೆ ಸರ್. ನೀವು ಕಾಕಿ ಹಾಕೊಂಡಿರ್ತಾರ, ಪೊಲೀಸು ಕಾಕಿ ಹಾಕೊಂಡಿರ್ತಾರೆ. ಹೇಳಿ, ನೀವೊಂದು ಪೊಲೀಸ್ ಡೈಲಾಗ್ ಹೇಳಿ ನೋಡೋಣ. ಹೇಳಕ್ ಬರಲ್ಲ. ಅಲ್ಲ, ಹೇಳ್ಕೊಡು ಭೂಮಿಕಾ ಒಂದು. ನಾನು ಪೊಲೀಸ್ ಆಫೀಸರ್ ಅನ್ನಪ್ಪ. ನಮ್ಮ ಪೊಲೀಸ್ ಆಫೀಸರ್. ಸರ್, ಇದು ನೀವು ನಮ್ಗೆ ಹೇಳ್ದಂಗಿಲ್ಲ, ನಿಮಗೆ ನೀವೇ ಹೇಳ್ಕೊಂಡಂಗಿತ್ತು. ಸೂಪರ್ ಸರ್ ನೀವು. ಆದ್ರೆ ಎಷ್ಟು ಪ್ರೀತಿಯಿಂದ ಮಗಳನ್ನ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಲ್ಲ, ಥ್ಯಾಂಕ್ ಯು ವೆರಿ ಮಚ್.
ಇಂದಿನ ಮಹಾನಟಿ ಸೀಸನ್ 2 ವಾಚ್ ಅಂಡ್ ವಿನ್ ಕಾಂಟೆಸ್ಟ್ ಪ್ರಶ್ನೆ. ಮಹಾನಟಿ ಸೀಸನ್ 2 ನ ಮೆಗಾ ಆಡಿಷನ್ ಅಲ್ಲಿ ಆಯ್ಕೆಯಾದ ಒಟ್ಟು ಸ್ಪರ್ಧಿಗಳು ಎಷ್ಟು? ಆಪ್ಷನ್ ಎ 20, ಆಪ್ಷನ್ ಬಿ 16. ನಿಮ್ಮ ಉತ್ತರ ಎ ಆಗಿದ್ದಲ್ಲಿ 9376661122 ನಂಬರ್ಗೆ ಮಿಸ್ ಕಾಲ್ ಕೊಡಿ. ನಿಮ್ಮ ಉತ್ತರ ಬಿ ಆಗಿದ್ದಲ್ಲಿ 9376661133 ನಂಬರ್ಗೆ ಮಿಸ್ ಕಾಲ್ ಕೊಡಿ. 43 ಇಂಚಿನ LED ಟಿವಿಯನ್ನ ನಿಮ್ಮದಾಗಿಸಿಕೊಳ್ಳಿ. ಷರತ್ತುಗಳು ಅನ್ವಯ. ವೀಕ್ಷಕರೇ, ನೀವು ಈಗ ದಿನಕ್ಕೆ ಕೇವಲ 50 ರೂಪಾಯಿ ಅಥವಾ 100 ರೂಪಾಯಿಗಳ ಜೊತೆ 24 ಕ್ಯಾರೆಟ್ ನಿಜವಾದ ಚಿನ್ನವನ್ನ ಖರೀದಿಸಬಹುದು. ಜಾರ್ ಆಪ್ ನೊಂದಿಗೆ 2 ಕೋಟಿಗೂ ಹೆಚ್ಚು ಬಳಕೆದಾರರು ಈಗ ಪ್ರತಿದಿನ 24 ಕ್ಯಾರೆಟ್ ಚಿನ್ನದಲ್ಲಿ ಉಳಿತಾಯ ಮಾಡ್ತಾ ಇದ್ದಾರೆ. ಕೇವಲ 50 ರೂಪಾಯಿಂದ ಶುರು ಮಾಡಿದ್ರೆ ಸಾಕು, ನಿಮ್ಮ ಹೆಸರಲ್ಲಿ ಪ್ರತಿದಿನ ಉಳಿತಾಯ ಸೇರ್ತಾ ಹೋಗ್ತಾ ಇರುತ್ತೆ. ಅದು ಆಟೋಮೆಟಿಕ್ ಆಗಿರುತ್ತೆ. ನೀವು ಉಳಿತಾಯ ಮಾಡಿದಂತಹ ಹಣವನ್ನ ಅಗತ್ಯ ಇದ್ದಾಗ ಮಾತ್ರ ಚಿನ್ನವಾಗಿಯೂ ಅಥವಾ ಹಣದ ರೂಪದಲ್ಲಿ ಕೂಡ ವಿತ್ಡ್ರಾ ಮಾಡ್ಕೋಬಹುದು. ಪ್ರತಿದಿನ ಜಾರ್ ಆಪ್ ನೊಂದಿಗೆ ನಿಮ್ಮ ಸಣ್ಣ ಉಳಿತಾಯವನ್ನ ಪ್ರಾರಂಭಿಸಿ. ಈಗಲೇ ಜಾರ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಜಾರ್ ಗೋಲ್ಡ್ ಸೇವಿಂಗ್ ಆಪ್ ಕಡೆಯಿಂದ ಸಿಗ್ತಾ ಇದೆ ಮಹಾನಟಿ ಫಸ್ಟ್ ರನ್ನರ್ ಅಪ್ಗೆ 10 ಲಕ್ಷ ಕ್ಯಾಶ್ ಪ್ರೈಸ್. ಆಕ್ಟಿವ್ ಕ್ಯಾಮೆರಾ ಸುತ್ತಲಿ ಇವತ್ತು ಒಂದಷ್ಟು ನಟಿಯರ ಫೋಟೋಗಳನ್ನ ಮತ್ತು ಅವರು ಕ್ಯಾಮೆರಾ ಮುಂದೆ ಅಭಿನಯಿಸುವಂತಹ ಅವರ ಅಭಿನಯ ಚಮತ್ಕಾರವನ್ನ ನಾವು ನೋಡಿದ್ವಿ. ನಾಳೆ ಮಿಕ್ಕ ನಟಿಯರ ಫೋಟೋ ಶೂಟ್ ಹೇಗೆ ಬಂದಿದೆ ಅಂತ ನೋಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ. ಇದು ಲಕ್ಸ್ ಕೋ ಪ್ರೆಸೆನ್ಸ್ ಮಹಾನಟಿ ಸೀಸನ್ 2, ಕೋ ಪವರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮ್ರಾಜ್ ಮಿಥು ಟವಲ್ಸ್, ಸ್ಪೆಷಲ್ ಪಾರ್ಟ್ನರ್ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್, ಸ್ಪರ್ಶ್ ಮಸಾಲಾ, ಹ್ಯುಂಡೈ, ಸಿಯೆಟ್, ಸುದರ್ಶನ್ ಸಿಲ್ಕ್ ಚಿಕ್ಪೇಟ್ ಮತ್ತು ಮಾರತಹಳ್ಳಿ, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಶುಭರಾತ್ರಿ. ಸಿಗೋಣ ನಾಳಿನ ಸಂಚಿಕೆಯಲ್ಲಿ.